ಹಿಂಗ್ ಮಾಡ್ತಾನ, ಆದ್ರೆ ಅದು ಕ್ಷಣಿಕದಂತ ಅರ್ಥ ಆಗಲ್ದಂತ ಹೇಳಿದಾರೆ ಅವರು. ಅದಕ್ಕೆ ಇಂಥ ಕ್ಷಣಿಕ ಸುಖಕ್ಕನೆ ವಿಚಾರ ಮಾಡಾವ ಏನದನಲ್ರಿ, ಇವನಿಗೆ ಪಾಮರನು ಅಂತಾರ್ರಿ. ಅದಕ್ಕೆ ಪಾಮರ್ ಅಂದ್ರ ಶಾಸ್ತ್ರ ಶೂನ್ಯತ್ವೇ ಸತಿ ಐಹಿಕ ಭೋಗ ಅಂತ ಹೇಳಿದ್ರಿ. ಅಂದ್ರೆ ಬರೀ ಇಹಲೋಕದ ಭೋಗನೇ ಆಶೆ ಮಾಡ್ತಾನ, ಆದ್ರೆ ಪರಲೋಕದ ಆಶೆ ಮಾಡೋದಲ್ಲ. ಪರಲೋಕ ಆಶೆ ಮಾಡಿದ್ರೆ ಅದೇ ಕಾಮ್ಯಕರ್ಮ ಮಾಡಿ ಮತ್ತೆ ಹೋಗುದು ಬರೋದು ಇದೇ ಆಗ್ತದ್ರಿ. ಆದ್ರ ಇವ ಪಾರಮಾರ್ಥವನ್ನು ಅಂದ್ರ ಸತತವಾಗಿ ತ್ರಿಕಾಲಾವಾದ್ಯ ಸದ್ರೂಪತ್ವವನ್ನು ವಿಚಾರ ಮಾಡಿದ್ರೆ ತಿಳುವಳಿಕೆ ಬರ್ತದ, ಅದನ್ನ ಮಾಡಲ್ಲಾಗ್ಯಾನ. ಅದಕ್ಕೆ ರಾಗಿ ವಿಷಯ ಹೇಳಿದ್ರಿ. ಇನ್ನು ವಿರಾಗಿ ಹಿಂಗೆ ರಾಗ ವಿಷಯದಾಗನೇ ಸ್ವಲ್ಪ ಕರ್ಮವನ್ನು ಮಾಡುತ್ತಾ ಶೇಷವಾಗಿ ಉಳಿದ್ರಾಗ ನಿಷ್ಕಾಮ ಕರ್ಮಕ್ಕೆ ಬಂದಂದ್ರೆ ಮುಂದೆ ವಿರಾಗಿ ಆತನ ಅನ್ನೋ ವಿಷಯನೇ ಹೇಳಾಕತ್ತಾರೆ. ಈಗ ಇವತ್ತು 6ನೇ ನುಡಿ ಅಲ್ರಿ. ಹ್ಮ್ 6ನೇ ನುಡಿ ಏನ್ ಹೇಳ್ತಾರಂದ್ರಿ, ಇದೇ ಸ್ವಪ್ನದ ಸಿರಿ ಕಾಮನಬಿಲ್ಲಿ ವ್ಯಂಗ ಅದಾವ ಅಂತ ಹೇಳಿದ್ರಲ್ರಿ. ಇನ್ನ 4-5ನೇ ಪದ್ಯಗಳಿಂದ ವೈರಾಗ್ಯಕ್ಕೆ ಕಾರಣಗಳಾದ ದುಃಖ, ಅಶುಚಿ, ಅನಿತ್ಯ ಇವುಗಳನ್ನು ವಿಷಯಗಳಲ್ಲಿ ತೋರಿಸಿದರೆ ಎಂಬ ಭಾವ. ಅಂದ್ರ ಇಲ್ಲಿ ಏನ್ ಹಿಂದೆ ಹೇಳಿದ್ರ ದುಃಖನೇ ಅದಾವ ಅಂತ ನಮಗೆ ಹಿಂಗ್ ತೋರಿಸಿದ್ರು, ನಮ್ಮ ಅನುಭವಕ್ಕೆ ಬರ್ಲತ್ತೀವಿ. ನಿತ್ಯ ಅನುಭವ ಇರ್ತಾವ, ಆದ್ರೂ ಮತ್ತ ಅವ್ರು ಸ್ಮರಿಸ್ತಾರ್ರಿ. ಎಟ್ಟತ್ತು ಮಾಡಿದೆಪ್ಪ ನೀನು ಉಂಡಾಗ ತೃಪ್ತಿ ಅದದ್ದು ಮತ್ತ ಒಂದು ತಾಸಿನಾಗಿರುವುದಿಲ್ಲ. ನಾಲಿಗೆ ಮೇಲೆ ಇದ್ದಾಗಿದ್ದು ಒಳಗಿದ್ದ ಹೋದಿಂದಿರುವುದಿಲ್ಲ. ನೀರ ಮೇಲಿನ ಗುಳ್ಳಿ ನಿಜವಿಲ್ಲ ಹರಿ ಅಂದ್ರೆ ಕ್ಷಣಕ್ಕೆ ಬದಲಾವತ್ತದ. ಪ್ರವಾಹ ರೂಪ ಪ್ರಪಂಚ ಅಂತ ಹೇಳಿದ್ರು. ಅನಾದಿ ಪ್ರವಾಹ ರೂಪ ಪ್ರಪಂಚ ಅದ, ಇದ್ರೊಳಗೆ ದುಃಖನೇ ಅದ. ಸುಖ ಸುಂಬ ಅದೇ ಮಹಾತ್ಮರು ಹೇಳ್ತಾರೆ ನೋಡ್ರಿ, ನೀರಾಗ ಬಟ್ಟೆದಿ ಚೀಪಿದಷ್ಟಂತ ಹಂಗದ. ಅದಕ್ಕೆ ಇದರಲ್ಲಿ ಮಾಡಬೇಡ ಅನ್ನೋದು ವಿಷಯನ ಹೇಳಿದರೆ. ಇನ್ನು ಬಳಿಕ ಉಕ್ತ ವಿಷಯಗಳನ್ನು ಇಚ್ಛಿಸುವಂತಂದ್ರೆ ಮೇಲೆ ಹೇಳಿದಂಥ ವಿಷಯಗಳನ್ನು ಇಚ್ಛಿಸುವಂಥವ ಮನ ಇಂದ್ರಿಯಗಳನ್ನು ಶಮದಮಾದಿಗಳಿಂದ ನಿಗ್ರಹಿಸುತ್ತ ಮ್ಯಾಲೆ ಏನು ಹೇಳ್ಕೊತ ಬಂದಿವಲ್ಲ, ಈ ವಿಷಯವನ್ನು ತಡಿಬೇಕಾದ್ರೆ ಏನು ಇಚ್ಛಿಸುವಂಥ ಮನ ಇಂದ್ರಿಯ ಅಂದ್ರೆ ಮನಸ್ಸು ಅಂದ್ರೆ ಇಂದ್ರಿಯಗಳನ್ನು, ಅಂತರಿಂದ್ರಿಯ ಬಹಿರೇಂದ್ರಿಯನು ಶಮದಮಾದಿಗಳಿಂದ ನಿಗ್ರಹ. ಶಮ ಅಂದ್ರೆ ಮನಸ್ಸು, ಮನ ಬುದ್ಧಿ ಚಿತ್ತ ಅಹಂಕಾರ ಅಂತರಿಂದ್ರಿಯ ರೀ. ಬಹಿರೇಂದ್ರಿಯ ಅಂದ್ರೆ ಇವು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಾಗ್ತಾವ್ರಿ. ಅದಕ್ಕೆ ಇವನು ನಿಗ್ರಹಿಸುತ್ತ ಸನ್ಮಾರ್ಗ ಪ್ರವರ್ತನಾಗಿ ಸುಖದಿಚ್ಛೆಯನ್ನು ಮಾಡುವವನೇ ಮೊದಲನೆಯ ಭೂಮಿಕಾ ಅಧಿಕಾರಿ ಎಂದು ಪ್ರತಿಪಾದನೆ ಮಾಡುತ್ತಾರೆ. ಇಲ್ಲಿ ತನ ರಾಗಿ ತಿಳಿದ್ರು. ವಿರಾಗಿ ಅಂದ್ರ ನೀ ಈ ರಾಗವನ್ನು ಬಿಟ್ಟು ವಿರಾಗ ಸ್ಥಿತಿಗೆ ಬಂದಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಹಣ್ಣು ಹೆಣ್ಣು ಮಣ್ಣು ಇವೇನದಾವು ವಿಷಯಗಳನ್ನು ಬಿಟ್ಟು ಐಹಿಕ ಭೋಗವನ್ನು ಬಿಟ್ಟು ಆ ಪಾರಮಾರ್ಥ ತತ್ವಕ್ಕೆ ಬರಬೇಕು. ಇದ್ರೊಳಗೆ ದುಃಖದ ಇದು ಯಾವ ಸುಖ ಇಲ್ಲ. ಇಲ್ತನ ಏನು ಮಹಾತ್ಮರು ಹೇಳಿದ್ರು ಕ್ಷಣಿಕದ. ಅದಕ್ಕೆ ಇದು ಬದಲಾವಣೆ ಆಗ್ತದಂದ್ರೆ ಇದನ್ನು ಬಿಟ್ಟು ಅದನ್ನ ಇಚ್ಛಿಸುವಂತಂದ್ರೆ ಅದನ್ನೇ ಇಚ್ಛಾ ಮಾಡುವಂತ ಮನಸ್ಸಿಗೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹೇಳ್ಬೇಕು ನೋಡ್ರಿ. ಅದಕ್ಕೆ ನಿಜಗುಂಡ್ರು ಏನು ಹೇಳಿದ್ರು, ಚೆಲ್ವ ಕೋಗಿಲೆ ಜಾಣ ಕೋಗಿಲೆ ಮುದ್ದು ಕೋಗಿಲೆ ಅಂತ ಹಿಂಗೆ ಮನಸ್ಸಿಗೆ ನೀವು ರಂಭಿಸ್ಬೇಕು ಅಂತ ಹೇಳಿದ್ರು ಅವರು. ಅದಕ್ಕೆ ಹಿಂಗೆ ಮನಸ್ಸಿಗೆ ಕಡೆ ತಂದ್ರೆ ನಿಗ್ರಹಿಸುತ್ತ ಸನ್ಮಾರ್ಗ ಪ್ರವರ್ತನಾಗಿ, ಸನ್ಮಾರ್ಗ ಅಂದ್ರೆ ಸತ್ಯ ಮಾರ್ಗವನ್ನು ಮಹಾತ್ಮರು ಏನು ಹೇಳ್ಕೊತ ಹೋಗ್ಯಾರ ಆ ನಿಟ್ಟಿನಲ್ಲಿ ನೀವು ಹೋದದ್ದಾದ್ರೆ ಕೈವಲ್ಯ ಅನ್ನೋದು ಏನು ಹೇಳ್ಯಾರಲ್ಲ ಮೋಕ್ಷಧಾಮವನ್ನು, ಈ ರೀತಿ ನೀ ಮಾರ್ಗಕ್ಕೆ ಹೋದ್ರೆ ನಿನ್ನ ನಿಜ ಸ್ವರೂಪಕ್ಕೆ ಹೋಗ್ತಿದಿ. ಪ್ರವರ್ತನಾಗಿ ಅಂದ್ರೆ ಅದರೊಳಗೆ ಪ್ರವೃತ್ತಿ ಮಾರ್ಗದಿಂದ ಅಂದ್ರೆ ಅದನ್ನು ತೊಡಗಿ ಸುಖದಿಚ್ಛೆಯನ್ನು ಮಾಡುವವನೇ ಮೊದಲನೇ ಭೂಮಿಕಾಧಿಕಾರಿ ಅಂದ್ರೆ ಶುಭೇಚ್ಛೆ. ಇದಕ್ಕೂ ಸುಖೇಚ್ಛೆನೋ ಅಂತಾರೆ. ಶುಭ ಇಚ್ಛೆ ಬರಬೇಕಾದ್ರೆ ಶುಭ ವಾಸನೆಗಳು ಬರಬೇಕು. ಅಶುಭ ವಾಸನೆ ಏನದಾವ ನೋಡ್ರಿ ನಮಗೆ ಯಾವತ್ತು ಅಜ್ಞಾನ ಸಹಿತ ಜನನ ಮರಣಾಧಿಕ ದುಃಖದಿಂದ ಕೂಡಿದಂಥವು ಏನದಾವಲ್ಲ ಮಾತಿನಲ್ಲಿ. ಅದಕ್ಕೆ ಹೇಳ್ಯಾರ ಮಾತಿನಲ್ಲಿ ತಪ್ಪಿದ್ರೆ ಲೋಕದ ದುಃಖ ಅಂತ್ರಿ. ಈ ಲೋಕದ ತ್ಯಜಿಸಿ ಮತ್ತೆ ಹೋಗುದೇ ರೀ, ನರಕಕ್ಕೆ ಹೋಗುದೇ. ಇನ್ನು ಆಚಾರದಲ್ಲಿ ತಪ್ಪಿದ್ರೆ ಪರಲೋಕದ ದುಃಖ, ಅಲ್ಲಿನೂ ದುಃಖನೇ ಅದು. ಸ್ವರ್ಗಕ್ಕೆ ಹೋದ್ರೂ ಒಂದು ಕ್ಷಣ ನಿಂದ್ರಗೊಡುದಿಲ್ರಿ ಆಚಾರದಲ್ಲಿ ತಪ್ಪಿದ್ವಿ ಅಂದ್ರೆ. ವಿಚಾರದಲ್ಲಿ ತಪ್ಪಿದ್ರೆ ಬಹುದುಃಖ ಮತ್ತೆ ಪುನಃ ಹೊಳ್ಳಿ ಬರೋದು ನೋಡಿ. ವಿಚಾರ ಮಾಡೋದ್ರಾಗ ನಾವು ತಪ್ಪಿದೆವು, ಈ ಜನನ ಮರಣದಿಂದ ಬಿಡುಗಡೆ ಆಗ್ಬೇಕನ್ನುವಂಥ ವಿಚಾರ ತಿಳ್ಕೊಳಿಕಂದ್ರಿ ಮತ್ತೆ ಈ ಬಹುದುಃಖ. ಅದಕ್ಕೆ ದಾರಿ ತಪ್ಪಿದ ಮನುಜೆ ಶೇರ್ಯಾನು ಸಂಜೆಗೆ ಕಾರುಣ್ಯ ನಿಧಿಯ, ಕರುಣ ತಪ್ಪಿದ ಬಳಿಕ ಶೇರಿದ ಭವಕ. ಇವತ್ತೊಂದು ದಿವ್ಸ ಏನಾದರೂ ನಾವು ಹೋಗುವಾಗ ದಾರಿ ತಪ್ಪಿದೇವಂದ್ರೆ ಮತ್ತೆ ಮುಂದೆ ಹೋಗಿ ಹೊಳ್ಳ್ಯಾರ ಬರ್ತೀವ್ರಿ ಆ ಊರು ಮುಟ್ಟಿದಿಂದ. ಈ ದಾರಿ ಅಲ್ರಿ, ನೀವು ಏನು ಇದು ಬೇರೆ ಮಾರ್ಗ ಹಿಡ್ಕೊಂಡು ಬಂದಿರಿ, ಆ ಹಿಂದೆ ಏನು ಕ್ರಾಸ್ ಬಂದಿತ್ತು ಅಲ್ಲೇ ಹೊಳ್ಬೇಕಾಗಿತ್ತು ನೀವು ಅಂತಾರೆ ಕೇಳಿದ್ರೆ. ಹೊಳ್ಳಿ ಪುನಃ ಹೋದ್ರೆ ಮತ್ತೆ ಸಂಜೆಗೆ ಏನಾರು ಒಂದು ಠಿಕಾಣಿ ಸೇರ್ತೀವಿ. ಆದ್ರೆ ಈ ಗುರುವಿನ ಕರುಣೆ, ಈ ಶಾಸ್ತ್ರ ಕರುಣೆ ಇದೇನದಲ್ಲ ಮಹಾತ್ಮರು ಹೇಳಿದಂಥ ಮಾತು ತಪ್ಪಿದೆ ಅಂದ್ರೆ ಮತ್ತೆ ಪುನಃ ಭವಕ್ಕೆ ಬರೋದಂತ ಹೇಳ್ಬಿಟ್ರಿ ಅವರು.
ಭೋಗಕ್ಕೆ ಬಂದು ಮತ್ತೆ ಗರ್ಭ ದುಃಖಕ್ಕೆ ಬರೋದು, ತಾಯಿ ಗರ್ಭಕ್ಕೆ ಬಂದು ಮತ್ತೆ ಏನು ಅನುಭವಿಸಿವಿ ಇಲ್ಲಿ ತನ ಅದನ್ನೇ ಅನುಭವಿಸ್ಬೇಕಾಗ್ತದ. ಅದಕ್ಕೆ ಇವೆಲ್ಲವನ್ನು ಪ್ರವರ್ತನ ಆದ್ರೆ ಸುಖದ ಇಚ್ಛೆ ಬೇಕಂದ್ರೆ ಅವು ಕ್ಷಣಿಕದವ. ಅವೆಲ್ಲ ಬಿಟ್ಟು ಈ ಯಾವಾಗಲೂ ಇರುವಂಥದ್ದು ಏನದು, ಹೋದ ದುಃಖ ಮರಳಿ ಬರುವುದಿಲ್ಲ, ಬಂದ ದುಃಖ ಹೋಗುವುದಿಲ್ಲ. ಅಂತ ಸುಖ ನಾ ಪಡ್ಕೋಬೇಕನ್ನೋ ಇಚ್ಛೆ ಬರ್ತದಲ್ಲ, ಅದು ಮೊದಲನೇ ಭೂಮಿಕಾ ಅಧಿಕಾರಿ ನೋಡ್ರಿ, ಶುಭೇಚ್ಛಕ ಅಧಿಕಾರಿ ಅಂತ ಹೇಳ್ತಾರೆ ನೋಡ್ರಿ. ಇಂತೆಲ್ಲ ವಿಷಯದೊಳಾರೈದು ಮುಂತವ ನೆಲೆಸುವ ಮನವಂಬೈದು. ಇಂತೆಲ್ಲ ವಿಷಯದೊಳಾರೈದು ಅಂದ್ರೆ ಇಲ್ಲಿ ಇರ್ತನ ಏನು ವಿಷಯ ಹೇಳ್ಕೊತ ಬಂದ್ರು ಅವಕ್ಕನ್ನ ತ್ಯಜಿಸಿ, ಮುಂತವ ನೆಲೆಸುವ ಮನವಂಬೈದು, ಮುಂದೆ ಮತ್ತೆ ಅದನ್ನೇ ವಿಚಾರ ಮಾಡುವಂಥ ಮನಕ್ಕೆ ಬೈದು ಒಂದಿಷ್ಟು ಬುದ್ಧಿ ಕಲಿಸಿ ಮತ್ತೆ ಮುಂದೆ ರಂಭಿಸೋದು ಅಂತ ಹೇಳ್ತಾರೆ. ವಿಷಯದೊಡೆ ಎರೆಕವನುಳ್ಳವ ನಂದ ಬಸಕವ ನೆಲವಿನೋಳು ರಮೆ ಇಪ್ಪಂತ ಮುಂದೆ ತತ್ಪರದಾಗ ಹೇಳ್ತಾರ್ರಿ. ಎಂದೀ ವಿಶ್ವದ ವಿಷಯವ ನೋಡಿ ಮುಂದೆ ಮನಂ ತರಹರದೊಡಗೂಡಿ ಮೆಲ್ಲ ಮೆಲ್ಲನೆ ಒಳಸರಿಯುತ್ತ ಒಳ್ಳೆಯ ಬಟ್ಟೆ ನಾರೈಯುತ್ತ ಇಹ ಮನುಜನೆ ಕೇಳ್ಭೋಗವಿರಾಗಿ ಅಹನಾಥನೆ ಸುಖದಿಚ್ಛೆಯ ಯೋಗಿ. ಇಂಥವೆಲ್ಲ ವಿಚಾರ ಮಾಡಿದಾಗನೇ ಸುಖದ ಇಚ್ಛೆ ಬರ್ತದೆ. ಇಲ್ಲಿ ತಾತ್ಪರ್ಯದಾಗ ಪೂರ ಒತ್ತು ನೋಡ್ರಿ. ಈ ಪ್ರಕಾರ ಸರ್ವ ವಿಷಯಗಳಲ್ಲಿ ಈ ಪ್ರಕಾರ ಏನು ಹೇಳಿದ್ರಲ್ಲ, ಸರ್ವ ವಿಷಯ ಒಂದನ್ರಿ, ಬರೀ ಇವು 4 ಸುಮ್ಮ ಶಬ್ದ ಸ್ಪರ್ಶ ರೂಪ ರಸಗಂಧ ಭಯಪಟ್ಟಾಗ್ಯಾವ ಅನ್ನಕತ್ತೀವಿ. ಎಷ್ಟದಾವ್ರಿ ಇವು ವಿಚಾರ ಮಾಡಿದ್ರೆ ಭಾಳ ಅದಾವ ವಿಷಯಗಳು. ವಾನು ಹೆಣ್ಣು ಮಣ್ಣು ಮುಖ್ಯ ಅದು. ಇದ್ರೊಳಗೆ ಮಾತು ಭಾಳ ಅದಾವ ವಿಷಯಗಳು. ಅದಕ್ಕೆ ಅಂಥ ವಿಷಯಗಳಲ್ಲಿ ವಿಚಾರ ಮಾಡಿ ಮೊದಲು ಅವನ ವಿಷಯಗಳನ್ನು ಇಚ್ಛಿಸುವ ಮನಸ್ಸನ್ನು ಹಳಿದು ಅದಕ್ಕೆ ಬೇಯ್ದು ಅದ್ರಾಗ ಏನು ಸುಖ ಅದ, ಎಟ್ಟತ್ತು ಸುಖ ಉಂಡಿದಿ ನೀನು, ಯಾವುದ್ರಾಗೂ ಸುಖ ಇಲ್ಲ. ಇಲ್ಲಿ ತನ ಏನು ಉಂಡಿದೆ ಅದು ಏನು ಇದ್ದಂಗೆ ಅದನು, ನಿನ್ನಿದ್ದದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ. ಅದಕ್ಕಿದು ಅಸ್ಥಿರದಂತ ಮನಸ್ಸಿಗೆ ಹೇಳಿ ಮೊದಲು ಆ ವಿಷಯಗಳನ್ನು ಇಚ್ಛಿಸುವ ಮನಸ್ಸನ್ನು ಬೈದಂತೇಳಿದ್ರು ಹಳಿದು ಇದನ್ನು ಮತ್ತು ತುಳಿಯುತ್ತಾ ಆ ಮನಸ್ಸು ತುಳಿತಾ ಮ್ಯಾಕೆ ಇರ್ಬೇಕಾಗ್ಯದ. ಈ ಕಸ ಕಡ್ಡಿಯಿಂದ ಇದ್ದಂಥದ್ದೆಲ್ಲ ತೆಗೆದು ಮನೆ ಹೆಂಗೆ ಬೆಳಿತೀವಿ ಹಂಗೆ ಈ ಮನಸ್ಸು ಅನ್ನೋದು ಮನೆಯೊಳಗೆ ನಿದ್ದಾನೋ ಇಲ್ಲವೋ, ಮನೆಯೊಳಗೆ ಇಲ್ಲ ಅಂತಾರಲ್ಲ, ಹಂಗೆ ಮನೆಯೊಳಗೆ ವಿಚಾರ ಮಾಡ್ಬೇಕಾದ್ರೆ ಈ ಮನಸ್ಸನ್ನು ಹಳಿಬೇಕಾಗ್ಯದ. ಅದಕ್ಕೆ ಚೆನ್ನಾಗಿ ಉಪದೇಶಿಸುತ್ತ, ಚೆನ್ನಾಗಿ ಅಂದ್ರೆ ಏನು ಗುರುಗಳು ಹೇಳ್ತಾರ ಅದನ್ನು ಮೊದಲು ತಲೆಯಾಗಿ ಇಟ್ಕೋಬೇಕಂತ, ತಲೆಯಾಗಿ ಇಟ್ಕೊಂಡು ಅದನ್ನು ಈ ಕಡೆ ಕಳಿಸಿದೇವೆ ಅಂದ್ರೆ ಮನಸ್ಸಿಗೆ ನಾವು ಒಂದು ಅಧೋಗತಿಗೆ ಹೋಗುವಂಥದ್ದು ತಡಿಬೇಕಾಗ್ತದೆ. ತಡೆದಾಗ ಮುಂದಿನ ಸ್ಥಿತಿಗೆ ಹೋಗ್ತೀವಿ. ಗಡಿ ಕುಂಠಿತ ಮಾಡಿ ಅಂತ ಹೇಳಿದ್ರು ನೋಡಿ, ಬಲಾತ್ಕಾರದಿಂದ ಹೋತದಂದ್ರೆ ಕುದುರೆ ಯಾಕಡೆ ಬೇಕಾಗಡೆ ಹೋಗ್ತದೆ. ಮುಂದೆ ಹೇಳ್ತದಲ್ರಿ, ಹಸು ಏನು ಬಲ್ಲದು ವಿಷಯ ಒಂದು ಹಸಿರು ನೋಡಿ ಮುಂದಕ್ಕೆ ಹೋಗ್ತಿರ್ತದ. ನನ್ನ ಮುಂದೆ ಹಸಿರು ಯಾಕೆ ಪಸರಿಸಿದೆ ಅಂತ ಹೇಳಿದ್ರು. ಹಾಗೆ ಮುಂದೆ ಏನು ಕಾಣ್ತದ ಅದು ನೋಡಿದಂಗೆ ಹೋಗ್ತದೆ. ಇದು ಏನು ಮನಸ್ಸಿನ ಮೂಲಕ ನೇತ್ರೇಂದ್ರಿಯ ದ್ವಾರ ಬಂದಾಗ ಕಣ್ಣು ತನ್ನ ಇಚ್ಛೆ ಬಂದ ಕಡೆ ನೋಡಿತಂದ್ರೆ ಅಲ್ಲಿ ಕಾಲಿ ಹೋಗ್ತದೆ. ಹಾಗೆ ಹೋಗದಂಗೆ ಮನಸ್ಸಿನ ಆದಿನ ಇಂದ್ರಿಯಗಳು ಇದ್ವು ಅಂದ್ರೆ ನಾವು ಇದನ್ನು ತಡಿಲಾಕ ಸಾಧ್ಯ ಇದೆ. ಅದಕ್ಕೆ ಹಿಂಗೆ ಪ್ರತಿಬಂಧಕ ಮಾಡ್ಬೇಕು ಅದಕ್ಕಂತ ಹೇಳಿದ್ರು ಅವರು. ವಿಷಯಗಳಲ್ಲಿ ಎರಕವನ್ನುಳ್ಳವನೊಂದು ತತ್ಪರನಾಗಿ ಕಾಲದಲ್ಲಿ ಅಂದ್ರೆ ವಿಷಯದಲ್ಲಿ ಎರಕ ಹೆಂಗದಂದ್ರೆ ಅವ್ರು ನಾಯಿ ಉದಾಹರಣೆ ಕೊಡ್ತಾರೆ ನೋಡ್ರಿ. ಅಸ್ಥಿಯಲ್ಲಿ ಏನು ಬಸಕಲ್ಲಿ ಎಲವಿನೋಳು ರಮೆ ಇಪ್ಪಂತೆ ಅಂದ್ರೆ ಪ್ರೀತಿಸುವಾಗೆ, ನಾಯಿ ಎಲುವಿನೊಳಗೆ ಹೆಂಗೆ ಪ್ರೀತಿ ಮಾಡ್ತದ ಹಂಗೆ ನೀ ಪ್ರೀತಿ ಮಾಡಾಕತ್ತಿದಿ. ಈ ಜಗತ್ತಿನ ವಿಷಯಗಳನ್ನು ನೋಡಿಕೊಂಡು ಮುಂದೆ ನಂತರ ಮನಸ್ಸನ್ನು ಸ್ವಲ್ಪ ತರ್ಕೊಂಡು ಸ್ವಲ್ಪ ವಿಚಾರ ಮಾಡು. ಏನು ತನ್ನೊಳಗಿನ ರಕ್ತನೇ ಹೊರಗೆ ಬಂದು ಆ ಎಲುವು ಕಡಿತಾ ಹೆಂಗೆ ಅದಕ್ಕೆ ರುಚಿ ಅನಿಸ್ಯದ, ಆಮೇಲೆ ಒಸಡು ಉರಿಯಾಕತ್ತ, ಹಂಗೆ ಈ ಮನಸ್ಸು ಎಲ್ತಾನ ಎಳಸ್ತದ ಅಲ್ಲಿ ಹೋದೆ ಅಂದ್ರೆ ದುಃಖ ರೂಪದಂತ ಮನಸ್ಸಿಗೆ ಹೇಳ್ಬೇಕಾಗ್ಯದ. ಸಾವಕಾಶವಾಗಿ ಅಂತ ಹೇಳಿದಾರೆ ನೋಡ್ರಿ, ಹಂತವಾಗಿ. ಯಾಕಂದ್ರೆ ಭಾಳ ದಿನ ಅಜ್ಞಾನವಶಾತ್ ಯಾವಾಗ ಜಗತ್ತು ಹುಟ್ಟದ ಅವಾಗಿನಿಂದ ಹುಟ್ಕೋತ ಬಂದು ಈ ಮನಸ್ಸು ಬಹಿರ್ಮುಖ ಸ್ಥಿತಿಗೆ ಅದ. ಈಗ ಅಂತರ್ಮುಖಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕಠಿಣನೇ ಅದ. ಅದಕ್ಕೆ ಒಳಸರಿಯುತ್ತ ಅಂತರ್ಮುಖವಾಗುತ್ತ ಉತ್ತಮವಾದ ಮಾರ್ಗವನ್ನು ಅಂದ್ರೆ ಉತ್ತಮ ಮಾರ್ಗ ಅಂದ್ರೆ ಉತ್ತಮ ಮಾರ್ಗ ಅಂತ ಹೇಳಿದ್ರು ನೋಡ್ರಿ. ಅದೆಲ್ಲ ಏನದಲ್ಲ ಅದನ್ನು ಜರಿಯುತ್ತಾ ಅಲ್ಲಿ ಹೋದ್ರೆ ಹೇಸಿಕೆ ಅದು ಮಗುವಿಗೆ ಹೆಂಗೆ ಹಿಡ್ಕೊಂಬಂದು ಕುಂದ್ರಸ್ತೀವ್ರಿ ಅದು ಹೋಗೇ ಬಿಡ್ತದೆ ನೋಡ್ರಿ. ಎಲ್ಲಿ ರಾಡಿ ನೀರಾಗಿ ಕಲ್ಲು ಹೋಗಿದ್ದು ಸಿಡಿಸ್ಕೊಳ್ಳೋದ್ರಿ. ಅದು ಎಲ್ಲಿತನ ತನಗೆ ಇದು ನೀರು ಅಲ್ಲ ಇದು ಕೊಳಚೆ ಅದಂತ ತಿಳುವಳಿಕೆ ಬರುತ್ತಾನ ಅದನ್ನು ಹಿಡ್ಕೊಂಡೇ ಬರ್ಬೇಕ್ರಿ ನಾವು. ಅದಕ್ಕೆ ಕಡೆ ನಿದ್ದೆ ಬರುತ್ತನಾರ ನಾವು ಹಿಡ್ಕೊಂಬರ್ಬೇಕು. ಆಟ ಮುಗಿದು ಸಾಕಾಗುತ್ತನಾರ. ಹಿಂಗೆ ಇರುವಂಥ ಮನುಷ್ಯನೇ ಭೋಗಗಳಲ್ಲಿ ವೈರಾಗ್ಯ ಉಳ್ಳವನಂದ್ರೆ ಈ ಭೋಗ ವ್ಯವಸ್ಥೆಯಲ್ಲಿ ವೈರಾಗ್ಯ ಉಳ್ಳವನಾಗ. ಯಾಕಂದ್ರೆ ಭೋಗೇ ರೋಗ ಭಯಂ ಅಂತ ಹೇಳಿದ್ರಿ. ಭೋಗ ಎಷ್ಟು ಮಾಡ್ತಿದ್ದೆ ಹೆಚ್ಚಾಯ್ತಂದ್ರೆ ರೋಗದಿಂದ ಕೂಡ್ತದೆ. ಒಂದು ಸ್ವಲ್ಪ ಉಣಿದ್ರಾಗ ಹೆಚ್ಚು ಕಡಿಮೆ ಹೆಚ್ಚಿಗೆ ಉಂಡೆ ಅಂದ್ರೆ ಹಬ್ಬದ ದಿನ ಭಾಳ ಸಿಹಿ ಮಾಡಿವಿ ಅಂದಿವಿ ಅಂದ್ರೆ ಹೆಚ್ಚಿಗೊಂಡ್ರದು ಭೋಗಕ್ಕೆ ಕಾರಣ ಆಗ್ಯದ. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ಅಂತ ಹೇಳಿದ್ರಿ. ಅದಕ್ಕೆ ಗುಣೇ ಕಲಹ ಭಯಂ, ಹಿಂಗೆ ವಿತ್ತೇ ಮುಂದೆ ಅರಸು ಭಯಂ ಅಂತ ಹೇಳಿದರು. ಮತ್ತು ಬೇರೆ ಚೋರ ಭಯ,
ಯಾವುದು ಏನು ಮಾಡ್ತೀವಿ ಅಂದ್ರೂ ಅದರೊಳಗೆ ಭೋಗಗಳಲ್ಲಿ ರೋಗ ಭಯ ಅದ, ದುಡ್ಡು ಗಳಿಸಿದೆ ಅಂದ್ರೆ ಕಳ್ಳ ಕಾಟರ ಭಯ ಅದ, ಮತ್ತು ಈಗಿನ ಕಾಲದಾಗ ಟ್ಯಾಕ್ಸ್ ತೊಗೊಂಡು ಮನೆ ಒಯ್ತಾರ ಹಂಗಾರ ಭಯ ಅದ್ರಿ. ಎಲ್ಲದ್ರಾಗೂ ಭಯದಿಂದ ಕೂಡಿದ. ಗುಣೇಕಲ ಭಯ ಅಂದ್ರೆ ಏನು ಗುಣ ಅದು ನಮ್ಕಿಂತ ಹೆಚ್ಚಿಗೆ ಯಾರ ಏನ್ರ ಅಂದ್ರೆ ಅದಕ್ಕೆ ಬೈತೀವಿ. ಈ ಮತ್ತೆ ಒಂದು ಸ್ವಲ್ಪ ಏನಾರ ನಮಗೆ ಹೇಳುದು ಕೇಳೋದು ಬಂತ ಮತ್ತೆ ನಮ್ಕಿಂತ ಹೆಚ್ಚಿಗೆ ಹೇಳ್ಯಾರಂದ್ರೆ ಹಿಂಗೆ ಏನಾರ ದುಃಖದಿಂದ ಕೂಡ್ತಿದ್ವಿ. ಗುಣೇಕಲ ಭಯ ಅಂತ ಹೇಳಿದ್ರು. ಅದಕ್ಕೆ ಕುಲೇಚ್ಯುತಿ ಭಯ ಅಂದ್ರೆ ಹೆಚ್ಚಿನ ಕುಡಿದು ಸ್ವಲ್ಪ ಕೀಳು ಕುಲ ಐತ ನಮ್ಕಿಂತ ಹೆಚ್ಚಿನವ್ರು ಹಾರ ಅನ್ನೋದು ಭಯ. ಕಡಿಮೆ ಇದ್ರೆ ಹೆಚ್ಚು ಇತ್ತಂದ್ರೆ ನಮ್ಕಿಂತ ಕಡಿಮೆಯವ್ರು ಬಂದು ಏನು ನಮ್ಮ ಮ್ಯಾಕ್ ಕೊಡ್ತಾರ ಅನ್ನೋದು. ಅದಕ್ಕೆ ಕುಲನೂ ಚ್ಯುತಿ ಭಯದಿಂದ ಕೂಡಿದ, ಎಲ್ಲವೂ ಭಯದಿಂದ ಕೂಡಿದ ಅಂತ ಹೇಳಿದ್ರಿ. ಹಾಗೆ ಈ ಇಚ್ಛೆಯನ್ನು ಬಿಟ್ಟು ಸುಖದ ಇಚ್ಛೆಯನ್ನು ಮಾಡುವಂಥ ಯೋಗಿ ಆಗುವನು ಏನು ಈ ಶುಭೇಚ್ಛೆ ಅನ್ನೋದಕ್ಕೆ ಬರ್ತಾನೆ ನೋಡ್ರಿ. ಇನ್ನು ಪಾತ್ಪರೆ ನೋಡ್ರಿ, ನನ್ನ ಅನುಭವಕ್ಕೆ ಬರ್ತದ ಇಲ್ಲಿ ಶಬ್ದ ಎಷ್ಟು ಹೋಗ್ತದ ಗೊತ್ತಿಲ್ರಿ. ಎಲೆ ಶಿಷ್ಯನೇ, ಆ ವೈರಾಗ್ಯವುಳ್ಳವನ ಸ್ಥಿತಿಯು ಹೇಗೆ ಇರುತ್ತೆ ಎಂಬನ್ನು ಹೇಳುತ್ತೇನೆ ಕೇಳು. ವೈರಾಗ್ಯವುಳ್ಳವ ಈ ಪ್ರೀತಿ ಪ್ರಪಂಚ ವ್ಯವಹಾರದಲ್ಲಿ ಪ್ರೀತಿ ಬಿಟ್ಟು ಪರಮಾರ್ಥದಲ್ಲಿ ತೊಡಗುವ ಒಂದು ಹೆಂಗಿರ್ತದಂದ್ರೆ ಹೇಳ್ತೀನಿ ಅಂತ ಹೇಳ್ತಾರ ನೋಡ್ರಿ, ಕೇಳು. ವಿವೇಕಿಯು, ವಿವೇಕ ಅಂದ್ರೆ ಸ್ವಲ್ಪ ಜ್ಞಾನೋದಯ ಆಗ್ಯದ್ರಿ. ವಿವೇಕ ಇದೆಲ್ಲ ದುಃಖದ ಅನಾತ್ಮ ವರ್ಗದ, ಇದು ಅನಿತ್ಯದ ಅಶಾಶ್ವತದಂತ ಏನು ತಿಳ್ಕೊಂಡನ ಅವಾಗ ಇಹಪರ ಭೋಗಗಳನ್ನೆಲ್ಲ ಅನಿತ್ಯ ಶುಚಿ ದುಃಖಗಳೆಂದು ತಿಳಿದಿರುವನು. ಇವನಿಗೆ ಇಹಪರ ಇಲ್ಲಿವನು ಎಲ್ಲ ದುಃಖ ಕೊಡುವೇದವ್ರಿ. ಏನು ಹೊತ್ತು ಮುಳುಗುತನ ಮಾಡಿದ್ರು ಸಂಜಿನ ನಿದ್ಯಾಗ ತೋರಿದ ಸುಖ ಈ ವ್ಯವಹಾರದಾಗ ಎಂದೂ ತೋರೇ ಇಲ್ರಿ. ಅಲ್ಲಿ ಆನಂದನೇ ಬೇರೆ, ಮತ್ತದು ಅಜ್ಞಾನದ ಆನಂದದ. ಏನು ಚಂತನ ಮಾಡಿನಿ ಅಂದ್ರೆ ಎಷ್ಟೊತ್ತಾಗ್ಯದ್ರಿ. ಇವತ್ತು ಹೋಗ್ತೀವಿ ನೋಡ್ರಿ, ಎಲ್ಲಿ ದೊಡ್ಡ ಒಂದು ಫಂಕ್ಷನ್ ಅದಂತ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂದ್ರೆ ಎಷ್ಟೊತ್ತು ನೋಡಿ ನೋಡಿ ಕಣ್ಣು ಮನನೂ ತಳಿತದೆ. ಎಲ್ಲ ಮನಸ್ಸೂ ಸಾಕಾಗ್ತದ, ಕಣ್ಣಿಗೂ ಸಾಕಾಗ್ತದ. ಎಲ್ಲವೂ ಆಕರ್ಷಣೀಯ ಹರಣ ಸಂಸ್ಕೃತಿ ಅದ, ಇದರೊಳಗೆ ದುಃಖನೇ ಅದ. ಆಮೇಲೆ ವಿಶ್ರಾಂತಿ ಸ್ಥಿತಿಗೆ ಬಂದಾಗನೇ ಸುಖ ಅದ. ಅದಕ್ಕೆ ಅನಿತ್ಯ ಅಶುಚಿ ದುಃಖಗಳೆಂದು ತಿಳಿದಿರುವ ಎಲ್ಲಿ ವಿಷಯಗಳಲ್ಲಿ ಮತ್ತು ಆ ಅನಿತ್ಯ ವಿಷಯಗಳನ್ನು ಬಯಸುವಂಥ ಮನಸ್ಸನ್ನು ಕುರಿತು ಬೈಯುತ್ತಾನೆ. ಏನು ಮನಸ್ಸ ತಳಮಳಗೊಂಡು ಎಲ್ಲಿ ಹೋಗ್ಬೇಕಂತ ಹೋದಿ, ಅಲ್ಲಿ ಏನು ಸುಖ ಇತ್ತು ನಿನಗೆ, ಇಟ್ಟತನ ನೋಡಿದೆ ಬಂದೆ ಉಂಡೆ, ಅದು ಈಗೇನು ಕಾಣ್ತು ನಿನಗೆ ಅಂತ ಮನಸ್ಸಿಗೆ ಹೇಳ್ಕೊಬೇಕಂತೇಳಿ ಬೈಯುತ್ತಾ. ಹೇಗೆಂದರೆ, ಹೇ ಮನವೇ, ಕಪಿಯಂತೆ ಒಂದು ವಿಷಯವನ್ನು ಬಿಟ್ಟು ಮತ್ತೊಂದು ವಿಷಯಕ್ಕೆ ಹರಿದಾಡಬೇಡ. ಏನು ಒಂದು ಬಿಡನ ಒಂದಕ್ಕೆ ಹರಿದಾಡಬೇಡ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲವನ್ನು ಸವಿದು ಬಹುದತ್ತ ಮುಖವಾಗಿ ಹೋಗುತ್ತದೆ ನೋಡ. ಇಂಥ ಮನವೆಂಬ ಮರಕಂಡನಿಗೆ ನೆನವೆಂಬ ಪಾಶವನ್ನು ಹಾಕಿ ನಿಮ್ಮನ್ನು ಏನನ್ನು ಉಳಿದುಕೊಳ್ಳ ಅಖಂಡೇಶ್ವರ ಅಂತ ಹೇಳಿದ್ರು. ಹಂಗೆ ಮನ ಅಂದ್ರೆ ಮರ್ಕಟ ಅಂದ್ರೆ ಮಂಗೆ ಅಂದಾರ ಇದಕ್ಕೆ. ಅದಕ್ಕೆ ಮಾನವರು ಮಂಗ್ಯಕ ದಾರು ಕುಡಿಸಿದ್ರೆ ಎಷ್ಟು ನಿಶೆಯಾಗಿ ಓಡಾಡ್ತದ, ಹಂಗೆ ನಿನಗೆ ವಿಷಯದ ಪಿತ್ತು ತೆಲಿಗೇರಿದ ಅಂತ ಹೇಳಿದ್ರು ಅವರು. ಹಂಗೆ ಮೂರ್ಖ ಮನವೇ, ಇಲ್ಲಿ ತನ ಏನು ಮೂರ್ಖ ನೀನು, ಬರೀ ಇಂಥ ಬಂದದ್ದೆದಕ್ಕೆ ಹೋಗುದೆಲ್ಲಿಗೆ ಅನ್ನೋದು ನಿನ್ನ ವಿಚಾರವನ್ನು ನೀ ತಿಳ್ಕೊಳ್ಳಿಲ್ಲ. ನಿಂದ ಏನದನ್ನು ನಿಜ ಸ್ಥಿತಿ ಯಥಾರ್ಥ ಜ್ಞಾನ ಅರ್ಥ ಮಾಡ್ಕೊಳ್ಳಿಲ್ಲ. ಇದ್ದಕ್ಕಿದ್ದಂತೆ ಯಥಾರ್ಥ ಜ್ಞಾನ ಅರ್ಥ ಮಾಡ್ಕೊಂಡ್ರ ಈ ಭವರೋಗಕ್ಕೆ ನೀ ಬರತ್ತಿದ್ದಿಲ್ಲ. ಈಗ ಬಂದಿದೆಲ್ಲ ಈಗರ ಈ ಯಥಾರ್ಥ ಜ್ಞಾನ ಅಂದ್ರೆ, ಯಥಾರ್ಥ ಅಂದ್ರೆ ಇದ್ದ ವಸ್ತು ಇದ್ದಂಗೆ ತಿಳ್ಕೊಳ್ಳೋದು. ಏನು ನೀ ಏನದಿದಿ, ಸತ್ತು ಚಿಂದು ಆನಂದ ಸ್ವರೂಪದಿ ಸ್ವಯಂ ಪ್ರಕಾಶದಿ, ಅವೇದ್ಯತ್ವಂ ಸತಿ ಅಪರೋಕ್ಷತ್ವಂ ಅಂತ ಹೇಳಿದ್ರು. ವೇದ್ಯ ಆಗಲಿಕ್ಕೂ ಒಳಗೆ ಅವೇದ್ಯವಾದಂಥದ್ದು ಒಂದು ಅದ, ಗೋಚರ ಇರ್ಲಿಕ್ಕೂ ಅಗೋಚರವಾದಂಥದ್ದು ಒಂದು ಅದ, ಅಪ್ರಮಾಣ ಆದಂಥದ್ದು ಒಂದು ಅದ. ಅಂಥ ವಿಷಯವನ್ನು ನೀ ತಿಳ್ಕೊಂಡೆ ಅಂದ್ರೆ ಅಂಥದ್ದು ನಿನಗೆ ಮೂರ್ಖ ಅನಿಸ್ಕೊಳ್ಳೋದು. ಅದಕ್ಕೆ ಮನಸ್ಸಿಗೆ ಮೂರ್ಖ ಅಂತ ಬೇಯಕತ್ಯಾರ ಅವರು. ಅಂದಣವನೇರಿದ ಸೊಣಗನಂತಿಯುವುದು ಮುನ್ನಿನ ಪರಿ ಬಿಡುವುದೇ ಅಂತ ಹೇಳಿದ್ರು ಬಸವಣ್ಣವರು. ಇದೇನು ಪಲ್ಲಕ್ಕೆ ಕುಂದಿರ್ಸಿದ್ರು ತನ್ನ ಮುನ್ನಿನ ಸ್ವಭಾವ ಬಿಡುದಿಲ್ಲ, ಏನು ಎಲ್ಲವೂ ನೋಡಿತಂದ್ರೆ ಓಡಿ ಹೋಗುದು ಅಂತ ಅವರು ಬೈದಾರ. ಅದಕ್ಕೆ ಈ ಸಂಸಾರ ವಿಷಯಗಳಿಂದ ನಿನಗೇನು ಪ್ರಯೋಜನವಿರೋದು? ಈ ಸಂಸಾರ ಅಂದ್ರೆ ಜನನ ಮರಣ ಮತ್ತು ಈ ಪ್ರಪಂಚ ಕಾರ್ಯ ಪ್ರಪಂಚ ನೋಡ್ರಿ. ಏನು ವ್ಯಷ್ಟಿ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ, ಇವು ಮೂರು ಎಲ್ಲ ದೇಹಾದಿಗಳ ಕೂಡಿದ್ದು ಕಾರ್ಯ ಅದ್ರಿ. ಮಾಯಾ ಕಾರಣ ಇದೆಲ್ಲ ಕೂಡಿ ಪ್ರಪಂಚ ಅನಿಸ್ಕೊಂಡದ. ಇದು ಒಂದು ಪ್ರಪಂಚ ಸಂಸಾರ. ಇನ್ನು ಜನನ ಮರಣದಿಂದ ಬರುವುದು ಹೋಗುದು ಒಂದು ಸಂಸಾರ ಅನ್ಸದ. ಇದರೊಳಗೆ ಏನು ಸುಖ ಅದ, ಬಂದಾಗ ಏನು ಬೇರೆ ಬೇರೆ ಅದೇ. ಈ ಅಂಗಿ ಬಿಚ್ಚಿದಿ ಮತ್ತೊಂದು ಅಂಗಿ ಉಟ್ಕೊಂಡು ಬಂದಿದಿ, ಇಷ್ಟೇ ರೀ. ಈ ಜನ್ಮ ಬಿಡ್ತಿದಿ ಮತ್ತೊಂದು ಜನ್ಮ, ಉಚ್ಚ ನೀಚ ಜನ್ಮ, ಹಿಂಗೆ ಪಾಪ ಅನುಗುಣದಿಂದ ಗಿಡಗಳ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಮೃಗಜಾತಿಯಾಗಿ, ಆಪಕ್ಷಿ ಕುಲವಾಗಿ, ಮೇಲಾಪಸ್ ರೂಪಾಗಿ ಅಂತ ಹೇಳಿದ್ರು. ಹಿಂಗೆ ಬಂದಿದಿ. ನಿದ್ರೆ ಭಾರದಿದೆ ಅನ್ನೋ ಪರಿಭವ ನೆನೆಸಿದ್ರಂತ ಹೇಳಿದ್ರು ಮಹಾತ್ಮರ. ಅದಕ್ಕೆ ಇದು ಎಷ್ಟು ಬಂದಿದಿ ನೆನೆಸ್ಕೊಳಕ್ಕೆ ಆಲಾರ್ದಷ್ಟು ಬಂದಿದಿ ಮೂರ್ಖ ಮನವೇ, ಇದ್ರೊಳಗೆ ಏನದಂತ ಹೇಳಿದ್ರಿ. ಮತ್ತು ಅದಕ್ಕೆ ಅವ್ರು ಹೇಳಿದ್ರು ಇದ್ರೊಳಗೆ ಏನು ಸುಖ, ಇನ್ನಾದರೂ ಈ ಬಹುಮಾಲಿಗೆ ಹೇಸಬಾರದೆ ಅಂದರು.
ಉಂಡದ್ದು ಉಣಾಕ್ ಒಲ್ಲೆ ಅಂತಿದಿ, ಹುಟ್ಟದ್ದು ಉಡ್ಲಾಕ್ ಒಲ್ಲೆ ಅಂತಿದಿ. ಅಂದ್ರೆ ಈ ಬೌಕ್ ಇನ್ನಾದ್ರೂ ಹೇಸಬಾರ್ದು ಅಂತ ಹೇಳಿದ್ರು. ಅಂದ್ರೆ ಮನಸ್ಸಿಗೆ ಹೇಳ್ಕೊಬೇಕಾಗಿದ್ರಿ. ಈ ಮನಸ್ಸಿಗೆ ಸುಸಂಸ್ಕೃತ ಮನಸ್ಸಾಗಬೇಕಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಸಂಸ್ಕಾರ ಕೊಡ್ಬೇಕಾಗ್ಯದ. ಅದಕ್ಕೆ ಮಹಾತ್ಮರು ಹಿಂಗೆ ಬರೆದದ್ದನ್ನು ಇದಕ್ಕೆ ಹೇಳಿ 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 ಇದಕ್ಕೆ ತರ್ಬೇಕಾಗ್ಯದ ಹಾದಿಗಿರಿ. ಹಂಗೆ ಈ ಸಂಸಾರ ವಿಷಯಗಳಲ್ಲಿ ನಿನಗೇನು ಪ್ರಯೋಜನ, ಏನಾರ ಲಾಭ ಅದ ನಿನಗೆ, ಇದೇ ಬರುದು ಹೋಗುದೇ ಲಾಭ ಆಗ್ಯದ ನೋಡ್ರಿ. ಅದಕ್ಕೆ ದುಃಖ ನಿವೃತ್ತಿ ಮಾಡ್ಕೊಳ್ಳೋ ಲಾಭ ತಿಳ್ಕೊಬೇಕಾಗ್ಯದ. ಏನು, ನಿನ್ನಂತೆ ದುಃಖವನ್ನು ಕೊಡುವಂಥ ಕ್ರಿಯೆಯನ್ನು ಬುದ್ಧಿವಂತರು ಯಾರೂ ಮಾಡರು. ಹಿಂಗೆ ತಿಳುವಳಿಕಿದ್ದವ್ರು ಇಷ್ಟನ ಯಾರೂ ಮಾಡೋದಲ್ಲ. ನೀನೇ ಪುನಃ ಪುನಃ ಇದನ್ನು ಮಾಡ್ಕೊತ ಬಂದಿದಿ. ಕಲ್ಪ ವೃಕ್ಷಗಳಿರುವ ವನವನ್ನು ತ್ಯಾಗ ಮಾಡಿ ವಿಷಯ ವೃಕ್ಷಗಳಿರುವ ಜಂಗಲವನ್ನು ಸೇರಿದಂತೆ. ನೋಡ್ರಿ, ಕಲ್ಪ ವೃಕ್ಷನು ಕಲ್ಪನೆ ಮಾಡಿದಂಥದ್ದೆಲ್ಲ ಕೊಡೋದು ಕಾಮಧೇನು ಅಂತ ಕಲ್ಪ ವೃಕ್ಷದವ ಒಳ್ಳೆಯ ಬಾಳೆ ಫಲ ಇದ್ದದ್ದು ಬಿಟ್ಟು ವನ ಅಂತ ವನ ಅದ. ಏನು ಎಂಥ ವನ ಅಂದ್ರೆ ಇದು ಹೂವು ಮರ ಗಿಡ ಬಳ್ಳಿ ಕೂಡಿದಂಥ ಒಳ್ಳೆಯ ಮಾರ್ಗವನ್ನು ಬಿಟ್ಟು ಸುತ್ತಮುತ್ತ ಇಂಥ ಒಳ್ಳೆಯ ಚೈತನ್ಯ ವಾತಾವರಣವನ್ನು ಬಿಟ್ಟು ಅಂಥ ಉಪವನವನ್ನು ಬಿಟ್ಟು ತ್ಯಾಗ ಮಾಡಿ ವಿಷಯ ವೃಕ್ಷಗಳಿರುವ ಏನೋ ಒಂದು ವಿಷಯ ಇಲ್ಲದ ಅಲ್ಲಿ ಸ್ವಸ್ವರೂಪ ಸ್ಥಿತಿ ವನ ಯಾವುದದು ಅಂದ್ರೆ ಅಮೃತತ್ವ, ಮೃತ ಇಲ್ಲದಂಥ ತತ್ವವಾದಂಥ ಕಲ್ಪವೃಕ್ಷದ ಆ ಕಲ್ಪವೃಕ್ಷವನ್ನು ತ್ಯಾಗ ಮಾಡಿ ಅದನ್ನು ಬಿಟ್ಟು ವಿಷಯ ವೃಕ್ಷಗಳಿರುವ ಜಂಗಲ ಸೇರಿದಂಗೆ ಜಂಗಲ್ ರಸ್ತಕ್ಕೆ ಬಂದಿದ್ದೀನಿ. ನೀನು ಒಳ್ಳೆ ಹಾದಿ ಬಿಟ್ಟು ಡಾಂಬರ್ ರೋಡ್ ಬಿಟ್ಟು ಮುಳ್ಳು ಹಾದಿಗೆ ಬಂದಿದಿ. ಈ ಮುಳ್ಳು ಹಾದಿಯಾಗ ಬಂದಿದೆ ಅಂದ್ರೆ ನೀ ಮಾತಾಡಾಡು ತಿಳ್ಕೊತ ಯಾವಾಗ ಹೋಗ್ಬೇಕೋ ಗೊತ್ತಿಲ್ಲ. ಅದಕ್ಕೆ ಹೋಗು ತಿಳ್ಕೊ ಮತ್ತೆ ಸೀದಾ ದಾರಿಗೆ ನಡಿ ಅಂತಾರ ಅವ್ರು. ಜಂಗಲ್ ಸೇರಿದಂತೆ ಆಗ್ಯದ ನೀನು. ಅದಕ್ಕೆ ಹೇಳ್ಯಾರ, ಯಾಕೆ ವಿರತಿಯನ್ನು ಉಳಿದು ಹೀನ ವಿಷಯವನ್ನು ಉಳಿವಿ, ಕಾಕು ಮಾನಸವೇ ನಿನಗದರೊಳು ಏನುಂಟು. ಅಂಥ ವಿಷಯವನ್ನು ಬಿಟ್ಟು ಯಾಕೆ ಇದ್ರೊಳಗೆ ಬರಲಿ. ಕಾಕು ಮನಸ್ಸು ನೀನು ಕಾಕಾಗಿ ಹೋಗ್ಯದ ನಿನ್ನ ಮನಸ್ಸು ಅಂತ ಹೇಳಿದ್ರು ಅವರು. ಅದಕ್ಕೆ ಅಮೃತ ಸಮಾನವಾದ ಶಮವನ್ನು ತ್ಯಜಿಸಿ ಮೃತ ಇಲ್ಲದ್ದು ಒಂದು ಯಾವುದು ಮಾರ್ಗದ ಆ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಶಮವನ್ನು ತ್ಯಜಿಸಿ ಅಂದ್ರೆ ಅಂತರಿಂದ್ರಿಯನ್ನು ಹೊರಗೆ ವಿಷಯ ಮುಖ ಆಗದೆ ಅಧೋಮುಖಕ್ಕೆ ಹೋಗದೆ ಊರ್ಧ್ವಗತಿಗೆ ಹೋದೆ ಅಂದ್ರೆ ತ್ಯಜಿಸಿ ದುಃಖ ರೂಪ ವಿಷಯಗಳನ್ನು ಕುರಿತು ಓಡಿ ಹೋಗುವಿಯಲ್ಲ. ಆ ದುಃಖ ರೂಪ ವಿಷಯ ನೋಡಿ ನೋಡಿ ಮತ್ತೆ ಅದಕ್ಕೆ ಹೋಗ್ತಿದೆಯಲ್ಲ. ಅದಕ್ಕೆ ನೀನು ಭೋಗಾಪೇಕ್ಷೆಯಿಂದ ಪಾತಾಳ ಬ್ರಹ್ಮ ಲೋಕಗಳಿಗೆ ಹೋದರೂ ಶಮದ ವಿನ ನಿನಗೆ ಸುಖ ದೊರೆಯದು. ನೀ ಏನಾರ ಇಲ್ಲಿ ಯಜ್ಞೆ ಯಾಗ ಒಳ್ಳೆ ಕರ್ಮ ಪುಣ್ಯ ಎಕ್ಕದ್ ಮಾಡು, ಭೋಗ ಅಪೇಕ್ಷೆಯಿಂದ ಆ ಸ್ವರ್ಗ ಸುಖಕ್ಕೆ ಹೋಗ್ಬೇಕಂತ ಹೋದ್ರೂ ಪಾತಾಳಕರ ಹೋಗು, ಸ್ವರ್ಗ ಲೋಕಕ್ಕೆ ಹೋಗು, ಬ್ರಹ್ಮ ಲೋಕಕ್ಕೆ ಹೋಗು. ಅಲ್ಲಿ ಹೋದ್ರೂ ನಿನಗೆ ಹೊಳ್ಳೆ ಪುನಃ ಬರುವುದು ತಪ್ಪಿಲ್ಲ. ಆದ್ರೆ ಇಲ್ಲಿ ಏನು ಮಾಡಬೇಕು, ಶಮದ ವಿನ ನಿನಗೆ ದೊರೆಯಲಾರದು. ಏನು, ನಿನ್ನ ಮನಸ್ಸು ಇಂದ್ರಿಯನ್ನು ನಿಗ್ರಹ ಮಾಡುತ್ತಾನ ಮನಃಶಾಂತಿ ಸಮಾಧಾನ ದೊರೀತನ. ನಿನಗೆ ಎಲ್ಲಿತನ ಸಮಾಧಾನ ಇಲ್ಲ ಅಲ್ಲಿತನ ಶಾಂತಿ ಶಾಂತಿ ಶಾಂತಿಗಾಗಿ ಹುಡುಕುತ್ತಿರುವೆ ಮನವೇ, ಶಾಂತಿ ನಿನ್ನೊಳಿಯುವುದು ನೋಡು ಅಂತ ಹೇಳಿದರು ಕಬೀರದಾಸರು. ಹಂಗೆ ಶಾಂತಿ ಎಲ್ಲರ ಹೊರಗೆ ಹುಡುಕಿಡಕ್ಕೆ ಹೋಗ್ಬೇಡ, ನಿನ್ನೊಳಗದ. ನೂರಾರು ಭೋಗಗಳ ಆಸೆಗಳಿಂದ ನಿನಗೆ ದುಃಖವೇ ಆಗುತ್ತದೆ. ನೂರಾರು ಹೊರಗೆ ಕಂಡಂಗೆ ಏನು ಭೋಗಗಳು ಹುಡುಕ್ತಿದೆ ಅದು ಭೋಗ ಭೋಗೇ ರೋಗ ಭಯಂ ಅಂತ ಹೇಳಿದ್ರು. ಅದು ಭೋಗ ಎತ್ತಿ ಆದ್ರೆ ಸರ್ವತ್ರ ವರ್ಜ್ಯ ಇತ್ತು ಅಂತ ಹೇಳ್ಯಾರಿ. ಅದಕ್ಕೆ ಅತಿ ಅನ್ನೋದು ಸರ್ವತ್ರ ವರ್ಜ್ಯತೆ. ಹೆಂಗಂದ್ರೆ ಅತಿ ರೂಪೇಣ ಸೀತಾಮಾತೆಗೆ ಅದು ಅತಿ ರೂಪ ಇದ್ದದ್ದನೇ ಅವತ್ತ ರಾಮಾಯಣ ಆಗಿ ಆ ರೂಪನೇ ಮುಳ್ಳಾಗಿ ಕುಂತಕಿ. ಅತಿ ಗರ್ವೇಣ ರಾವಣ, ಅತಿ ಗರ್ವದಿಂದ ಎಂಥ ಭಕ್ತಿವಂತ ಇದ್ದದ ರಾವಣ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯ ಆಯ್ತು. 6 ಕೋಟಿ ಆಯುಷ್ಯ ತಂದ ಆಯುಷ್ಯ ಐತ್ರಿ ಅವಂಗ. ಯಾಕೆ, ಅತಿ ಗರ್ವ ಮಾಡಿದ್ದಕ್ಕೆ. ಗರ್ವದ ಸ್ಥಾನದಲ್ಲಿ ಉಳ್ಕೊಳೋಣ. ಆದ್ರೆ ಇವತ್ತಿಗೂ ಯಾರು ರಾಮನ ಸ್ಥಾನದಲ್ಲಿ ರಾಮನ ಹೆಸರಿಟ್ಟು ನಾವು ಆತ್ಮರಾಮ ಅಂತ ರಾಮ ಅಂತ ಏನು ನಾಮಸ್ಮರಣೆ ಮಾಡಿದ್ರೆ ಮುಕ್ತರಾಗ್ತೀವಿ. ಆದ್ರೆ ರಾವಣನ ನೇರದ್ರೆ ಯಾರು ಮುಕ್ತರಾಗ್ತಾರಂತ ಇವತ್ತಿಗೂ ಇತಿಹಾಸದಲ್ಲಿ ಇಲ್ಲ ಅಂತ. ಅತಿ ಗರ್ವೇಣ ರಾವಣ ಅತಿ ದಾನೇನ ಬಲಿರ್ಬದ್ದು. ಅತಿ ಅನ್ನೋದು ಸರ್ವತ್ರನಂತ ಅತಿ ದಾನ ಮಾಡ್ತೇನೆ ಅಂತ ಹೋಗಿನೇ ವಾಮನು ಏನು ಮಾಡಿದನ್ರಿ, ನೀ ಕೇಳಿದ್ದು ಕೊಡ್ತೇನೆ ಅಂದ 3 ಪಾದ ಭೂಮಿ ಕೇಳಿದ ಭಗವಂತ. ಅದಕ್ಕೆ 1 ಪಾಲ ಭೂಮಿ ಮೇಲೆ ಇಟ್ಟ, 1 ಪಾಲ ಆಕಾಶಕ್ಕೆ ಇಟ್ಟ, 1 ಪಾದ ಇನ್ನೊಂದು ಎಲ್ಲಿಂದ ನನ್ನ ಮೇಲೆ ಇಡಂದ್ರು. ಅದಕ್ಕೆ ತಾನೇ ಅವನನ್ನೇ ತುಳಿದು ಪಾತಾಳಕ್ಕೆ ಇಳಿದ ಶಿವನು ಅಂತ ಬರ್ತದೆ. ಅದಕ್ಕೆ ಅತಿ ಅನ್ನೋದು ಸರ್ವತ್ರ ಅವ್ರ ಜೊತೆಲಿ ಅತಿಯಾದ ಆಶೆ ಮಾಡಿ ಅತಿಯಾದ ವಿಷಯ ಕೆಡಿಸಿ ನೀನು ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ವಿಷಯಗಳನ್ನು ಕುರಿತು ಓಡಿ ಹೋಗುವಲ್ಲ, ಮತ್ತೆ ಅದಕ್ಕೆ ಹೋಗ್ತಿದಿ. ಅದಕ್ಕೆ ಇನ್ನು ಯಾವ ಲೋಕಕ್ಕೆ ಹೋದ್ರೂ ನಿನಗೆ ಸುಖ ಇಲ್ಲ. ನೂರಾರು ಭೋಗಗಳ ಆಸೆಯಿಂದ ನಿನಗೆ ದುಃಖನೇ ಅಂತ ಹೇಳಿದ್ರು. 100 ಯಾಕೆ, ನೀ 1000 ಭೋಗ ಮಾಡಿರ್ನು ಆ ಭೋಗದಲ್ಲಿ ನಿನಗೆ ಸುಖ ಕೊಡೋದಲ್ಲ. ಅದೇ ಕ್ಷಣದಾಗ ಕೊಟ್ಟದ್ದೇ ಮತ್ತೊಂದು ಕ್ಷಣದಾಗ ಇರುವುದಿಲ್ಲ.
ಆದ್ದರಿಂದ ಆಶೆಗಳನ್ನು ಬಿಟ್ಟು ಪರಮ ಪ್ರಯೋಜನವಾದ ಮೋಕ್ಷವನ್ನು ಹೊಂದಬಾರದು. ಇಂಥ ಆಶೆ ದುಃಖ 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 ಅಂತ ನಾವು ಇಷ್ಟು ಹೇಳಕತ್ತೀವಿ. ನೀನು ಎಷ್ಟಂದ್ರೆ ಸೂಕ್ಷ್ಮ ಅಂತ ತಿಳ್ಕೊಬೇಡ. ಕಾಲೊಳಗಿನ ಮುಳ್ಳು ಎಷ್ಟು ಸೂಕ್ಷ್ಮ ಅದ್ರಿ, ಅದು ನಿನ್ನ ಕಾಲ ಕಡಿಸ್ಕೊಳಂಗ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದ್ರು ಅವರು. ಅದಕ್ಕೆ ಈ ಪಾಪ ಇದೆಯಟ್ರದ್ದು ಅನ್ನಕ್ಕೆ ಹೋಗ್ಬೇಡ ನೀನು. ಆ ಪಾಪ ಬುದ್ಧಿ ನೀ ಏನು ಮಾಡಿದೆ ಅಂದ್ರೆ ಅದು ಮತ್ತೆ ನಿನಗೆ ಮುಳ್ಳಾಗಿ ಕುಂದಿರ್ತದೆ. ಜಾಲಿ ಬುತ್ತಿ ಕಾಲಿಗೆ ಮೂಲ ಮಾಡಿಕೊಂಡಂತಾಗ್ತದೆ. ಅದಕ್ಕೆ ದುಃಖವೇ ಆಗುತ್ತದೆ. ಆದ್ದರಿಂದ ಆಶೆಗಳನ್ನು ಬಿಟ್ಟು ಪರಮ ಪ್ರಯೋಜನ ಅಂದ್ರೆ ಪರಮ ಪ್ರಯೋಜನ ಅಂದ್ರೆ ಇದ್ರ ಮುಂದೆ ಮತ್ತೊಂದು ಪ್ರಯೋಜನ ಲಾಭನೇ ಇಲ್ಲ ನೋಡ್ರಿ. ಇದೇಂತಂದ್ರೆ ಇದನ್ನ ಏನಂತಾರ ಮೋಕ್ಷ ಅಂತಾರ, ಮುಕ್ತಿ ಅಂತಾರ, ಜನನ ಮರಣದಿಂದ ಬಿಡುಗಡೆ ಅಂತಾರ. ಇದಕ್ಕೆ ಇಷ್ಟ ಅನಿಷ್ಟಗಳಾದ ವಿಚಿತ್ರ ವಿಷಯಗಳು ನಿನಗೆ ಭಯಂಕರ ದುಃಖಕ್ಕೆ ಕಾರಣ. ಇಷ್ಟ ಅನಿಷ್ಟ ಒಮ್ಮೆ ಬೇಕನ್ನಿಸ್ತದ, ಒಮ್ಮೆ ಬ್ಯಾಡ ಅನ್ನಿಸ್ತದ. ಅದೇ ನೋಡ್ರಿ, ಒಮ್ಮೆ ಹೊಟ್ಟೆ ತುಂಬು ತಕ ಉಣ್ತಿ, ಹೊಟ್ಟೆ ತುಂಬಿದ ಬ್ಯಾಡ ಅನ್ನಿಸ್ತದ. ಜ್ವರ ಬಂದಾಗ ಇವನಿಗೆ ಅದೇ ಬ್ಯಾಡ ಅನ್ನಿಸ್ತದ. ಒಮ್ಮೆ ಕಲ್ಲು ಸಕ್ಕರೆನೇ ಹೇಳ್ಯಾರ ನೋಡ್ರಿ ಅವ್ರು. ಕಲ್ಲು ಸಕ್ರೆ ಒಮ್ಮೆ ರುಚಿ ಅನ್ನಿಸ್ಬೋದು, ಮತ್ತೊಮ್ಮೆ ಕೈ ಅನ್ನಿಸ್ಬೋದು. ಆದ್ರೆ ಈ ವಿಷಯಗಳು ಹಿಂಗೆ ಇಷ್ಟಾನಿಷ್ಟ ವಿಷಯಗಳು ನಿನಗೆ ಭಯಂಕರ ದುಃಖಕ್ಕೆ ಕಾರಣಗಳಾಗಿರ್ತವೆ. ಭಯಂಕರ ಅಂದ್ರೆ ಮತ್ತೆ ಪುನಃ ಪುನಃ ಜನನ ಮರಣಕ್ಕೆ ಗುರಿಯಾಗ್ತಾವೆ. ಅದಕ್ಕೆ ಹೊರತು ಸುಖಕ್ಕೆ ಸಾಧನಗಳಾಗಿ ಇವು ಯಾವ ವಿಷಯಗಳು ಸುಖ ಕೊಟ್ಟವಂತ ಯಾರೂ ಅಂದೇ ಇಲ್ರಿ ಇಲ್ಲಿ ತನರಿ. ಅಂದವನಿಗೆ ಪಾಮರ್ ಅಂದ್ರು ಅವರು, ಅಂದವರಿಗೆ ಅಜ್ಞಾನಿ ಅಂದರು ನಮ್ಮಂಥವ್ರಿಗೆ. ಏನು ವಿಷಯ ಸುಖವನ್ನು ಎಳೆಸೋರಿಗೆ ಅತ್ಯಂತ ಪಾಮರ್ ಅಂದರು, ಅತ್ಯಂತ ಅಜ್ಞಾನಿ ಅಂದರು. ಇವನಿಗೆ ತಿಳುವಳಿಕೆ ಇಲ್ಲದ ಅವಿವೇಕಿ ಅಂದ್ರಿ. ಅಂದ್ರೆ ಬರೀ ಐಹಿಕ ಭೋಗ ವಿಚಾರ ಮಾಡ್ತೀವಲ್ರಿ ನಾವು. ಈ ವಿಷಯದೊಳಗೆ ಎಲ್ಲಿ ತನ ಪ್ರೀತಿ ಅಂತೀವಿ ಅದು ನಮಗೆ ಯಾರು ಒಳ್ಳೆಯವನು ಅಂತ ಅನ್ನೋದೇ ಇಲ್ಲ, ಅಜ್ಞಾನಿನೇ ಅಂತಾರೆ. ಅದಕ್ಕೆ ಇವು ಸಾಧನಗಳಾಗಿವೆ. ಹೇ ಮನವೇ, ನೀನು ಶ್ರೋತ್ರೇಂದ್ರಿಯದೊಡನೆ ಕೂಡಿಕೊಂಡು ಶಬ್ದ ವಿಷಯಕ್ಕೆ ಮೋಹಿಸಿ ಹರಿಣದಂತೆ ಓದಿ. ನೋಡ್ರಿ, ಶ್ರೋತ್ರೇಂದ್ರಿಯ ಅಂದ್ರೆ ಕಿವಿಯ ಶಬ್ದವನ್ನು ಕೇಳಿ ಶಬ್ದ ವಿಷಯಕ್ಕೆ ಮೋಹಿಸಿ ಹರಿಣದಂತೆ ನಾಶವನ್ನು ಹೊಂದಬೇಡ. ಅಂದ್ರೆ ಹರಿಣ ಅಂದ್ರೆ ಚಿಗರಿ, ಅದೇ ಶಬ್ದಕ್ಕಾಗಿ ಹೋಗಿಬಿಡ್ತ್ರಿ. ಆ ಶಬ್ದಕ್ಕೆ ಸೋತು ಎಂತ ಓಡುತ್ತಿತ್ತು. ಬೇಟೆಗಾರ ಏನಾರ ಒಂದು ತಂದಿಟ್ಟ, ಆ ಶಬ್ದಕ್ಕೆ ನೋಡಿ ಏನೋ ಒಂದು ಒಳ್ಳೆ ನಾದ ಬಂತಂತ ಆ ಶಬ್ದಕ್ಕಾಗಿ ತಾನು ಸೋತು ಹೋಯ್ತು. ಹಂಗೆ ನೀ ಆ ಮೃಗದಂತೆ ಸೋತು ಹೋಗಬೇಡ. ಬೇಡ, ಹಾವು ಸರ್ಪ ಹೇಳ್ತಾರಲ್ರಿ, ಎಂತ ಓಡಿ ಹೋಗಿ ಯಾರಿಗೆ ಸಿಗುವಂಥ ಜಾಗದಲ್ಲಿ ಕೂಡುವಂಗೆ ಇರ್ತದೆ, ಎಲ್ಲೇ ಒಂದು ಬಿಲ ಹೋಗುವಂಗೆ ಇರ್ತದೆ. ಆದ್ರೆ ಆ ಪುಂಗಿನಾದಕ್ಕೆ ಸೋತು ಅವನ ಕೈಯಾಗ ಸಿಕ್ತು. ಹಂಗೆ ನೀ ಸೋತು ಈ ಜನನ ಮರಣದ ಕೈಗೆ ಸಿಗಬೇಡ, ಮೃತ್ಯುವಿನ ಕೈಯಾಗಿ ಸಿಗಬೇಡ, ಯಮನ ಬಾಧೆಯಲ್ಲಿ ಸಿಲುಕಬೇಡ, ಹೊಂದಬೇಡ ಅಂದರೆ. ಇನ್ನು ತ್ವಗೀಂದ್ರಿಯದೊಡನೆ ಕೂಡಿ ಸ್ಪರ್ಶಕ್ಕೆ ಮೋಹಿಸಿ ಗಜೇಂದ್ರನಂತೆ ಬಂಧನಕ್ಕೆ ಒಳಗಾಗಬೇಡ. ಗಜೇಂದ್ರ ಅಂದ್ರೆ ಆನೆ ರೀ. ಆ ಸ್ಪರ್ಶ ಸುಖಕ್ಕಾಗಿ ಆನೆ ಅಂತ ಬಲಿಷ್ಠ ಪ್ರಾಣಿ ಇದ್ರೂ ಅದನ್ನು ನೋಡಿ ಗೊತ್ತಾಗ್ಲಾರ್ದ, ವಿಚಾರ ಮಾಡಲಾರ್ದ ಅಲ್ಲಿ ಮತ್ತೊಂದು ಆನೆ ಅದಂಥೇಳಿ ಆ ಹುಲ್ಲಿನ ಗಾವದ ಮೇಲೆ ಹೋಗಿ ಆ ಪಳಿ ಮೇಲೆ ಹೋಗಿ ಬಿದ್ದು ಸತ್ತು. ಇನ್ನು ರಸನೇಂದ್ರಿಯದೊಡನೆ ಕೂಡಿ ರಸ ವಿಷಯಕ್ಕೆ ಮೋಹಿಸಿ ಮೀನದಂತೆ ಬಲೆಯಲ್ಲಿ ಬಿದ್ದು ಒದ್ದಾಡಬೇಡ. ರಸನೇಂದ್ರಿಯ ಅಂದ್ರೆ ಷಡ್ರುಚಿಗಳ ಗ್ರಹಣ ಮಾಡುವಂಥ ಈ ನಾಲಿಗೆಗೆ ಅವ್ರು ಏನು ಹೋಲಿಕೆ ಕೊಟ್ಟರು, ಮೀನು ಹೆಂಗೆ ಆ ಬಲಿಗೆ ಮಾಂಸ ತುಕಡಿ ಹಾಕ್ಯಾರ ಅನ್ನೋದು ಗೊತ್ತಲಿಲ್ರಿ. ಹೋಗಿ ಆ ಮಾಂಸಕ್ಕಾಗಿ ಹೋಯ್ತು, ಆ ಮಾಂಸ ಕುತ್ತಿಗೆ ಹಿಡಿಯೋಣ ಅಲ್ಲಿಗೆ ಸಿಗಿ ಬಿದ್ದು ಬಿಡ್ತೀರಿ. ಆ ರಸಕ್ಕಾಗಿ ಒದ್ದಾಡಿ ಎಲ್ಲಿ ಬೇಡರವನ ಬಲಿಯಲ್ಲಿ ಬಿತ್ತು. ನೀನು ಯಾವ ಬಲಿಯಲ್ಲಿ ಬೀಳ್ತೀವಿ ಅಂದ್ರೆ ಈ ಯಮದೂತರ ಬಲಿಯಲ್ಲಿ, ನರಕ ಸದೃಶ್ಯವಾದಂಥ ಬಲಿಯಲ್ಲಿ, ಜನನ ಮರಣದ ಬಲಿಯಲ್ಲಿ ಬಿದ್ದು ಒದ್ದಾಡಬೇಡ. ಇನ್ನು ನೇತ್ರದೊಡನೆ ಕೂಡಿ ರೂಪಕ್ಕೆ ಮೋಹಿಸಿ ಪತಂಗದಂತೆ ಸುಟ್ಟುಕೊಳ್ಳಬೇಡ. ಕಣ್ಣಿಗೆ ಆಕರ್ಷಣವಾದಂಥ ಏನು ಹೊರಗಿನ ಪ್ರಪಂಚ ಕಾಣ್ತದಲ್ಲ ಅದಕ್ಕೆ ಸೋತು, ಅದು ಹೆಂಗೆ ದೀಪ ಬೆಂಕಿ ಅಂತ ಗೊತ್ತಾಗಲಿಲ್ಲ, ಏನೋ ಒಂದು ಹಣ್ಣದ ತಿನ್ನೋದಂತ ಮುದ್ದು ಕೊಡಕ್ಕೆ ಹೋಗಿ ಬಿದ್ದು ಪತಂಗ ಸತ್ತು ಹೋಯ್ತು. ಅದಕ್ಕೆ ನೀ ಬಂಧನಕ್ಕೊಳಗಾಗಬೇಡ. ಕೆಟ್ಟದ್ದನ್ನು ನೋಡಬೇಡ, ಒಳ್ಳೆಯದಾಗಿ ನೋಡು. ಮಹಾತ್ಮರ ದರ್ಶನ ಸ್ಪರ್ಶನಕ್ಕಾಗಿ ನಿನ್ನ ನೇತ್ರ ಅದಕ್ಕಾಗಿ ಮೀಸಲಾಗಿರು. ಆ ಒಳ್ಳೆಯದನ್ನು ನೋಡಾಕ, ಪರಮಾತ್ಮನ ಒಂದು ಒಳ್ಳೆಯ ಭಾವವನ್ನು ನೋಡಾಕ ಮಾಡು. ನಿನ್ನ ಸ್ವರೂಪ ನೋಡ್ಕೊಳಕ ನಿನ್ನ ನೇತ್ರವನ್ನು ಅಂತರ್ಮುಖ ಸ್ಥಿತಿಗೆ ಹೋಗಂತ ಹೇಳಿದರೆ. ಇನ್ನು ನಾಶಿಕವನ್ನು ಹೊಂದಿ ಗಂಧಕ್ಕೆ ಮೋಹಿಸಿ ಭೃಂಗದಂತೆ ಬಂಧನಕ್ಕೆ ಒಳಗಬೇಡ. ಈ ವಾಸನೆ ನೋಡಕ್ಕಾಗಿ ಏನು ನಮಗೆ ಘ್ರಾಣೇಂದ್ರಿಯ ಕೊಟ್ಟರೆ ಈ ಇಂದ್ರಿಯಗಳಿಂದ ಏನು ಗಂಧಕ್ಕೆ ಮೋಹಿಸಿ ಅಂದ್ರೆ ಅದೇ ಭೃಂಗ ನೋಡ್ರಿ. ಆ ಹೂವಿನ ವಾಸನೆ ಹೀರಾಕ್ ಹೋಯ್ತು, ಸ್ವಲ್ಪ ಹೀರೇನೋ ಹೊರಗೆ ಬರಲಿಲ್ಲ. ಎಂಥ ತಾಕತ್ತಿಂತಂದ್ರೆ ಕಟ್ಟಿಗೆಯನ್ನು ಕೊರೆದು ಹೊರಗೆ ಬರುವಂಥ ತಾಕತ್ತಿತ್ತು. ಆದ್ರೆ ಮೋಹಕ್ಕೆ ಒಳಗಾಗಿ ಏನಂತಿತ್ತು, ಬೆಳಗಾಗಬೇಕು, ಸೂರ್ಯ ಉದಯ ಆಗಬೇಕು, ಕಮಲ ಅರಳುತ್ತದ, ನಾ ಇನ್ನಷ್ಟು ಶೇಖರಣೆ ಮಾಡುತ್ತೇನೆ ಅಂತ ಕುಂತಿತ್ತು. ಆದ್ರೆ ಬೆಳಗಾಗೋದ್ರಾಗ ಆ ಕಡೆಯಿಂದ ಒಂದು ಪ್ರಾಣಿ ಬಂದು ಅದನ್ನು ಕಾಲಾಗಿ ತುಳಿದು ನುಗ್ಗು ಮಾಡಿತು, ಅದರಲ್ಲಿ ತಾನು ಹೋಯ್ತು. ಹಂಗೆ ನಾವು ಈ ಗಂಧ ವಾಸನೆ ಅಂದ್ರೆ ದುರ್ಗಂಧ ವಾಸನೆಯಾದಂಥ ಈ
ಶಬ್ದ ಇದಕ್ಕಾಗಿ ಗಂಧವಾಸನೆಗಾಗಿ ಬಹಿರ್ಮುಖವಾಗಿ ಹೋಗಬೇಡ ಅಂತ ಹೇಳಿದರು ಮನವೇ. ಇನ್ನು ಒಂದೊಂದು ವಿಷಯಗಳನ್ನು ಮೋಹಿಸಿದ ಪ್ರಾಣಿಗಳು ಸತ್ತ ಮೇಲೆ ಪಂಚ ವಿಷಯಗಳಿಗೆ ಮೋಹಿಸುವಂತ ನೀನು ಉಳಿಯುವಿ. ಅವ್ರು ಹೇಳ್ಯಾರ ನಿಜಗೊಂಡ್ರು ಹಿಂದನು, ಬಳಸಿದ 5 ಇಂದ್ರಿಯದೊಳು ಸುಳಿಯಲ್ಲಿ ಎಂತುಳಿವೆ. ಒಂದೊಂದಕ್ಕೊಂದೊಂದು ಸತ್ತವ ನಿನಗೆ 5 ಅದಾವ. 5 ನಿಗ್ರಹಿಸಬೇಕಾದ್ರೆ ನೀನು ಬಹಳ ಧೀರ ಕಚ್ಚಿದ್ದೀರಂದ್ರಿ. ಇಂದ್ರಿಯಗಳನ್ನು ನಿಗ್ರಹ ಮಾಡೋದಂದ್ರೆ ಸಾಮಾನ್ಯ ಅಲ್ಲ ಅಂತ ಹೇಳಿದರು. ಇನ್ನು ನಿನಗೆ ಸುಖವಾದರೂ ಹೇಗೆ ದೊರೆಯುವುದು? ನಿನಗೆ ಸುಖ ಬೇಕಾದ್ರೆ ಈ 5 ಇಂದ್ರಿಯಗಳನ್ನು ಹೊರಬಿಟ್ರೆ ಅವು ಮನಸ್ಸಿಗೆ ಬಂದಂಗೆ ಅವಕರನ್ನ ಬಿಟ್ಟ ಮನಸ್ಸಿನ ಅಧೀನನೇ ಅವನ್ನ ಹಿಡಿಲಾರ್ದೆ ಅವುಗಳ ಅಧೀನನೇ ನಿನ್ನ ಮನಸ್ಸು ಹೋದ್ರೆ ನೀನು ಗತಿ ಅಧೋಗತಿಗೆ ಹೋಗ್ತದೆ ಅಂತ ಹೇಳಿದರೆ. ಅನಂತ ಸಾರೆ ದುಃಖಗಳನ್ನು ಕೊಟ್ಟಾಗ್ಯಾದ್ರೂ ಅವುಗಳನ್ನೇ ಇಚ್ಛಿಸುವಿ. ಎಷ್ಟು ಸಲ ದುಃಖ ಅನುಭವಿಸಿಲ್ರಿ ಜೀವನದಾಗ ಬಂದು, ಅದು ಮರಿದು ಮತ್ತೆ ಹೋಗುದ್ರಿ. ಇವತ್ತೇನು ಕರಿಮಾರಿ ಕಟ್ಕೊಂಡ್ರು ಮತ್ತೆ ನಾಳೆ ಬಿಳಿ ಮಾರಿ ಮಾಡ್ಕೊಂಡು ಹೋಗೋದು ನಮ್ಮ ಪರಿಸ್ಥಿತಿ ಹಣೆ ಹೊರ. ಹಾಗೆ ಮೋಹಿಸುವಂತ ನೀನು ಉಳಿಯೋ ಬಗೆ ಹೇಗೆ? ನಿನಗೆ ಸುಖವಾದರೂ ಹೇಗೆ ದೊರೆಯುವುದು? ನಿನಗೆ ಸುಖ ಹೆಂಗೆ ದೊರೀತದೆ? ಮತ್ತೆ ಇದನ್ನೇ ಮಾಡ್ಕೋತ ಹೋದೆ ಅಂದ್ರೆ ನಿನಗೆ ಸುಖ ಸಿಗುದಿಲ್ಲ ಅಂತ ಹೇಳಿದ್ರು. ಅನಂತ ಸಾರಿ ದುಃಖಗಳನ್ನು ಕೊಟ್ಟಾಗ್ಯಾದರೂ ಅವುಗಳನ್ನೇ ಇಚ್ಛಿಸುವಿ ಅಂದ್ರೆ ಎಷ್ಟು ಸಲ ಅನ್ನೋದು ಅದ್ರ ಮರಿತೀನಿ. ಯಾಕೆ ನಿಂದು ಬರೀ ಅದೇ ಅದ ಮೂಢತ್ವ. ವಿಷಯದ ಮೇಲೆ ಅಷ್ಟು ರತಿಯಾಗಿ ಕುಂತದ ಅಂದ್ರೆ ಪ್ರೀತಿಯಾಗ್ಯದ ಅಂದಮೇಲೆ ನಿನ್ನ ಮೂರ್ಖತನವು ಎಷ್ಟಿರ್ಬೋದು ಅಂತಾರ ಅವ್ರು. ನಿನ್ನ ಮೂರ್ಖತನರ ಎಷ್ಟಿರ್ಬೋದು? ಗೋರ್ಕಲ್ಲ ಮೇಲೆ ಮಳೆ ಹೊಯ್ದರ ಕಲ್ಲು ಹೀರ್ಕೊಂಬ. ಮೂರ್ಖನ ಮುಂದೆ 100 ಕಾಲು ಬುದ್ಧಿ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಹುಯ್ದಂತೆ ಆ ಕಲ್ಲು ಹೀರ್ಕೊಂಬುವುದೇ ಸರ್ವಜ್ಞ ಅಂತ. ಮೂರ್ಖನ ಮುಂದೆ ನಿನ್ನ ಮುಂದೆ ಎಷ್ಟರ ಹೇಳಮನಕತ್ಯಾರ ಅವ್ರ ಮಾತ್ಮರು. ನಿನ್ನ ಮುಂದೆ ಹೇಳುವುದೇನೋ ಆ ಕಲ್ಲು ಮೇಲೆ ಮಳೆ ಸುರಿದಂಗೆ ಆಲಕತ್ತಂತಾರ. ಹೀಗೆಂದು ಬೈಯುತ್ತಾ ಮನಸ್ಸಿಗೆ ನಾವು ಬೈಬೇಕಂತ ಅವ್ರು ಹೇಳಕತ್ಯಾರ್ರಿ. ಎಷ್ಟರ ಹೇಳ್ಬೇಕು ಮನಸ್ಸೇ ನಿನಗಂತ. ಏನು ಉಪದೇಶಿಸುತ್ತ ಪ್ರಾಣಾಯಾಮ ಧ್ಯಾನಾದಿಗಳಿಂದ ನಿರೋಧಿಸುತ್ತ ಯಮ ನಿಯಮ ಆಸನ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ಈ 8 ನಿಯಮಗಳನ್ನು ಅಂದ್ರೆ ಪ್ರಾಣಾಯಾಮದಿಂದ ಮತ್ತು ಧ್ಯಾನಗಳಿಂದ ಹೋಗಿ ನಿರೋಧಿಸುತ್ತಂದ್ರೆ ಮನವನ್ನು ಚಿತ್ತ ವೃತ್ತಿ ನಿರೋಧ ಮಾಡಬೇಕಾಗಿದೆ. ಚಿತ್ತ ಯಾಕಡೆ ಅದ? ವಿಷಯದ ಕಡೆ ಅದ. ಅದನ್ನು ನಿರೋಧ ಮಾಡಿ ಅಂತರ್ಮುಖ ಸ್ಥಿತಿ ಹೋಗಿ ಯಾವಾಗಲೂ ಮನಸ್ಸಿನ ಹಿಂದಿಂದೇ ಬೆನ್ನು ಹತ್ತಿರ್ಲಿಕ್ಕೆ ಬೇಕಂತ. ಈ ಮನಸ್ಸಿನ ಹಿಂದೆ ಹಂಗೆ ಕುದುರೆ ಲಗಾಮ್ ಕೈಯಾಗಿದ್ರೇ ಕುದುರೆ ನಮ್ಮ ಅಧೀನದೊಳಗಿರ್ತದಂತ. ಇರ್ಲಿಕ್ಕಂದ್ರೆ ಅದು ತನ್ನ ಮನಸ್ಸಿಗೆ ಒಂದು ಕಡೆ ಹೋಗೋದೇ ಟಾಂಗ ಒಯ್ದು ಎಲ್ಲಾರ ಒಗಿದೇರಿ. ಅದು ಇಲ್ಲ ಕುದುರೆ ಮೇಲೆ ಒಬ್ಬನೇ ಕೂತರೂ ಆ ಕುದುರೆ ಒಯ್ದು ಎಲ್ಲಿಗೆ ಒಯ್ತದೋ ಗೊತ್ತಿಲ್ಲ. ಹಾಗೆ ಈ ಮನಸ್ಸಿನ ಹಿಂದೆ ನಾವು ಹೋದ ಮನಸ್ಸು ನಮ್ಮನ್ನು ಎಲ್ಲಿ ಒಯ್ದು ಒಗಿತದೋ ಗೊತ್ತಿಲ್ಲರಿ. ಹಾಗೆ ಯಾವ ರೀತಿಯಿಂದಾದರೂ ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರ್ಬೇಕು. ಯಾವ ರೀತಿಯಿಂದಾರ ಮಾಡೋ, ನೀ ಬೈದರ ಹೇಳು, ಅದಕ್ಕೆ ಸಮಾಧಾನದಿಂದರ ಹೇಳು. ಅದೇ ಹೇಳಿದ್ರು ಅವ್ರು ನಿಜಗೊಂಡ್ರು. ಹಿಂದಗಡೆ ಸಮಾಧಾನದಿಂದ ಮುದ್ದಿಸಿದ್ರು ಅವರು. ಕೋಗಿಲೆ ಜಾಣ ಕೋಗಿಲೆ ಮುದ್ದು ಕೋಗಿಲೆ ಜಾಣ ಕೋಗಿಲೆ ಅಂತ. ಹಂಗೆ ಅದಕ್ಕೆ ಏನೋ ಗಿಳಿ ಅಂದಾರ, ವಯ್ಯಾರದ ಗಿಳಿ ಅಂತ ಹೇಳಿದರು. ಹಂಗೆ ಅದಕ್ಕೆ ರಂಭಿಸಿ ಅದಕ್ಕೆ ಸಾಮ ಭೇದ ದಂಡ ಉಪಾಯ ಅಂತ ಹೇಳ್ಯಾರ್ರಿ. ಮೊದಲು ಸಮಾಧಾನದಿಂದ ಹೇಳಬೇಕು, ಆಮೇಲೆ ಭೇದ ಮಾಡಿ ಹೇಳಬೇಕು. ಮಕ್ಕಳಿಗೆ ಮೊದಲು ಸಮಾಧಾನದಿಂದ ಊಟ ಮಾಡಿಸಿ ಸಾಲಿಗೆ ಕಳಿಸ್ಬೇಕಂದ್ರೆ ಕೇಳಲಿಕ್ಕಂದ್ರೆ ಕಡೆಗೆ ದಾನ ಏನಾರ ಆಸೆ ತೋರಿಸ್ಬೇಕಲ್ರಿ. ಚಾಕ್ಲೇಟ್ ಅದು ಇದು ಕೊಟ್ಟು ಏನಾರ ಕೊಡ್ತೀನಿ ಅಂತ ಹೇಳಿ ಊಟ ಮಾಡಿಸಿ ಸಾಲಿಗೆ ಕಳಿಸೋದು. ಆಮೇಲೆ ಭೇದ ಅಂದ್ರೆ ನೀ ಸಾಲಿಗೆ ಹೋಗ್ಲಿಕ್ಕಂದ್ರೆ ನಿನಗೆ ಮುಂದೆ ಹೆಂಗೆ ನೌಕರಿ ಬರ್ತದೆ, ನೀವು ಉಣೋದು ಹೆಂಗೆ ತಿನ್ನೋದು ಹೆಂಗೆ ನಿನಗೆ ಅನ್ನೋದು. ಇರ್ಲಿಕ್ಕೆ ಊಟ ಮಾಡೋ ದೇವ್ ಬಂತು ಕಡ್ಡಿ ಬಂತು ಅಂದಿಸ್ತೀವಲ್ರಿ. ಹಾಗೆ ಈಗ ನಮಗೆ ನಿನಗೆ ಮುಂದೆ ಘೋರ ನರಕದಂತ ಹೇಳಕತ್ತಾರ್ರಿ ಭಯಾನಕ ವಾಕ್ಯಗಳು. ಆಮೇಲೆ ಇದನ್ನೂ ಕೇಳಲಿಲ್ಲ ಅಂದ್ರೆ ದಂಡಮ್ ದಶಗುಣಮ್ ನೋಡ್ರಿ. ಮಕ್ಕಳಿಗೆ ಅದೇ ಮಾಡ್ತೀವಲ್ರಿ ನಾವು. ಊಟ ಮಾಡ್ಲಿಕ್ಕೆ ಸಾಲಿಗೆ ಹೋಗ್ಲಿಕ್ಕೆ ಅಂದ್ರೆ ಮತ್ತೊಂದು ಬಡ್ಗಿ ತೊಗೊಂಡು ಹೆಂಗೆ ನಿಂದಿರ್ತೀವಿ ಹಂಗೆ ನಮಗೆ ದಂಡಮ್ ದಶಗುಣಮ್ ಅಂತ ಇವರು ಮತ್ತು ಬೈದು ಹೇಳು ರಂಭಿಸಿ ಹೇಳಂತ ಮನಸ್ಸಿಗೆ ಕಲಸಂತ ಮಹಾತ್ಮರು ಹೇಳಕತ್ತಾರ. ಇನ್ನು ಹೀಗೆಂದು ಬೈಯುತ್ತ ಉಪದೇಶಿಸುತ್ತ ಈ ಏನು ಪ್ರಾಣಾಯಾಮ ಧ್ಯಾನ ಸಮಾಧಿಗಳಿಂದ ಇವು ಒಂದೊಂದು ಮಾರ್ಗಗಳದಾವ ನೋಡ್ರಿ. ಮನಸ್ಸು ಹೋಗ್ಬೇಕಾದ್ರೆ ವೃತ್ತಿ ನಿರೋಧ ಮಾಡಬೇಕಾದ್ರೆ ಪ್ರಾಣಾಯಾಮ ಧ್ಯಾನಗಳಿಂದ ನಿರೋಧಿಸ್ಬೇಕಂತ ಹೇಳಿದರು. ಮಂತ್ರ ಅದಕ್ಕೆ ಶಿವ ಏನ್ರಿ ಲಯ ಯೋಗ, ಹಠ ಯೋಗ, ರಾಜಯೋಗ, ಶಿವಯೋಗ ಇವು ಯೋಗಗಳು ಹೇಳ್ಯಾರ ನೋಡ್ರಿ. ಯೋಗ ಪ್ರತಿಪಾದನಸ್ಥಳೊಳಗೆ ಇವು ಮಾಡುವಂಥವು. ಮಾಡಿದಾಗ ಮಾತ್ರ ಧ್ಯಾನ ಸ್ಥಿತಿ ಹೋಗ್ತದೆ. ಹಾಗೆ ಮನಸ್ಸಿನ ಹಿಂದಿಂದೆ ಬೆನ್ನು ಹತ್ತಿಕೊಳ್ಬೇಕು. ಯಾವ ರೀತಿಯಿಂದಾದರೂ ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರ್ಬೇಕು. ಯಾವ ರೀತಿಯಿಂದಾರ ಮಾಡ್ರಿ. ಸಮಾಧಾನದಿಂದ ಹೇಳಿ ನೋಡ್ರಿ. ದಾನ ಇದಕ್ಕೆ ಏನಾರ ಆಸೆ ಹಚ್ಚಿನೂ ನೋಡ್ರಿ. ಆಮೇಲೆ ಭಯ ಹುಟ್ಟಿಸಿನೂ ನೋಡ್ರಿ. ಆಮೇಲೆ ಇದಕ್ಕೆ ಆ ಕಡೆ ಯಾಕೆ ಹೋಗ್ತಿದ್ದಿ ಮನವೇ ಅಡ್ನೇಡಿ ಮನವೆಂಬ ಮರ್ಕಟ್ಟಾಗಿದೆಯಲ್ಲ ಅಂತ ಹೇಳಿ ಹೀಗಳದಾರ ಮಾಡ್ರಿ. ಒಂದು ವೇಳೆ ಮನಸ್ಸು ವಿಷಯಗಳಲ್ಲಿ ಮಗ್ನವಾದದ್ದಾದರೆ ಮತ್ತೂ ವಿಷಯಗಳಲ್ಲಿ ಹೋಗಕತ್ತಂದ್ರೆ ಹೇ ಮನಸ್ಸೆ
ನಾಯಿಯು ಎಲುಬುಗಳಲ್ಲಿ ಪ್ರೀತಿಯನ್ನು ಮಾಡುವಂತೆ ಎಷ್ಟು ಹೇಳಿದರೂ ನಿನ್ನ ಮುನ್ನಿನ ಪರಿ ಬೂಡಲೆಲ್ಲ ಮನಸ್ಸೆ. ಏನು ನಾಯಿಗೆ ಅಲ್ಲಿ ಏನೂ ಸುಖ ಇಲ್ಲ. ಊರ ಹೊರಗೆ ಬಿದ್ದಂಥ ಎಲುಬು ತಂದು ಕಚ್ಚಿ 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 ತನ್ನ ಒಸಡಿನೊಳಗಿನ ರಕ್ತ ಬಿದ್ದಾಗ ರುಚಿ ಅದಂತ ನೆಕ್ಕಿ ನೆಕ್ಕಿ ಸಾಕಾಗಿ ಅದು ಎಷ್ಟಂತ ತಾಳ್ತದ್ರಿ ಒಸಡು ಬ್ಯಾನ್ಯಾದಾಗ ಮತ್ತೆ ಹೋಗಿ ಒಂದು ಕಡೆ ಅಳ್ಳಾಕತ್ತಂತ. ಹಂಗೆ ವಿಷಯಗಳಲ್ಲಿ ಮಗ್ನ ಆದದ್ದಾದ್ರೆ ಆ ನಾಯಿ ಮಾಡುವಂತೆ ನೀನು ವಿಷಯಗಳಲ್ಲಿ ಪ್ರೀತಿ ಮಾಡುವೆ. ಆದ್ದರಿಂದ ನೀನು ನಾಯಿಯ ಸಮಾನಾಗಿರುವಿ. ನಾಯಿ ಅಂದರೆ ಬೈದು. ಯಾಕೆಂದರೆ ನಿರಸವಾದ ಎಲುಬುಗಳಲ್ಲಿ ಅಲ್ಲಿ ಏನೂ ರಸನೆ ಇಲ್ಲ. ಎಲುಬಿನಲ್ಲಿ ರುಚಿ ಇಲ್ಲದಿದ್ದರೂ ನಾಯಿ ಎಲುಬುಗಳನ್ನು ಕಡಿಯುತ್ತದೆ. ಆ ಎಲುಬು ಒಣಗಿದ ಎಲುಬಿನಾಗ ಏನೂ ಇರಲಿಕ್ಕನು ತನ್ನೊಳಗಿಂದ ಅದರೊಳಗೆ ಅದನ್ನು ತಿಳ್ಕೊಂಡ್ಬಿಡ್ತದ. ಆಗ ಅದರ ಹಲ್ಲುಗಳು ಸಂಧಿಯೊಳಗಿಂದ ರಕ್ತವು ನಾಲಿಗೆ ಮೇಲೆ ಬೀಳುತ್ತದೆ. ಅದೇ ಒಸಡಿಗೆ ಚುಚ್ಚಿದಾಗ ಅಲ್ಲಿ ನಾಲಿಗೆ ಮೇಲೆ ರಕ್ತ ಬಂದಾಗ ಜುರು ಜುರು ಚುಪ್ ಕುಂದಿರ್ತದೆ ರೀ. ನನ್ನ ರಕ್ತವು ನನ್ನ ನಾಲಿಗೆಯು ಮೇಲೆ ಬೀಳೋಣದ್ರಿಂದ ರುಚಿಯಾಗಿರುವುದೆಂಬುದನ್ನು ತಿಳಿಲಾರದೆ ನಂದೇ ರಕ್ತದಂತೂ ಗೊತ್ತಿಲ್ಲ, ಎಲುವಿನಾಗ ಅದಂತ ತಿಳ್ಕೊಂಡು ನೋಡ್ರಿ. ತನಗಿಂತ ಪ್ರಿಯವಾದ ವಸ್ತು ಇನ್ನೊಂದಿಲ್ಲ. ನಮ್ಮೊಳಗಿರುವಂಥ ಪ್ರೀತಿನೇ ಅದರೊಳಗೆ ಬಂದಾಗ ಅದರೊಳಗೆ ಅದಂತ ತಿಳ್ಕೊಂಡಿವೆಲ್ಲ. ಹಾಂಗೆ ನೋಡ್ರಿ ಮುಂದೆ ಹೇಳ್ತಾರೆ ನೋಡ್ರಿ. ಈ ರುಚಿಯು ಪ್ರಾಪ್ತವಾಗಿರುವುದೆಂದು ತಿಳ್ಕೊಂಡು ಎಲುಬುಗಳನ್ನು ಮುಖದಲ್ಲಿ ಹಿಡಿದು ತಿರುಗುತ್ತಿರುತ್ತದೆ. ಅದನ್ನು ಬಾಯಾಗಿ ಹಿಡ್ಕೊಂಡು ಒಂದು ಜಾಗ ಬಿಡ್ತದೆ, ಮತ್ತೊಂದು ಜಾಗಕ್ಕೆ ಹೋಗಿ ಹಿಡ್ಕೊಂಡು ತಿರುಗಾಡಿ ತಿರುಗಾಡಿ ಕಸ್ತದ್ರಿ. ಈ ದೃಷ್ಟಾಂತದಂತೆ ಏನು ಆ ನಾಯಿಯಂತೆ ನೀನಾದರೂ ಸ್ತ್ರೀ ಪುತ್ರ ಧನಾದಿ ವಿಷಯಗಳು ಪ್ರಾಪ್ತಿಯಾಗಬೇಕೆಂದು ಇಚ್ಛೆ ಮಾಡೋಣದ್ರಿಂದ ನೀನು ಏನು ಮಾಡ್ತಿ, ಈ ಅವ್ವ ಅಪ್ಪ ಅಣ್ಣ ಅಕ್ಕ ನನ್ನವರು ನಂದು ಈ ಹೆಂಡತಿ ಮಕ್ಕಳು ಗಂಡ ಇವೆಲ್ಲ ಏನು ಪ್ರಪಂಚದೊಳಗೆ ಅದಾವಲ್ರಿ ವಿಷಯಗಳು, ಇವನು ಇಚ್ಛೆ ಮಾಡೋದ್ರಿಂದ ಆ ನಾಯಿ ಪರಿಸ್ಥಿತಿ ನಿನಗೂ ಬರ್ತಂತಾರ. ಯಾಕೆ ಒಳಗಿರುವಂಥ ಆತ್ಮ ಚೈತನ್ಯದ ಪ್ರತೀಕ ಗೊತ್ತು ಮಾಡ್ಕೊಳ್ಳೋದಲ್ಲ, ನಮ್ಮ ಘನವಾದ ಸ್ವರೂಪವನ್ನು ತಿಳ್ಕೊಳ್ಳೋದಲ್ಲ, ಹೊರಗಿನ ವಿಷಯದೊಳಗೆ ಓಡಾಡಿ ದುಃಖವಾಗ್ತದೆ. ವಿಷಯಗಳು ಪ್ರಾಪ್ತವಾದ ಕೂಡಲೇ ಇಚ್ಛಾ ಅಭಾವವಾಗೋದ್ರಿಂದ ಎಟ್ಟತ್ರಿ ಪಡ್ಕೊಂಡ ಮೇಲೆ ಪ್ರಿಯ ಮೋದ ಪ್ರಮೋದ ವೃತ್ತಿ ಆಕಾರ ಈ ವಿಷಯದಲ್ಲಿ ತೋರ್ತಾವ್ರಿ. ಮೊದಲು ಪ್ರಿಯ ಅನ್ನಿಸ್ತದ, ಆಮೇಲೆ ಸಮೀಪ ಬಂದಾಗ ಪ್ರೀತಿ ಮತ್ತು ಮೋದ ಅನ್ನಿಸ್ತದ, ಅವು ಸ್ವೀಕಾರ ಮಾಡಿದಾಗ ಪ್ರಮೋದ ಅನ್ನಿಸ್ತದ, ಮತ್ತು ಮುಗಿತ್ರಿ ಆ ಕ್ಷಣದಾಗ. ಸ್ವಲ್ಪ ಹೊತ್ತು ನಿನ್ನ ಅಂತಃಕರಣವೂ ಸ್ಥಿರವಾಗುತ್ತದೆ. ಅಲ್ಲಿ ಬುದ್ಧಿವೃತ್ತಿಯಲ್ಲಿ ಸತ್ವಾಕಾರ ಬಂದಾಗ ಅದು ಪಡ್ಕೊಂಡಾಗ ನಮಗೇನೋ ಪ್ರೀತಿ ಅನಿಸಿದಂಗೆ ಅನ್ನಿಸ್ತದೆ. ಆದ್ರೆ ಅದು ನಮ್ಮ ಒಳಗಿಂದ ಇರ್ತದೆ, ನಾವು ತಿಳ್ಕೊಂಡಿರ್ತೀವಿ ಆ ವಿಷಯದೊಳಗಂತ, ಅದರೊಳಗೆ ಇಲ್ಲವೇ ಇಲ್ಲ. ಆಗ ನಿನಗೆ ಸಾಕ್ಷಿಯಾದ ಆತ್ಮನ ಪ್ರತಿಬಿಂಬವು ಅಂತಃಕರಣದಲ್ಲಿ ಬೀಳೋದ್ರಿಂದ ನಮ್ಮ ಸಾಕ್ಷಿ ಚೈತನ್ಯ ಅಂತಃಕರಣದಲ್ಲಿ ಬಿದ್ದು ಬುದ್ಧಿಯಲ್ಲಿ ತದಾಕಾರ ಆದಾಗ ಅಲ್ಲಿ ಒಂದು ಸ್ವಲ್ಪ ಸುಖ ಅನ್ನಿಸ್ತದೆ, ನಿನಗೆ ಸುಖವಾಗುತ್ತದೆ. ಇದನ್ನು ನೀನು ತಿಳಿಯಲಾರ್ದೆ ಇದು ತಿಳ್ಕೊಳ್ಳೋದಲ್ಲ, ನೀ ಎಲ್ಲಿ ಅದನ್ನು ತಿಳ್ಕೊಂಡಿದೆ ಆ ವಿಷಯದಲ್ಲಿ ಅದನ್ನು ತಿಳ್ಕೊಂಡಿದೆ. ವಿಷಯಗಳಿಂದಲೇ ನನಗೆ ಸುಖವಾಗುವುದೆಂದು ಭ್ರಾಂತಿಗೊಂಡಿರುವಿ. ಭ್ರಾಂತಿ ಭ್ರಮ ಆಗ್ಯದ, ಅದರಾಗ ಅದಂತ ಹೊರಗೆ ಹುಡುಕ್ಯಾಡೋದ್ರಾಗೆ. ಹೀಗೆಂದು ಬೋಧಿಸಿ ಜಗತ್ತಿನ ವಿಷಯಗಳನ್ನು ಮನಸ್ಸು ನೋಡಿದಾಗೂ ಹೀಗೆ ವಿಚಾರ ಮಾಡಿ ಮನಸ್ಸಿಗೆಲ್ಲ ನೋಡಿದಾಗೂ ವಿಷಯಕ್ಕೆ ಹೋಗಕೂಡದೆ ಸಮಾಧಾನದಿಂದ ಇಟ್ಟುಕೊಂಡು ಹಿಂಗೆ ತಿಳ್ಕೊಂಡು ಮೆಲ್ಲ ಮೆಲ್ಲನೆ ಸರಿ ಅಂತ ಹೇಳ್ಯಾರ ನೋಡ್ರಿ. ಅದಕ್ಕೆ ಮುಗ್ಧ ಸ್ತ್ರೀಗಳನ್ನು ಮೆಲ್ಲ ಮೆಲ್ಲನೆ ತನಗೆ ವಶಕ್ಕೆ ತೆಗೆದುಕೊಳ್ಳುವಂತೆ, ಏನು ಒಬ್ಬ ಹೆಣ್ಣು ಮಗಳನ್ನ ಹೆಂಗೆ ವಶ ಮಾಡ್ಕೋತೀರಿ ಹಂಗೆ, ಮತ್ತು ಒಂದು ಮಗುವಿನ ಹೆಂಗೆ ಹೊಲಸ್ಕೋತಿದಿ ಹಂಗೆ, ಒಂದು ಪ್ರಾಣಿಯನ್ನು ಹೆಂಗೆ ಹೊಲಸ್ಕೋತಿದಿ ಹಂಗೆ ನೀ ಪ್ರೀತಿಯಿಂದ ಮನಸ್ಸು ಹೊಲಸುಗು ಅಂತ ಹೇಳಿದ್ರಿ. ಇವತ್ತಷ್ಟು ನಾಳೆಯಷ್ಟು ಆ ಮನಸ್ಸನ್ನು ವಶಕ್ಕೆ ತಕ್ಕೊಂಡು ಇದು ಭಾಳದ ದಿನದದ್ರಿ. ಯಾಕಂದ್ರೆ ಅಜ್ಞಾನ ವಶಾತ್ತದಿಂದ ಕೂಡ್ಯದ. ಈ ಅಜ್ಞಾನ ತರಿಸ್ಬೇಕಾದ್ರೆ ಒಂದು ಸ್ವಲ್ಪ ಸ್ವಚ್ಛ ಹೆಂಗೆ ಕನ್ನಡಿ ತೊಳಿತಿದಿ ಹಂಗೆ ಈ ಮನಸ್ಸನ್ನು ಇದಕ್ಕೆ ಸಂಸ್ಕಾರ ಕೊಟ್ಟು ಅಲ್ಲ 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 ಅಂತ ಹೇಳ್ಬೇಕಾಗಿದ್ರೆ ಮಗು ಒಂದೇ ದಿನ ಬುದ್ಧಿ ಕಲಿಯೋದಿಲ್ಲ. ಅಲ್ಲ ಅಲ್ಲ ಅಂತ ಅಲ್ಲಿ ಹೋಗಿ ನೀರ ಹೋಗದೆ ಅಂದ್ರೆ ನೀ ರಾಡ್ಯಾಕ ಕಲ್ಲು ಹೋದ್ರೆ ನಿನ್ನ ಮಾರಿಗೆ ಸಿಡಿತದ ಅಂತ ಹೇಳ್ಬೇಕಾಗಿದೆ. ಈ ಮನಸ್ಸಿಗೆ ವಿಷಯದಲ್ಲಿ ಎಲ್ಲಿ ತನ ತೊಡಗ್ತದೆ ಅಲ್ಲಿ ತನ ನಿನಗೆ ಈ ಐಹಿಕ ಭೋಗ ಸುಖ ಕೊಡೋದಿಲ್ಲ, ದುಃಖದಂತ ಹೇಳ್ಬೇಕ್ರಿ. ಮನಸ್ಸು ವಶಕ್ಕೆ ತಕ್ಕೊಂಡು ಸಜ್ಜನರು ವರ್ತಿಸುವಂಥ ಸದಾಚಾರ ಮಾರ್ಗದಲ್ಲಿ ಮಹಾತ್ಮರು ಹೇಳಿ ಬಂದಂಥ ನಡೆನುಡಿಯಲ್ಲಿ ನಡೆದು ನೀತಿಯಿಂದ ನಡೆದು ಮನಸ್ಸಿಗೆ ನೀತಿ ಮಾರ್ಗಕ್ಕೆ ಹಚ್ಚಿ ಒಂದು ಒಳ್ಳೆ ಮಾರ್ಗಕ್ಕೆ ಹಚ್ಚಿದಾಗ ನಡೆಯುವಂಥ ಮನುಷ್ಯನೇ ವಿರಾಗಿ ಎಂದು ಹೇಳಿಸಿಕೊಳ್ಳುವ ನೋಡ್ರಿ. ಹೀಗೆ ಈ ಮನಸ್ಸನ್ನು ಚಿಂತನಕ್ಕೆ ಹಚ್ಚಿ ತಾತ್ವಿಕ ವಿಚಾರಕ್ಕೆ ಹಚ್ಚಿ ಮಹಾತ್ಮರ ಸ್ತೋತ್ರ ಗೀತೆ ಪ್ರಾರ್ಥನೆ ಪೂಜಾ ಪಾಠಕ್ಕೆ ಹಚ್ಚಿ ಹಿಂಗೆ ಮಾಡಿದ್ದೇನದ ಶುಭ ಇಚ್ಛೆ ಬಂದದ್ದು ಇವನೇ ಸುಖೇಚ್ಛೆ ಎಂಬ ಮೊದಲನೇ ಭೂಮಿಗೆ ಅಧಿಕಾರಿಯಾಗಿರುವನು. ಅಂದ್ರೆ ಒಂದನೇ ಭೂಮಿಕೆಗೆ ಅಧಿಕಾರಿ ಯಾವುದನಂದ್ರೆ ಆ ರಾಗವನ್ನು ಬಿಟ್ಟು ವಿರಾಗ ಸ್ಥಿತಿಗೆ ಬಂದವನೇ. ಈ ಮೆಲ್ಲ ಮೆಲ್ಲನೆ ಈ ಶಿವಸ್ತುತಿಯನ್ನು ಮಾಡುವವನಿಗೆ ಈ ಮಹಾತ್ಮರ ದರ್ಶನದಿಂದ ನಾನು ಲಾಭದಪ್ಪ, ಇಲ್ಲಿ ತನ ಏನು ಮಾಡೀನಿ ಅದು ದುಃಖದಂತ ತಿಳ್ಕೊಂಡು ಈ ಕಡೆ ಸುಖದ ಇಚ್ಛೆ ಬಂದವ ಒಂದನೇ ಭೂಮಿಕೆಯವಂತ ಹೇಳಿದ್ರಿ. ನನ್ನ ತಿಳಿದ ತೊದರ್ ನುಡಿಯಲ್ಲಿ ಇದನ್ನು
ಈ ನುಡಿಯನ್ನು ಪೂರ್ಣಗೊಳಿಸಿನಿ. ಇನ್ನು ಮುಂದೆ ಮತ್ತೆ ಇದಕ್ಕೆ ನಮಗೆ ತಿಳುವಳಿಕೆ ಹೇಳಿ ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರ, ಈ ವಿರಾಗತೆಗೆ ಏನು ಈ ಸುಖ ಇಚ್ಛಕ್ಕೆ ಬಂದಾಗ ವೈರಾಗ್ಯವನ್ನು ಮಾಡವಂಗ ಬೀಜ ರೂಪ ಕಾರ್ಯಗಳೆಂದು 3 ಅವಯವಗಳಿಂದ ಒಡಗೂಡಿರುವುದೇ ವಿರಕ್ತಿಗೆ ಲಕ್ಷಣ ಅಂತ ಹೇಳಿದ್ರಿ. ಏನು ವನಿತಾದಿ ದೋಷ ದರ್ಶನವೇ ನಿಮಿತ್ತ, ಇದು ಬೀಜ ಮುಂದೆ ಹೇಳ್ತಾರ್ರಿ. ವನಿತಾದಿ ದೋಷ ದರ್ಶನವೇ ನಿಮಿತ್ತ, ಅವನು ಅಣುವಿಂದ ಬಿಡುವುದೇ ಕಾರ್ಯ. ಒಂದು ಅಣುವಿನಿಂದ ಬಿಡ್ಬೇಕ್ರಿ. ಒಮ್ಮೆ ಇವತ್ತು ಸಾಕನಣ ಇವತ್ತು ಬಿಟ್ಟು ಹೋಗ್ತೀನಿ ಅಂದ್ರೆ ನಾವು ಮನೆ ಬಿಟ್ಟು ಹೋಗುದಿಲ್ಲ, ಅದು ಆಗುದಿಲ್ರಿ. ಮತ್ತೆ ಎಮ್ಮಿ ಬಾಲ ಹಿಡ್ಕೊಂಡು ಬಂದಂಗ ಅಂತ ದೃಷ್ಟಾಂತ ಹೇಳ್ತಾರಲ್ರಿ. ಸಾಕಾದಾಗ ಹೋಗುದು ಹೊಳ್ಳಿ ಬರುದು ಹಿಂಗಾತದ ಕಾರ್ಯ ಅಂದರು. ಮತ್ತ ಮನ ಒತ್ತಲ ಎರಗದ ಕಾರ್ಯತೆಗೆ ವಿರಾಗತೆಗೆ ನೆಲೆ ಎಂದು ಹೇಳ್ತಾರೆ. ಹಿಂಗ ಬೀಜ ರೂಪ ಕಾರ್ಯಗಳನ್ನು ಹೇಳ್ತಾರೆ. ನಾಳೆಗೆ ಇಂಥ ವಿರತಿಯಿಂದ ಅಂದ್ರೆ ಹಿಂಗ ವೈರಾಗ್ಯದಿಂದ ಕೂಡಿದವನೇ ವಿರಾಗಿ ಎಂದು ಹೇಳಿಸಿಕೊಳ್ಳುವನೆಂದು ಪ್ರತಿಪಾದಿಸುತ್ತಾರೆ ನಾಳೆಗಿನ ದಿವಸ. ಅದಕ್ಕೆ ಇಷ್ಟು ನನ್ನ ಗುರುಪಾದಕ್ಕೆ ಅರ್ಪಣೆ ಮಾಡಿ, ನನಗೆ ಇನ್ನಷ್ಟು ಈ ನುಡಿ ಸವಿಯಾಗುವಂತೆ ನಿಮ್ಮ ಆಶೀರ್ವಾದ ಸಿಗಲಿ ಅಂಥೇಳಿ ಗುರುಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ. ಯಾರು ಬಂದಾರ, ಯಾರು ಹೇಳ್ತಾರ ನೋಡ್ರಿ. ಕಲ್ಲೋಡಿ ಗೌಡ್ರವ್ರು ಬಂದಾರ. ನಿಮಗೆ ಎಷ್ಟು ಶಬ್ದ ಹಿಡಿಸಿದ್ವೋ ಗೊತ್ತಿಲ್ಲ ನನಗೆ. ಇಲ್ಲ ಹೇಳಿ ತಿಳಿದತ್ತಾಳ್ರಿ ಮರಿ ಹೇಳಿರಲ್ಲ. ಆ ರೀ ಹೇಳಿದ್ದಲ್ರಿ ಹೇಳಿರಲ್ಲ ತಿಳಿದತ್ರಿ. ನಾನು ಇನ್ನ ತಿಳ್ಕೊಳ್ದ್ರಾಗ ಇದೀನಲ್ರಿ. ಅಲ್ರಿ ಅದು ತಿಳ್ಕೊಂಡನ ಮತ್ ಎಲ್ಲಾ ತಿಳ್ಕೊತ ಹೋಗುದ್ರಿ. ಸರಿ ಅಪ್ಪಾರ ಈಗ ಬಸವರಾಜ್ ಅಪ್ಪಾರ ಮಾತಾಡ್ರಿ ಒಂದ್ 2 ನಿಮಿಷ. ಇಲ್ರಿ ಅವ್ರು ಬಸವರಾಜಪ್ಪರ್ ಮೊದಲ ಜಾಯ್ನ್ ಆಗಿದ್ರೆ ಸ್ವಲ್ಪ ಹೇಳ್ರಿಪ್ಪ ಇದಕ್ಕೆ. ಲೆಫ್ಟ್ ಆಗ್ರಿ ಅವ್ರು ಲೆಫ್ಟ್ ಹಾಕಂಡ್ರಿ ಆದ್ರ ಅವೆಲ್ಲ ನಮ್ ಸೋದರ ನೋಡಿ ಅವ್ರಿಗೆ ಹಿಡಿಸ್ತಾವನ್ರಿ. ಸ್ವಲ್ಪ ಕೇಳ್ತಾರ ಮತ್ತ ಅವರು ಶಬ್ದಶ್ಯ ಬರೋರು. ಮಾತಾಡ್ರಿ ಸರ್, ನೀವು ಮೇಟಿ ಸರ್ ಮಾತಾಡ್ರಿ. ಯಾರು ಇಲ್ಲನ್ರಿ. ಯಾರು ನಮ್ ಗೌಡ್ರು ಇಲ್ರಿ. ಈಗ ಅಮ್ಮೋರು ಮತ್ತ ಅಮ್ಮೋರು ನಮ್ಮವ್ರಂತ್ರು ಇಲ್ ಬಿಡ್ರಿ, ಅವ್ರು ಹೋಗ್ಯಾರ. ಗೌಡ್ರ ಅದಾರ್ರಿ. ಮಾತಾಡ್ರಿ ಸ್ವಾಮಿ, ನೀವಾರ ಮಾತಾಡ್ರಿ, ಸುಮ್ನೆ ಕುಂತ್ ಬಿಟ್ರಲ್ಲ. ಗೌಡ್ರ ಅದಾರ್ರಿ ಬಂದಾರಿ. ಇಲ್ಲಿಯರಿಗೆ ಅಮ್ಮಾರ್ ಬಾಳ ಚಂದ ಹೇಳಿದ್ರಲ್ರಿ. ವಿಷಯ ಬಗ್ಗೆ ಬಹಳ ವಿರಾಗಿ ಹೆಂಗ ಅದನ್ನ ಅನ್ನೋದು, ವಿರಾಗಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದ್ ಬಗ್ಗೆ ಬಾಳ ಚಂದ ಹೇಳ್ಕೊಟ್ರ ಅಮ್ಮಾರ. ಶಬ್ದ ಸ್ಪರ್ಶ ರೂಪ ರಸ ಯಾವ್ಯಾವ್ದಕ್ಕೆ ಯಾವ್ಯಾವ ಮಾರು ಹೋಗಿ ಯಾವ್ಯಾವ ಪ್ರಾಣ ಕಳ್ಕೊಂಡು ಅನ್ನೋದ್ ಬಗ್ಗೆ ಬಾಳ ಚಂದ ವಿಸ್ತಾರವಾಗಿ ಹೇಳ್ಕೊಟ್ರ ಅಮ್ಮಾರು. ಬಾಳ ಚಂದ ಹೇಳ್ಕೊಟ್ರು. ಅದಕ್ಕೆ ಗೌಡ್ರು ಈಗ ಒಂದ್ ಸ್ವಲ್ಪ ಮಾತಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಗೌಡ್ರು ನಮಸ್ಕಾರ. ಗೌಡ್ರು ನಮಸ್ಕಾರ. ಗೌಡ್ರ ಮ್ಯೂಟ್. ನಮಸ್ಕಾರ ಗೌಡ್ರು. ನಮಸ್ಕಾರ. ಸುಖದ ಸಾಲ ಮೇಲೆ ಮಾತಾಡಿದ್ರೇನು? ಸುಖ ಎಲ್ಲರಿಗೂ ಬೇಕಾಗ್ಯದ. ವಿಷಯಗಳು ಹಿಡ್ಕೊಂಡ್ರಿ ಅಪ್ಪಾರ, ವಿಷಯಗಳು ಹಿಡ್ಕೊಂಡ್ರಿ. ಯಾವ ಸುಖ ಅನ್ನೋದು ಗೊತ್ತಾಗಲಾರ್ದಕ್ಕ ನಾವ್ ಇದ್ರಾಗೆ ಹೊರಗ್ ಸುಖ ಅದ ಅಂತ ಹೇಳಿ ತಿಳ್ಕೊಂಡಿವಿ. ಒಳಗಿನ ಸುಖ ಆತ್ಮ ಸುಖ ಅದು ಗೊತ್ತಾಗಲಾರ್ದಕ್ಕ ಯಾವ್ದು ಮೂರು ಗೊತ್ತಾಯ್ತು ಅಂತಂದ್ರೆ ಏನದ ಆನಂದ ಸಿಗ್ತದ. ಸುಖ ಎದ್ರೊಳಗ ಅಗಳ ಹೇಳಿದ್ರಲ್ಲ, ನಾಲ್ಗಿ ಮೇಲೆ ಹಚ್ಕೊಂಡು ತನ್ನ ಹೊಸಡಿನ ರಕ್ತನೇ ಏನದ ಉಪ್ಪು ಪತ್ತನ ಇದ್ರಾಗೆ ಅದು ಸುಖ. ಹಂಗ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಕಾಮ ಕ್ರೋಧ ಲೋಭ ಮೋಹ ಮತ್ಸರಗಳನ್ನು ಇವು ಬಿಡಬೇಕು ಅಂತಂದ್ರೆ ಏನದ
ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ನಿಜಗೊಂಡ್ರು ಹೇಳ್ತಾರ ವೈರಾಗ್ಯಬೇಕಾಗ್ತದ. ಅದಕ್ಕೆ ಇದು ಏನದ ಭೂಲೋಕದ ವ್ಯವಹಾರೇ ಮಜಾ ಅದಾವು, ಅಷ್ಟೇ ಏನದ ವಿಚಿತ್ರ ಅದಾವು ಮತ್ತು ಸರಳ ಅದಾವು. ತಿಳ್ಕೊಂಡವಂಗ ತಿಳಿಲಾರದವಂಗ ಏನದ ವಜ್ಜದಾವ. ಅದ್ರ ದೋಷ ದರ್ಶನ ಗೊತ್ತಾಗ್ಬೇಕಲ್ಲ. ಎಂತೆಂಥವ್ರಿಗೆ ತಿಳಿದಂಗಾಗಿರ್ತದ, ತಿಳಿದಿರೋದಿಲ್ಲ. ಎಲ್ಲಾರು ಬರೀ ನಾವೀಗ ಏನದ ಮಾತಿನ ಮಲ್ರು, ಮಾತಿನಾಗ ಏನದ ಭಾರಿ ಮಾತಾಡ್ತೀವಿ, ಖರೆ ಆಚರಣೆ ಒಳಗೆ ಬರ್ಬೇಕು. ತಿಳಿದಕ್ಕ ಏನದ ಅದು ಪರಿಪೂರ್ಣ ಆಗ್ಬೇಕಾದ್ರ ಆಚರಣೆ ಬರ್ಬೇಕಾಗ್ತದ. ಆಚರಣೆ ಬರ್ಬೇಕಂದ್ರ ದೋಷ ದರ್ಶನ ಪಕ್ಕ ಅಂತ ಗೊತ್ತಾಗ್ಬೇಕು. ತಿಳಿದಂಗಾಗಿರ್ತದ, ತಿಳಿದಿರೋದಿಲ್ಲ. ಅದರ ಸಲುವಾಗಿ ಏನದ ಪ್ರತ್ಯಕ್ಷ ನೋಡಿ ಪ್ರಮಾಣಿಸಿ ನೋಡತ್ ಹೇಳಿ ವ್ಯವಹಾರದಾಗತ್ತಿರ್ತಾರೆ. ವಿಚಾರ ಮಾಡು ಅಂತ ಹೇಳಿ ಒಂದೊಂದು ಇಂದ್ರಿಯಗಳಿಂದ ಒಂದೊಂದು ನಮೂನಿ ಏನದ ಹಳ್ಳಕ್ಕೆ ಬಿದ್ದಾವು. ಮನುಷ್ಯಾಗ 5 ಅದಾವು, 5 ವಿಷಯಗಳದಾವ. ನೀ ಹೆಂಗೆ ಕಡ್ಯಾಕಾತಿ? ಅದಕ್ಕೆ ಗುರುವಿನ ಆಶೀರ್ವಾದ ಬೇಕಾಗ್ತದ. ಬಾಯದೊಳಗೊಬ್ಬ ಗುರುವಿನ ಆಶೀರ್ವಾದ, ಅಂತರಂಗದೊಳಗೆ ಅರಿವಿನ ದರ್ಶನ. ಇದು ಪಕ್ಕ ತನ್ನೋದು ಗೊತ್ತಾಗಬೇಕು. ಇದು ದೋಷ ದರ್ಶನ ಅಂದ್ರೆ ಇದು ಮುಂದೆ ಹೋಗಿ ನಮಗೆ ಏನದ ಹೈರಾಣಕ್ಕೆ ಮಾಡ್ತದ. ಅದಕ್ಕೆ ಭಗವದ್ಗೀತದ ಕೃಷ್ಣ ಏನಂತಾನ, ಯಾವ ವಿಷಯದ ಮೇಲೆ ನೀನು ಮೋಹ ಮಾಡ್ತಿ ಆಯಾ ವಿಷಯವನ್ನೇ ವಿಚಾರ ಮಾಡು. ಆಳವಾಗಿ ಅಲ್ಲಿದಲ್ಲೇ ನೋಡ್ಕೊ. ಶಬ್ದದೊಳಗೆ ಏನಾಗ್ಯದ, ಸ್ಪರ್ಶದಾಗ ಏನಾಗ್ಯದ, ರೂಪ ರಸ ಗಂಧ, ಆಗಿನ ಮಟ್ಟಿಗೆ ಹೌದು ಅನ್ನಂಗೆ ಆಗ್ತದ. ಹೆಂಗೆ ದುಡುಗನ್ ತಬ್ಬೊಬ್ಬ ಅಲ್ಲಲ್ಲ ಹತ್ತೀವಲ್ಲ ನಾವು. ಇದೇನು ಇದ್ರಾಗ ನಾವು ಉಳಿತೇವೆ ಇಲ್ಲ ತನ್ನಂಗೆ ಏನದ ಎಷ್ಟು ಭಯಾನಕ ಮಾಡ್ತದಲ್ಲ. ಹಂಗ ಏನದ ಇವು ವಿಷಯದೊಳಗೆ ನಾವು ಕಡ್ಯಾಕ್ ಆತೀವೇ ಇಲ್ಲ ಅನ್ನಂಗೆ ಏನದ ಅಷ್ಟೊಂದು ಅಂಟುಕೊಂಡಿರ್ತೀವಿ. ಇದು ನಮ್ಮನ್ನು ಬಿಟ್ಟು ಕಡ್ಯಾಕ್ ಆಗೋದಿಲ್ಲ. ಉದಾಹರಣೆ ಅರ್ಥ, ದಾರು ಕುಡಿತಿರ್ತೀವಿ ತಿಳ್ಕೊರಿ, ಅಥವಾ ಬೀಡಿ ಸೇರ್ತಿರ್ತೀವಿ, ತಂಬಾಕು ತಿಂತಿರ್ತೀವಿ, ಸಣ್ಣ ಪುಟ್ಟ ಮತ್ತು ದೊಡ್ಡ ಬೇರೆ. ಅದಕ್ಕೆ ದೊಡ್ಡ ಅಂದ್ರೆ ಯಾವ್ರಿ ಅಂದ್ರೆ ಅದಕ್ಕೆ ಏನದ 3 ವಿಷಯ ಮೂಲ ಎಲ್ಲ ಜಗತ್ತಿಗೆ. ಹೆಣ್ಣ ಹೊನ್ನ ಮಣ್ಣ. ಹೆಣ್ಣು ಸುಮಾರನ ಗಂಡ, ಹೆಣ್ಣಿಗೆ ಗಂಡ ದೋಷ ದರ್ಶನ ಆಗ್ಬೇಕು, ಗಂಡಿಗೆ ಹೆಣ್ಣಿನ ದೋಷ ದರ್ಶನ ಆಗಬೇಕು. ಮುಂದೆ ಅದು ಪಕ್ಕಾಗಿನ ಹೆಣ್ಣು ಕಪಿಲ ಸಾಕ್ಷಾತ್ ಮಲ್ಲಿಕಾರ್ಜುನ ಅಂತ ಹೇಳಿ ಏನದ ಸಿದ್ದರಾಮೇಶ್ವರ ಅವರೆಲ್ಲ ವಚನ ಕೇಳಿರಿ. ಇವು ಏನದ ಆಯಾ ವಿಷಯದೊಳಗೆ ದೋಷ ದರ್ಶನಗಳನ್ನ ಏನದ ಹೆಂಗ ತಿಳ್ಕೊಬೇಕು. ಈಗ ಯಾವುದೋ ಒಂದು ಏನದ ಮೊದಲು ಏನದ ಚಟ ಅದು ಬ್ಯಾಡ ತತ್ತದ. ಈಗ ಬೀಡಿ ಸೇರ್ತಿವ್ದವ್ರು ಹೊಕ್ಕ ಅಂತ ಹೇಳಿ ಮೊದಲು ನೀ ನಾನು ತಗೋಬೇಡ ಅಂತ ಹೇಳ್ತದ. ಹಿಂದ್ರಗಡೆ ಅದು ನಿನ್ನ ಬಿಡುದಿಲ್ಲ. ನಾವು ಬಿಡ್ಬೇಕಂದ್ರೆ ಏನು ಹಂಗ್ಯಾಕ ಆಗ್ತಂದ್ರೆ ಮನಸ್ಸ ಅಡಿಕ್ಟ್ ಆಗಿರ್ತದ. ನರನಾಡಿ ಒಳಗ ಆಲ್ಕೋಹಾಲ್ ಹೋಗಿ ಸೇರ್ತದ. ಬೀಡಿ ಸಿಗರೇಟದ್ದು ಏನದ ಸೂಕ್ಷ್ಮ ಏನದ ಡ್ರಗ್ಸ್ ಅಂಶ, ಮಾದಕ ಅಂಶ ಹೋಗಿ ನರಗಳೊಳಗೆ ಸೇರ್ತದ. ಸೇರಿದ್ಕೊಳ್ಳಿ ಆ ಸಮಯ ಆಯ್ತು ಅಂದ್ಕೊಳ್ಳಿ ಬೇಕಂತ ಅನಿಸ್ತದ. ಅದನ್ನ ನಾವು ಒತ್ತಾಯಪೂರ್ವಕವಾಗಿ ಭಾಳ ಏನಿಲ್ಲ, ಮೊದಲು ಏನದ 10-15 ದಿನ ಗಟ್ಟಿಗೆ ಏನದ ಹಿಡಿದ್ರ ಅದಕ್ಕೆ ಆತಲ್ಲ ಮನುಷ್ಯಗೆ ಮಿಕ್ಕಿದ್ದು ಯಾವುದದ. ಆ ವಿಷಯದೊಳಗೆ ಇದು ನಮ್ಮನ್ನ ಏನದ, ಈಗ ಯಾವನು ಏನದ ನಾವು ಹೇಳಿದ್ರ, ಗುರುಗಳು ಹೇಳಿದ್ರ, ಅವ್ರ ತಂದೆ ತಾಯಿ ಹೇಳಿದ್ರ, ಗೆಳೆಯರು ಹೇಳಿದ್ರೆ ಯಾವುದೇ ಚಟ ಬಿಡುದಿಲ್ಲ. ನಮ್ಮ ಮನಸ್ಸಿನೊಳಗೆ ಗಟ್ಟಿ ಆಗ್ಬೇಕದು. ಅವ್ರು ಹೇಳೋದಕ್ಕ ನಾವೇನದ ಇದು ಭಾಳ ಎಲ್ಲ ಕಚ್ಚರತ್ತ ಮನಸ್ಸು ಗಟ್ಟಿ ಮಾಡಿದ್ಕೊಳ್ಳೆ ಬಿಡ್ತೀವಿ. ಇಲ್ಲ ಬೇಕಾದಂತ ದೊಡ್ಡ ಒಬ್ರು ಏನದ ಮುಖ್ಯೊಬ್ಬಳ್ಳ ಶಿವಲಿಂಗೇಶ ಸ್ವಾಮಿಗಳು ಅಂತಿದ್ರು. ಭಾರಿ ಆತ್ಮೀಯರು, ಭಾರಿ ಜ್ಞಾನಿ. ಅವ್ರು ಕುಡ್ದ ಅಂತಂದ್ರೆ ಖಲಾಸ್ ಸಿಕ್ಕಂಗ ಹಲ್ಕಟ್ ಬೇಯವಲ್ಲ. ಕುಡಿಸೋದವ್ರಿಗೆ ಬೇಯವ. ಏನ್ರಿ ಅಪ್ಪಗಳ ನೀವು ಹಿಂಗದಿರಿ ಅಂತ ಹೇಳತ್ತಂದ್ರೆ ದೊಡ್ಡ ಜ್ಞಾನಿ ಖರೆ. ಆದ್ರೆ ಏನದ ಇದಿರ್ತೋ ಅವನೇನು ಹೇಳ್ತಾರೆ ಬಿಡ್ರಿ. ಹಂಗ್ಯಾಕ ಅಂತಂದ್ರೆ ಮತ್ತು ಗುರುಗಳ ಗದ್ದಿಗೆ ಬಿಡೋದು ಬಿಡ್ಲಿಲ್ಲ, ಸಾಯ್ತನ ಕುಡ್ದ. ಮತ್ತು ಹಿಂಗೇನದ ಇರ್ತಾವು. ಇದರ ಅರ್ಥ ಮತ್ತು ಅಂಥವ್ರದ್ದು ಹೆಂಗತ್ತಂದ್ರೆ ಒಳ್ಳೆ ವಿಷಯಗಳನ್ನ ನಾವೇನದ ಜ್ಞಾನಕ್ಕೆ ಸಹಾಯಕಾರಿಯ ತೋಳುದು ಬಿಟ್ಟು ಬಿಡುದು. ಅವ್ರಿಂದ ಏನದ ಹಂಗದನ್ನ ಹಿಂಗದನ್ನ ಅದನ್ನ ದೋಷ ಅಣಿಸುವಂಗಿಲ್ಲ. ಅದಕ್ಕೆ ಏನದ ಇದು ಮಜಾವದ. ಅದರದ್ದು ಕೀಲು ಗೊತ್ತಾಗ್ಬೇಕತ್ತಾರಲ್ಲ, ಆ ಕೀಲು ಗೊತ್ತಾಯ್ತು ಅಂತಂದ್ರೆ ಏನದ ನಾವು ಹೆಂಗೆ ಬಾಳೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಸುಮಾರದೊಳಗೆ ಚಲೋ ಆಗಿರ್ಲಕ್ಕ ಕೊಡ್ತಾರೆ. ಕಡ್ಲೆನಾಡು ಕಡೆಯಕ್ಕೆ ಎತ್ತಾರಲ್ಲ ಹಂಗೆ. ಇದು ಏನದ ಗೊತ್ತಾಯ್ತು ಅಂದ್ರೆ ಸುಖದಿಚ್ಛ ಯಾವುದದ, ಸುಖ ಅಂದ್ರೆ ಯಾವುದು, ಸುಖೇಚ್ಛೆ, ಸುವಿಚಾರಣೆ, ತನುಮಾನಸ, ಸತ್ವಾಪತ್ತಿ ಇವೆಲ್ಲ ಹೇಳ್ತಿರಲ್ಲ. ಯುವಕರು ಏನದ
ಪಕ್ಕ ಗುರುಮುಖದಿಂದ ಅಭ್ಯಾಸ ಆಗಿ ದೃಢ ನಿರ್ಧಾರ ಮಾಡಿ ತನ್ನರು ತನಗ ಸಾಕ್ಷಾತ್ ಆಯ್ತು ಅಂತಂದ್ರೆ ಈ ವಿಷಯಗಳನ್ನ ಬಿಟ್ಟು ನಿರ್ವಿಷಯದೊಳಗೆ ಹೋದ ಅಂತಂದ್ರ ಅವನೇ ಪರಿಪೂರ್ಣ ಸುಖಿ ಅಂತ ಹೇಳಿ ಏನಂದ್ರೆ ಜ್ಞಾನಿಗಳು ಹೇಳ್ತಾರ ನೋಡ್ರಿ. ಮತ್ತೆ ಯಾರು ಹೇಳ್ತಾರ ನೋಡ್ರಿ. ಏನ್ ಪ್ರಶ್ನೆ ಇದ್ರೆ ನಮ್ ತಿಳಿದ ಗುರುಗಳು ಏನ್ ಬುದ್ಧಿ ಕೊಡ್ತಾರ ಅದನ್ನ ಹೇಳ್ತೀವಿ. ಕೇಳ್ರಿ, ಕೇಳಾರ್ದೆ ಏನು ತಿಳಿದಿಲ್ಲ. ಕೇಳಿದ ಮೇಲಿಂದ ಪಕ್ಕ ತಿಳಿದಿಂದ ಅಳಿದಿಲ್ಲ. ಹೇಳಿದ್ರಲ್ರಿ ಎಲ್ಲಾ ಸವಿಸ್ತಾರವಾಗಿ ಹೇಳಿದ್ರಲ್ರಿ ಗೌಡ್ರ. ಎಲ್ಲ ಅದೇ ಸುಖದ ಇಚ್ಛೆ ಮಾಡ್ಕೊಂಡ್ ಹೆಂಗ ಅನ್ನೋದು ವಿವರಣೆ ಕೊಟ್ಟು ಹೇಳಿದ್ರಲ್ರಿ ಗೌಡ್ರ. ಅದಕ್ಕ ಅವು ಉದಾಹರಣೆ ಹೇಳಿದ್ರ ದೌಡ್ ತಿಳಿತಾವ ಅಂತ ಹೇಳಿ ಉದಾಹರಣೆ ಹೇಳ್ತಿರ್ತಾರ ಕತಿ. ಹೌದು. ಈಗ ಇವೆಲ್ಲ ವಿಷಯಗಳನ್ನ ಬಿಟ್ಟು ಸದಾಚಾರ ಗುರುಗಳ ಹಾದಿ ಕಡೆ ಹೋಗಿ ವಿಷಯದಿಂದ ನಮ್ಗೆ ವೈರಾಗ್ಯ ಬಂದಾಗ ನಾವು ಈ ಸುಖದ ಇಚ್ಛೆ ಬಗ್ಗೆ ಇದು ಆಗತ್ತ ನಮ್ಗೆ ಸುಖಿಚ್ಛೆ ಒಂದೇ ಭೂಮಿ ಕಡೆ. ಸುಖ ಅಂದ್ರೆ ಯಾವ್ದು ಅನ್ನೋದು ಗೊತ್ತ ಮಾಡ್ತಾರ ಅವ್ರು ಗುರುಗಳ ಹತ್ರ. ಯಾಕೆ ಇರುದು ಅಂತಂದ್ರೆ ಮರಯ ಇವು ಏನದ ಇವು ಸುಖ ಅಲ್ಲೋ ನಿನ್ನಿಂದ ಇವು ಏನದ ಅರಸ್ಕೋತಾವಲ್ಲ, ಇದು ಬೇಕು ಬೇಡ, ಇದು ಕೆಟ್ಟ ಚಲೋ ಅನ್ನೋದು ಹೇಳ್ತದಲ್ಲ ನಿಮ್ಗೆ ವಿವೇಕ. ನಿಮ್ಗೆ ಗೊತ್ತಾಗ್ತದ ನಿಮ್ಗ ಹೆಂಗ ಇದು ಮಾಡ್ಬೇಕು ಅನ್ನೋದು ಮುಂದ್ ತಿಳಿತದ. ಬರ್ಬಾರ್ದು ಏನದ ತಿಳಿತದ. ತಿಳಿದ ಮೇಲಿಂದ ಆಚರಣೆ ಬರೋದು ಬಹಳ ಕಠಿಣ ಅದ. ಅದು ಆಚರಣೆ ಬಂದಾಗ ಹೇಳುದು ದೊಡ್ಡಗಲ್ಲ, ಹೇಳಾರ್ದೆ ಎಷ್ಟೋ ಮಂದಿ ಸುಮ್ಮ ಆಚರಣೆ ಒಳಗೆ ಇರ್ತಾರ. ಅವ್ರು ಹೇಳ್ಕೊತ ಹೋದ್ರೆ ಇದು ಹೆಂಗ್ ಮಾಡ್ತದಂದ್ರ ಅಧ್ಯಾತ್ಮ ಭಾರಿ ಮ್ಯಾಲ ಹೋಯ್ತದ. ಎಲ್ಲರೂ ಪ್ರೀತಿ ಮಾಡ್ತಾರ, ಅಗದಿ ಹೌದೌದತ್ತಾರ, ಬಾಳ್ ನಮಸ್ಕಾರ ಚಮತ್ಕಾರ ಆಗ್ತದ, ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರ, ದೊಡ್ಡ ಜ್ಞಾನಿ ಚಂದಂಗ ಮಾಡಿಸ್ತಾರ, ಭಾರಿ ಇದಿರಿ ಅಂತ ಹೇಳ್ತಾರ. ಅದು ಉಬ್ಬಿ ಮ್ಯಾಲ ಹೋಗಿ ಹಿಂದಾಡೆ ಏನದ ಹಾವೇಣಿ ಆಟ ತಂದು ಇದು ಇರ್ತದಲ್ಲ, ನೆಲಕ್ಕೆ ಕೆಡೋಗ್ತದ. ಅಲ್ಲಿ ಹೋಗಿ ಕಡ್ದು ಬಿಡ್ತದ. ಹೊಳ್ಳಿ ಹಾವೇಣಿ ಆಟದೊಳಗೆ ಕಡಿತದಲ್ಲ, ಕಡಿಕ್ ಪಾತ್ರೆ ಬರ್ತದಲ್ಲ. ನಾವ್ ಎಲ್ಲಿದೀವ್ರಿ? ಅಲ್ಲ ಅದೆಲ್ಲ ತೋರಿಕೆ ರೀ, ಒಳಗಿನ ಮನಸ್ಥಿತಿ ಎಲ್ಲದತ್ತು ವಿಚಾರ ಮಾಡ್ಬೇಕಲ್ಲ. ನಾವ್ ಎಲ್ಲಿದೀವಿ ಅಂತ ನಾವಿನ್ನ ವಿಷಯದಾಗ ಅದೇವ್ರಿ, ವಿಷಯ ಬಿಟ್ಟು ಹೋಗಿಲ್ಲ. ಎಲ್ಲಿ ಹೋಗ್ತೀವ್ರಿ? ಹೆಂಗ ವಿಷಯ ಇರ್ಬೇಕು, ಅದ್ರಾಗ ಇರ್ಬೇಕು. ಮತ್ತೆ ಬಿಟ್ಟು ಎಲ್ಲಿ ಕಾಡು ಸೇರವನು? ಈಗ ಅದನ್ನ ಒಳ್ಳೆ ವಿಚಾರದೊಳಗೆ ಹಚ್ಬೇಕದು. ವಿಷಯ ಹಿಂಗದಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ ಶಬ್ದ ಯಾವ್ದು ಕೇಳಬೇಕು? ಅದು ಹೆಂಗಿರ್ಬೇಕು ಅಂತಂದ್ರ ಕೆಟ್ಟದ್ದನ್ನ ಕೇಳಬಾರ್ದು, ಕೆಟ್ಟದ್ದನ್ನ ನೋಡ್ಬಾರ್ದು, ಕೆಟ್ಟದ್ದನ್ನ ಮಾಡಬಾರ್ದು ಅಂತ ಹೇಳಿ ಹೆಂಗ ತತ್ವ ಹೇಳ್ತಾರಲ್ಲ, ಈ ಕೇಳುವಂತದ್ದೇ ಕೇಳಬೇಕು, ಕೇಳಾರ್ದು ಬಿಡ್ಬೇಕು. ಕೇಳಾರ್ದಂತ ವಿಷಯಗಳನ್ನ ಅವೆಲ್ಲ ಯಾಕತ್ತಂದ್ರೆ ಏನದ, ಆ ವಿಷಯಾಕಾರ ಮನಸ್ಸು ಆ ಕಡೆ ಹೋಗಿ ಬಿಡ್ತದ. ಶೃಂಗಾರ ರಸ ಎತ್ತತಾರಲ್ಲ, ಅವೆಲ್ಲ 9 ರಸದಳು ಶೃಂಗಾರ ರಸ, ಹಾಸ್ಯ ರಸ, ವಿಭಿತ್ರ ರಸ ಅಂತೀವಿ, ಏನೇನೋ ಹೇಳ್ತಾರಲ್ಲ. ಅದ್ರೊಳಗ ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಹೆಚ್ಚು ಮಾತಾಡಕ್ ಹತ್ತಿರ ಅಂತಂದ್ರ ಮನಸ್ಸು ಆ ಕಡೆ ಹೋಗ್ಬಿಡ್ತದೆ. ಈಗ ಯಾವ್ದೋ ಈಗ ವಕೀಲಿಕೆ ಮಾಡ್ತೀರಿ, ವಕೀಲಿಕೆ ಒಳಗೆ ಹೆಚ್ಚು ತಲ್ಲಿನ ಆಗ್ಬೇಕು ಇದ್ರು ಇದು ಏನದ ನಮ್ಮ ಹೊಟ್ಟೆ ಉಪಜೀವನಕ್ಕಲ್ಲ ಹೊರತು ಏನದ ನೆತ್ತಿ ಉಪಜೀವನಕ್ಕಲ್ಲ. ಬಂದವ್ರ ಇವ್ರನ್ನ ಕ್ಲೈಂಟ್ಗಳನ್ನ ನಾವು ಅವ್ರದ್ದು ಅಷ್ಟೇ ವಿಚಾರ ಮಾಡಿ ಅದನ್ನ ಅಟ್ಟೆ ಗೆಲ್ಲೋದು. ಅದ್ರ ಮೇಲೆ ಏನದ ಹೆಚ್ಚು ಆಸಕ್ತಿ ತೊಗೊಂಡ್ರಿ ಅಂತಂದ್ರ ಅವ್ರ ಮೇಲೆ ರೊಕ್ಕ ಕೊಡ್ತಾರ, ರೂಪಾಯಿ ಕೊಡ್ತಾರನು, ಏಟ್ ಬೇಕಾದ್ರೆ ತೊಗೊಳೋದು, ಬಿಟ್ಟು ಬಿಡುದು. ಈಗ ನಿಮ್ಮಲ್ಲಿ ಏನದ, ಅವರು ಹೆಂಗ ನ್ಯಾಯಾಧೀಶರತ್ತಂದ್ರ ಶ್ರೇಷ್ಠ ಹತ್ತತಾರಲ್ಲ, ನೀವೊಂದ ಇದ್ರೊಳಗ ನೋಡ್ರಿ, ನೀವು ಬೇಕಾದ್ರೆ ನ್ಯಾಯಾಧೀಶರೇ ಏನದ ಒಂದ್ ಇದ್ರಾಗ ಮುಚ್ಚಿ ಹಾಕಿಬಿಟ್ರು, ಏನೋ ವಿಷಯದೊಳಗ ಚಂದ್ರಶೇಖರನ್ನ ಯಾವನೋ ಒಬ್ಬ ದೋಷಿ ಮಾಡಿದ್ರು. ಯಾಕ ಜಗತ್ತಿಗೆ ನ್ಯಾಯ ಹೇಳೋರೇ ಏನದ ಅಲ್ಲಿ ತಪ್ಪಿದ್ರಲ್ಲ. ನ್ಯಾಯಾಧೀಶ ಅಂದ್ರೆ ಏನು, ಜಡ್ಜ್ ಅಂದ್ರೆ ಏನು, ಅವ್ರು ಸಾಕ್ಷಾತ್ ಏನದ ದೇವ್ರ ಸ್ವರೂಪ ಬಂದ್ರು. ಅದು ಬಿಟ್ಟು ಏನದ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರಲ್ಲ. ಈಗ ಶಬ್ದ ಅದ ಅಂತಂದ್ರೆ ಏನದ, ನಮ್ಗೆ ಶಬ್ದ ಮಾತಾಡಕ್ ದೇವ್ರು ಕೊಟ್ಟಾನ, ಎಲ್ಲಾ ಕೊಟ್ಟದ್ದು ದೇವ್ರ ವರಾನೆ. ಇದರರ್ಥ ದೇವ್ರು ತಾನೇ ಇರ್ತಾನ, ವ್ಯವಹಾರದಾಗ ಹೇಳೋ ಹೊತ್ನಾಗ ಹೇಳ್ತಾವ. ಮಾತಾಡಕ್ ಏನ್ ಕೊಟ್ಟಾನ ದೇವ್ರ, ನಮ್ಗೆ ಏನದ ಶಕ್ತಿ ಕೊಟ್ಟಾನ, ಮಾತು ಕೊಟ್ಟಾನ. ಆ ಮಾತ ಏನದ ಎದಕ್ ಉಪಯೋಗ ಆಗ್ಬೇಕು? ಬೇಕಲ್ಲ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಆ ಶಬ್ದಗಳನ್ನ ವಿಷಯದಿಂದ ದೂರ ಇರೋದು. ಅದ್ರೊಳಗೆ ಅದೀವಲ್ಲ, ಆಡ್ಕೋತಿ. ಈಗ ಮಾತಾಡಕ್ಕೆ ಎತ್ತೀವಿ, ನೀವು ಕೇಳಕ್ಕೆ ಎತ್ತೀರಿ, ನೀವು ಹೇಳಕ್ಕೆ ಎತ್ತೀರಿ. ಮಾತು ಎದಕ್ಕೆ ಬಳಕೆ ಮಾಡ್ಕೋಬೇಕು?
ಅವ್ರು ಒಂದ್ ಕಡೆ ತರ ಮಾತಾಡಿದ್ರ ನೀವು ಉಸಿರು ಬಿಟ್ರ ಉಸಿರು ತಗೊಂಡ್ರ ನೋಡಿದ್ರ ಕೇಳಿದ್ರ ಮಾಡಿದ್ರ ಎಲ್ಲ ದೇವನ ಕಡೆನೇ ಇರ್ಬೇಕು. ಹೊರಗೆ ವ್ಯವಹಾರ ಮಾಡಲ್ರಕ್ಕ ನೀವು. ಈಗ ನೀವು ಕೋರ್ಟಿಗೆ ಹೋಗ್ರಿ, ಕೋರ್ಟಿನ ವ್ಯವಹಾರ ಮಾಡ್ರಿ, ವಾದ ವಿವಾದಗಳನ್ನ ಮಾಡ್ರಿ. ಇದು ಒಂದ್ ಏನದ, ದೇವರು ನಮ್ಗ ಬದುಕಲಾಕ ಒಂದು ದಾರಿ ಕೊಟ್ಟಾನ. ಅವನ ನಂಬಿಕೆ ಹಿಡಿದು ಏನದ ನೀವು ವ್ಯವಹಾರ ಮಾಡ್ಬೇಕು. ಆ ವ್ಯವಹಾರದೊಳಗ ಕರೆಕ್ಟ್ ಇರ್ಬೇಕಾಗ್ತದ. ಇದು ಏನದ, ಶಬ್ದದ ಬಗ್ಗೆ ದೇವರ ಸ್ತುತಿ ಮಾಡ್ರಿ, ದೇವರ ನಾಮಸ್ಮರಣೆ ಮಾಡ್ರಿ, ದೇವರನ್ನೇ ಏನದ ಮೆಚ್ಚಿ ಹಾಡಿ ಹೊಗಳ್ರಿ, ದೇವ್ರ ಬಗ್ಗೆ ಮಾತಾಡ್ರಿ. ಇದು ಏನದ ಶಬ್ದದ ಬಗ್ಗೆ. ಅಲ್ಲಿ ಮತ್ತೆ ಬರೀ ಇದನ್ನೇ ಮಾಡ್ಕೊತ ಹೋದ್ರ ನಾವು ವಕೀಲರಾಗಿ ಅಲ್ಲಿ ಏನ್ ಮಾತಾಡಕು. ಇದು ಒಂದ್ ಏನದ ದೇವ್ರ ಕೊಟ್ಟದ್ದೇ ಅಂತ ಹೇಳಿ ತಿಳ್ಕೊಳ್ಳೋದು. ಎಲ್ಲಾನು ಏನದ ದೇವ್ರ ಹಾಕಿದಂತ ಭಿಕ್ಷೆ ಅಂತ ತಿಳ್ಕೊಳ್ಳೋದು. ಹಂಗ ತಿಳ್ಕೊಂಡು ಏನದ ಮಾಡೋದು. ಕೆಟ್ಟದ್ದು ಬಂದದಂದ್ರೆ ವಾಲಿ ಕೋಳಿ ಅವ್ ದಿನ ಮಾಂಸ ಕಡದು ಮಾರ್ತಿದ್ದ. ಮತ್ತ ಅವ ಹೆಂಗಿದ್ದ? ಇದು ನನಗೊಂದು ವೃತ್ತಿ ಕೊಟ್ಟಾನ ಭಗವಂತ. ಕಳ್ಳನಿಂದನೂ ಕಲಿಬೇಕಾಗ್ಯದ, ಸುಳ್ಳನಿಂದನೂ ಕಲಿಬೇಕಾಗ್ಯದ. ಉತ್ತರ ಭಾರತದಾಗ ಸಂತ ಚೋರ ಚರಣದಾಸ್ ಅಂತ ಹೇಳಿದ್ದ. ಅವನಿಗೆ ಸಂತತ್ತಾದ ಚೋರ ಚರಣದಾಸ್ ಅಂತ ಹೆಸರು ಕೊಟ್ರು. ಚೋರಲ್ಲಿ ಕಳುವು ಮಾಡ್ತಿದ್ದ ನಾವು. ಕಳುವು ಮಾಡ್ಕೋತ ಹಿಂಗೆ ಕಳುವು ಮಾಡಕತ್ತ. ಅದಕ್ಕೊಮ್ಮೆ ಏನೋ ಅಕಸ್ಮಾತ್ ಗುರುಗಳು ಭೇಟಿ ಆದ್ರು. ಅವಾಗ ಏನಪ್ಪ ಇದು ಕಳ್ತನ ಏನದ ಮಾಡೋ ಸುಳ್ಳ ಇದು ಅಲ್ಲ ಅಂತ ಹೇಳಿದ್ರೆ, ಅದನ್ನ ನಾನು ಬಿಡಕ್ ಆಗೋದಿಲ್ಲ. ನೀವೇನೇ ಕೇಳಲ್ರಕ್ಕ, ನಾ ಹೇಳಿದ್ ಕೇಳ್ತೀನಿ, ಹೇಳ್ರಿ ಅಂತಂದವ. ನೀ ಕಳುವು ಮಾಡಬೇಡ, ಅದನ್ನ ಬಿಡಕ್ ಆಗೋದಿಲ್ಲ. ಹಂಗಾದ್ರೆ ಏನ್ ಮಾಡ್ತೀನಿ ನೀನು? ಕೊಲೆ ಮಾಡಬೇಡ, ಸುಳ್ಳು ಹೇಳ್ಬೇಡ, ಕಳುವು ಮಾಡಬೇಡ, ಮೋಸ ಮಾಡಬೇಡ. 4 ಅದಾವು. ಇದ್ರಾಗ ಯಾವ್ದು ಆಯ್ಕೆ ಮಾಡ್ಕೋತೀವಿ ಅಂತಂದ್ರು. ಕೊಲೆ ಮಾಡೋದು ಬಿರ್ಸದ, ಇದು ಏನದ ಮತ್ತೇನದ ಮೋಸ ಮಾಡೋದು ಬಿರ್ಸದ. ಅದಕ್ಕೇನದ ಕಳ್ಳತನರೇ ಬಿಡುದಾಗೋದಿಲ್ಲ. ಅದಕ್ಕೆ ಸುಳ್ಳ ಒಂದ್ ಏನದ ಇದನ್ನೇ ಆಯ್ಕೆ ಮಾಡ್ಕೊಂಡ್ರೆ, ಸುಳ್ಳು ಹೇಳೋದು ಬಿಟ್ರೆ ಆಯ್ತು ಗುರುಗಳ ಹತ್ರ. ಸುಳ್ಳು ಹೇಳೋದು ಬಿಡ್ತೀನಿ ಅಂದ. 4ರಾಗ ಒಂದರೇ ಏನದ ಆಯ್ಕೆ ಮಾಡ್ಕೊ, ಇದು ಬಿಡು ಒಂದು ಕುಳಿ ಸುಳ್ಳು ಬಿಡ್ತೀನಿ. ಕಳುವು ಮಾಡವ ನಾ ತುಡುಗ್ ಮಾಡಿ ನೆತ್ತೆ ಹೇಳವ್. ಮತ್ ಕರೆ ಹೇಳಬೇಕಲ್ಲ, ಸುಳ್ಳು ಹೇಳೋದು ಬಿಟ್ಟಿನಿ ಅಂತಂದಾಗ. ಹಿಂಗ ಹಾಕೋತ ಏನದ ಅವಂಗ ಇದು ತಪ್ಪಲ್ಲ ಅಂತ ತಿಳಿದು ಅವನೇ ಏನದ ಕಳ್ಳತನ ಬಿಟ್ಟಿಂದ ಸಂತ ಆದ. ಅದಕ್ಕೆ ಸಂತ ಚೋರ ಚರಣದಾಸ ಅಂತೇಳಿ ಹೆಸರು ಬಂತು. ಯಾಕೆ ಗುರುಗಳಿಂದ ಅವನ ಸಮಯ ಬಂದಿತ್ತು. ಅದಕ್ಕೆ ಹಿಂಗೇನದ, ನಾವು ಯಾವ್ದನ್ನ ವಿಷಯಗಳನ್ನ ಯಾವ್ದು ವಿಷಯದ ಮೇಲೆ ಏನದ, ಈಗ ಹೆಣ್ಣಿಗೆ ಗಂಡು ಮೋಹ, ಗಂಡಿಗೆ ಹೆಣ್ಣು ಮೋಹ, ಅಲ್ಲೇನದ ವಿಚಾರ ಮಾಡು. ಅಲ್ಲೇನದ ಚರ್ಮ ಬೆಳ್ಳಗ ಇರ್ತದ, ಅದಕ್ಕೆ ಮೂಗಿನ್ಯಾಗ ಸುಂಬಳದ, ಕಣ್ಣಾಗ ಪಿತ್ತದ, ತುಂಬ ಏನದ ಎಲ್ವಿನ ಹಂದ್ರದ, ರಕ್ತ ಮುದ್ದ ಮಾಂಸದ, ಮಲಮೂತ್ರದ ಚರಂಡಿ ಅದ. ಇವೆಲ್ಲ ಏನದ ವಿಚಾರ ಮಾಡು. ಆದ್ರೆ ಅದು ಬರುದಿಲ್ಲ. ಆ ಸಮಯ ಪುಣ್ಯ ಬತ್ತಂದ್ರೆ ಏನದ ಹೊಳಿತದ. ವೇಮನ್ ರೆಡ್ಡಿಗೆ ಏನದ ಅವರ ಅಣ್ಣನ ಹೆಂಡತಿ ಮಲ್ಲಮ್ಮನೆ ಏನದ ಗುರು ಆದ್ಲು. ಅವನು ಏನದ ಅದು ಕತಿ ಕೇಳಿರ ನೀವು. ಹೋಗ್ಬಟ್ಟ ತಗೋಬೇಕಂತ ಹೇಳಿ ಕಿಶನ್ ಅಂದ್ರೆ ಕಿಮಿ ಓಲೆ ಅಂತಂದ್ರು. ವೇಮನಗ ಅದ್ರ ಮೇಲೆ ಏನು ವೇಶ್ಯ ಮನೆಗೆ ಇರ್ತದ. ಮಲ್ಲಮ್ಮನೆ ಏನದ ಅವನು ಪರಿವರ್ತನೆ ಮಾಡಿದ್ಲು. ಹಂಗ ಆ ವಿಷಯ ದೋಷ ದರ್ಶನ ಆಯ್ತು ಅವನಿಗೆ. ದರ್ಶನ ಆದ ಕೂಡ ದೊಡ್ಡ ಏನದ ಇಲ್ಲಿ ಕನ್ನಡ ನಾಡಿನೊಳಗೆ ಸರ್ವಜ್ಞ, ಆಂಧ್ರದಾಗ ವೇಮನ್ ರೆಡ್ಡಿ, ತಮಿಳುನಾಡಿನ ತಿರುವಳ್ಳರ್ ಪ್ರಸಿದ್ಧ ಸಂತರಾದ್ರಲ್ಲ ಸರ್ವಜ್ಞ. ಇವರೆಲ್ಲರೂ ಆದ್ರಲ್ಲ. ಹಂಗ ಒಂದೊಂದು ವಿಷಯದೊಳಗ ಅವ್ರ ಅದ್ರ ದೋಷ ದರ್ಶನ ಆಯ್ತು ಅಂದಾಗ ದೊಡ್ಡವರೇ ಆದ್ರಲ್ಲ. ಹಂಗ ನಮ್ಗ ಆ ಜ್ಞಾನಕ್ಕೆ ಬಂದಿಂದ ಗುರು ದರ್ಶನ ಆಯ್ತು ಅಂದ್ರೆ, ಅರಿವಿನ ದರ್ಶನ ಆಯ್ತು ಅಂತಂದಾಗ ಇವು ಬಿಡಕ್ ಬರ್ತದ. ಕರೆನೇ ಏನಂಗಾಗಿರ್ತದ. ರಾಮಣ್ಣಾರ ಬಂದ್ ಮಾಡ್ರಿ. ಏನಾರು ಕೇಳ್ರಿ, ಹೇಳಕ್ ಬರ್ತದ. ಸಾಕಂದ್ರ ಮಂಗಲ್ ಮಾಡುಮ. 6:20, 6:15 ಐತಿ. ಮಂಗಲ್ ಮಾಡಲ್ರಿ. ಆಮ್ಯಾಗ ಯಾರ ಚರ್ಚೆ ಮಾಡೋರ್ ಇದ್ರಂದ್ರ ವಿಚಾರ ಮಾಡ್ರಿ. ಮೂಲ ಬೀಜ ಬಿಂದು ಮೂಲ ಭಾಂಗ ಸರ್ವಾಂಗಕ್ಕೆ ಮೂಲೆಂದ ಸರ್ವಜ್ಞ ಅಂತ ಹೇಳತ್ತಾನ. ಕಡ್ಡಿ ಇಟ್ಟು ಸೇರಿದ್ರೆ ಕಣ್ಣು ಬಾದ ಆಗ್ತದ, ಬೀಜ ಇಟ್ಟು ಸೇರಿದ್ರೆ ಬಿಂದು ವೀರ್ಯಕ್ಕೆ ಹಾನಿ ಆಗ್ತದ, ಒಟ್ಟು ಸರ್ವಾಂಗಕ್ಕೆ ಏನದ ಪೆಟ್ಟ ಆಗ್ತದ, ಬ್ಯಾಡ ಅಂತಂದ.
ಮತ್ ಸೇರ್ತಾರಲ್ರಿ ಅವ್ರು ಸೇರ್ತಾರಂತ ನಾವು ಏನಾದ್ರು ಸೇರಿದ್ರೆ ಹೆಂಗ ಅವರು ಶರೀರ ಏನದ ಸಣ್ಣಾಗಿ ಹೋಗ್ಲಿ ಇದಕ್ ಶರೀರದ್ದು ಅಂದ ಚಂದ ಯಾಕತ್ತಂದ್ರ ಈಗ ನಮ್ಮಲ್ಲಿ ಹಲವಾರು ಸಂಪ್ರದಾಯ ಅದಾವು ಈಗ ಬೇರೆ ಬೇರೆ ಅದಾವು ದಾಡಿ ಬಿಡ್ತಾರ ಏನೋ ಮತ್ತೇನದ ಕೂದಲ ಬಿಡ್ತಾರ ಒಟ್ಟ ಏನದ ಕ್ಯಾಮಿ ಹಾಕೋತಾರ ಮತ್ತೇನೇನೋ ಏನ್ ಮಾಡ್ತಾರ ಹಂಗ್ಯಾಕ್ ಮಾಡ್ತಾರ ಇವ್ರು ಹಿಂಗ್ಯಾಕ್ ಮಾಡ್ತಾರ ದೇವರನ್ನ ಕಾಣಬೇಕಾದ್ರೆ ಹಂಗ ಮಾಡಿದ್ರೆ ಕಾಣತದನು ದಾರು ಕುಡಿದ್ರೆ ಕಾಣುತ್ತದನು ಗಾಂಜಿ ಸೇದಿದ್ರೆ ಕಾಣುತ್ತದನು ಆತ್ಮ ಸಾಕ್ಷಾತ್ಕಾರ ಇಲ್ಲ ಅದು ಸಂಬಂಧ ಅಲ್ಲ ಅದು ಚಟಕ್ಕೆ ಸಂಬಂಧ ಅದು ನಮ್ಮಲ್ಲಿ ಅವ್ರವ್ರ ಪರೋಕ್ಷ ಭಾವ ಸಾಂಕೇತಿಕ್ರಿ. ಅದು ಅಂದ್ರೆ ಶರೀರ ಹೊಟ್ಟೆ ಏನದ ಅದನ್ನ ಅಂದ ಚಂದ ಇಡುವುದು ಬೇಡ ಅದು ಏನದ ಮತ್ ಶರೀರ ಏನದ ನಮ್ಮನ್ನ ಅಧೋಗತಿಗೆ ಒಯ್ತದ ಅಂತೇಳಿ ಅವ್ರದ್ದೊಂದು ಪ್ರತಿಪಾದನೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರತಿಪಾದನೆ. ಈಗ ಹೆಂಗತ್ತಂದ್ರ ನೀವು ಒಂದೇ ಮನ್ಯಾಗ ಇರ್ತಾರ ನೀವು ಮಲ್ಕೊಳ್ಳೋ ಜಾಗದಾಗೆ ಮಕ್ಕೊಳ್ರಿ ನಿಮಗೆ ನಿದ್ದೆ ಆಗ್ತದ ಮತ್ತೊಂದ್ ಕಡೆ ಅಂದ್ರೆ ಗಾಂವ್ ಆಗೋದಿಲ್ಲ. ಹಂಗ ಏನದ ಅವ್ರಿಗೆ ಅಡಾಪ್ಟ್ ಆಗಿರ್ತದ ಅವ್ರ ಹಂಗ ಏನದ ತಿಳ್ಕೊಂಡು ನಾವು ದೈವ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಕು. ಈಗ ಪಟ್ಟದೇವ್ರು ಕೆಲವೊಂದ್ ಮಂದಿ ಹತ್ರ ಅಷ್ಟೇ ಬಂದು ಊಟ ಮಾಡ್ತಾರ ಉಳ್ದವ್ರ ಮನೆಗ್ ಬರುದಿಲ್ಲ ಅವ್ರ ಕಂಚಿನ ಕಾಗದ ಏನೇನೋ ರೂಢ ಇರ್ತಾವ ಅವೆಲ್ಲ ಹಾಕಿ ಕೊಟ್ಟಿರ್ತಾರ ಉಳ್ದವ್ರ ಮನ್ಯಾಗ ಉಣುದಿಲ್ಲ. ಹಂಗ್ಯಾಕ್ರಿ ಅಂತಂದ್ರ ಅವ್ರದೊಂದು ಸಂಪ್ರದಾಯ ಆ ಸಂಪ್ರದಾಯ ಪ್ರಕಾರ ಅವ್ರು ಪಾಲನೆ ಮಾಡ್ತಿರ್ತಾರ ಅದರರ್ಥ ಅಲ್ಲಿ ಸಾಕ್ಷಾತ್ಕಾರ ಆಗುದಿಲ್ಲ ಅಂತ ಅಲ್ಲ. ಹಂಗ ಏನದ ಇದು ವಿಷಯದೊಳಗ ಇದ್ದವರು ಅಂದ್ರೆ ಏನದ ಅದು ಮೇಲ್ಮಟ್ಟ ಹೋಗಿ ತಿಳಿತದ ಅದು ಮ್ಯಾಲ ಹೋದಂಗ ಏನದ ಇವ್ರು ನಾವು ಕನ್ಫ್ಯೂಷನ್ ಆಗ್ತದೆ. ಈಗ ಜಗದ್ಗುರುಗಳು ಇರ್ತಾರೆ ಕಟ್ಲೆ ಆಡ್ತಾರೆ ಏನಪ್ಪ ಇವ್ರು ತಿಳಿದು ಕೋರ್ಟಿಗೆ ಹೋಗ್ತಾರ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ನಿಂದಿರ್ತಾರ ಜಗದ್ಗುರುಗಳು ಎಲ್ಲರದು ಏನದ ಬರ್ತಾವ್ ನೋಡ್ರಿ ಅಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳು ಹಿಂಗ್ಯಾಕೆ ಹೋಗ್ತಾರ ಇವರೆಲ್ಲ ತಿಳಿದು ಹಿಡ್ಕೊಂಡಾರಲ್ಲ ಅಂತೇಳಿ ಅನ್ನಂಗ ಆಗ್ತದ. ಅದಕ್ಕೆ ಈ ಈ ಜಗತ್ತಿನ ವ್ಯವಹಾರ ನೋಡಿದ್ರ ಯಾರ್ದು ಯಾರಿಗೂ ತಿಳಿದಿಲ್ಲ ಅವ್ರಿಗೆ ಗೊತ್ತಿರ್ತದ. ಈಗ ಒಲ್ಲೆತ್ ಮಠ ಬಿಟ್ಟು ಹೋದ್ರು ಮತ್ತ ಅಲ್ಲಿ ಹೋದ್ರು ಮತ್ತೊಂದು ಏನದ ಗಂಟು ಬೀಳ್ತದ. ಅದಕ್ಕೆ ಇದ್ದದ್ರಾಗೆ ಏನದ ನಾವು ಇದನ್ನ ಕಟ್ಲೆ ಅದ ನಾವು ತಿಳಿದ್ರು ಮತ್ತೆ ಎದ್ರ ಪಕ್ಷದವ ಈಗ ನೀವೆಲ್ಲ ಮೋಟ್ರ್ ಸರಿಯಾಗಿ ತೊಗೊಂಡ್ ಹೊಂಟ್ರಿ ಎದ್ರ ನಾವು ಬಂದ್ ಹಾಯಿಸಿದ್ರಿ ಏನ್ ಮಾಡೋದು. ಅದಕ್ಕೆ ಸಂರಕ್ಷಣೆ ಮಾಡ್ಕೋಬೇಕಲ್ಲ. ಹಂಗ ಏನದ ಎಲ್ಲಿ ಹೋದ್ರು ಏನದ ಇದು ದೋಷ ದರ್ಶನ ಇದ್ದೇ ಇರ್ತದದು ಜಗತ್ತಿನ ತುಂಬಾ. ನೀವು ಬಿಟ್ಟು ಹಿಮಾಲಯದ ಹೋಗ್ಕೋತ್ರು ಅಲ್ಲಿ ಒಂದ್ ಏನಾರ ಬರ್ತದ. ಅದಕ್ಕ ಏನದ ಇದ್ದಲ್ಲೇನೆ ಏನದ ನಾವು ಅದಕ್ಕ ಈಗ ಹೆಂಡ್ರ ಮಕ್ಳು ಬಿಟ್ಟು ಹೋದ್ರ ಅದನ್ನು ಆಡ್ತಾರಲ್ಲ ಗುರುವಿನ ಗುಲಾಮನ ಆಗದ ತನಕ ದೊರೆಯದಣ್ಣ ಮುಕ್ತಿ. ಹೆಂಡ್ರ ಮಕ್ಳು ಬಿಟ್ರು ಇಲ್ಲ ಜಡಿ ಬೆಳೆಸಿದ್ರು ಇಲ್ಲ ಶಾಸ್ತ್ರ ಓದಿದ್ರಿಲ್ಲ ಪುರಾಣ ಕೇಳಿದ್ರಿಲ್ಲ ಇವೆಲ್ಲ ಏನದ ಹೇಳ್ತಾರಲ್ಲ. ಅದಕ್ಕೆ ದೋಷ ದರ್ಶನ ನಾರಿಯ ಭೋಗವು ಬಿಟ್ಟರೂ ಇಲ್ಲ ಅಂತ ಹೇಳಿ ತಂದನವ. ವಿಷಯ ವಾಸನದೊಳಗೆ ಈಗ ಮತ್ತ ಹಂಗ ಭೋಗ ಬಿಟ್ಟರು ಇಲ್ಲತ್ತಂದ್ರ ಮತ್ತ ಗೃಹಸ್ಥರು ಭೋಗದೊಳಗೆ ಇರ್ತಾರಲ್ಲ ಭೋಗದಾಗಿದ್ರು ಅದಕ್ಕೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ. ಆ ಗುರುಗಳ ಹತ್ರ ಹೋದ ಹೊತ್ನಾಗೆ ಅವಾಗ ಗೊತ್ತಾಗ್ತದದು. ಈಗ ನಾವು ಒಮ್ಮೆ ಹಿಂಗೆ ಪ್ರತಿಪಾದನೆ ಮಾಡಿದೆವು ಗುರುಗಳ ಹತ್ರ. ಈಗ ಬ್ರಹ್ಮಚರ್ಯದಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದನು. ಅದಕ್ಕೆ ಈಗ ಏನದ ಕೊಡ ಹೊತ್ಕೊಂಡು ಎಲ್ಲಮ್ಗಳು ಕುಣಿತಿರ್ತಾರ ಇವ್ರಿಗೆ ಏನದ ಇಂದ್ರಿಯ ನಿಗ್ರಹ ಮಾಡೋದಾಗೋದಿಲ್ಲ. ಅದಕ್ಕೆ ಇವ್ರಿಗೆ ಆಗ್ತದ ಇಲ್ಲ ಸಂಶಯ ಬರ್ತವೆ. ಅದು ನಿಮ್ಗೆ ತಪ್ಪ ಅಂತ ಹೇಳ್ತಂದ್ರು. ಯಾಕೆ ತಪ್ಪ ಹಂಗ ಇಂದ್ರಿಯ ನಿಗ್ರಹ ಮಾಡಿದ್ರೆ ಬ್ರಹ್ಮಚಾರಿಗಳು ಹಸಿ ಚಡ್ಡಿ ಹಾಕೊಂಡೆ ಇಂದ್ರಿಯ ನಿಗ್ರಹ ಮಾಡಿ ವೀರಸ್ಕಲನ ಮಾಡ್ಲಾರ್ದೆ ಏನದ ಇರ್ತಾರ. ಹಂಗಂದ್ರ ಅವ್ರಿಗೆ ಪೈಲವಾನ್ಗಳಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತು. ಹಾವು ಹಿಡಿದ್ರ ಅಂಜಿಕೆ ಬರ್ತದ ಹಾವ ಚೇಳ ಅಂತ ಹೇಳತ್ತಾರ. ಕಪ್ಪಿಗೆ ಅನ್ಸ್ತಿರ್ತಾರ ಹಾವಿಗೆ ಅನ್ಸ್ತಿರ್ತಾರ ಚೇಳಿಗೆ ಅನ್ಸ್ತಿರ್ತಾರ. ಮತ್ತು ಅವ್ರಿಗೆ ಹಂಗಾದ್ರೆ ಅನಿಸ್ತಾರಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲನು. ಅದು ತಪ್ಪ. ಯಾಕಂತಂದ್ರೆ ಮತ್ತು ಹಾವಾಡಿಗನೇ ಹಾವು ಹಿಡ್ಕೊಂಡು ಅಡ್ಡಾಡ್ತಾನ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತು. ಇಂದ್ರಿಯ ನಿಗ್ರಹ ಆದ್ರೆ ಪೈಲವಾನ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತು. ಹಂಗಿಲ್ಲದು. ಅದಕ್ಕೆ ಒಳಗ ದೋಷ ದರ್ಶನ ಗೊತ್ತಾಗಬೇಕು. ಒಳಗಿನಿಂದ ಬರ್ತದದು ಹೊರಗಿನಿಂದ ಅಲ್ಲ. ಶಾರೀರಿಕ ಸಂಬಂಧಪಟ್ಟ ಏನದ ಇವು ಸಂಬಂಧ ಬರುದಿಲ್ಲ. ಶರೀರಕ್ಕೆ ಒಬ್ಬೊಬ್ಬರಿಗೆ ಹುಳಿಯಾಗಿ ಬರ್ತದ ಒಬ್ಬೊಬ್ಬರಿಗೆ ಸಿಹಿಯಾಗಿ ಬರ್ತಿರ್ತದ. ಅವ್ರವ್ರ ಶರೀರದ ಜೀವದ ಗುಣಧರ್ಮ ಹಂಗಿರ್ತದ ಹಂಗಾಗ್ತಿರ್ತದ. ಅವ್ರ ಒಳಗ ಆತ್ಮದರ್ಶನ ಆಗ್ಬೇಕಾದ್ರೆ ಗುರುಕೃಪಾ ಆಗ್ಬೇಕು. ಅನಂತ ಜನ್ಮದ ಪುಣ್ಯ ಇರಬೇಕು. ಗುರುಗಳೆಲ್ಲರಿಗೂ ಏನದ ಸರಿಯಾಗಿ ನೋಡ್ತಿರ್ತಾರ ಖರೆ ಅವಂದು ಒಳಗಾಗ್ಬೇಕಲ್ಲ. ಈಗ ಅವ ವ್ಯಾಪಾರ ಮಾಡ್ತಾನ ಅಂತಂದ್ರೆ ಏನದ ಎಲ್ಲಾನು ನೀವೇ ಕೊಡ್ರಿ 1,00,000 ರೂಪಾಯಿ ನಾ ವ್ಯಾಪಾರ ಮಾಡ್ತೀನಿ ಅಂದ್ರ ನಮ್ದೊಂದು 50,000 70,000 ಇತ್ತಂದಾಗ ಒಂದು ಚಾರಣೆ ಏನದ ಮತ್ತೊಬ್ರು ಸಹಾಯ ಮಾಡ್ಬೋದು. ಹಂಗ ಇವು ಶಿಷ್ಯನಲ್ಲಿ ಏನದ ಅಂಥದೊಂದು ಏನದ ತಾಕತ್ ಬರ್ಬೇಕಲ್ಲ. ಬಂದಾಗ ಏನದ ಅವನಿಗೆ ಆಟೋಮೆಟಿಕ್ ಆಗಿ ಹಿಂದಿನ ಸುಕೃತ ಕೂಡಿ ಬತ್ತು ಅಂತಂದಾಗ ಗುರುಗಳಲ್ಲಿ ಏನದ ಸಾಧನಕ್ಕೆ ಹಿಂಗೆ ಮಾಡಪ್ಪ ಮತ್ತು ಒಂದು ವೇಳೆ ಏನದ ಗುರುಗಳು ಮನಸ್ಸು ಮಾಡಿದ್ರೆ ಆಗ್ತದ ಅಂತಂದ್ರೆ ಗುರುಗಳು ಏನದ ಅವನಿಗೆ ಸದಾ ನಿಗ್ರಹ ಇಟ್ಕೊಂಡು ಅವ್ರು ಭಾಳ ಪರಿಶ್ರಮ ಮಾಡಿದಾಗ ಹಂಗೂ ಏನದ ಆಗ್ತದ ಅಂಥೇಳಿ ಏನದ ಇದಕ್ಕೆ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ವಿಷಯ ದೋಷ ದರ್ಶನ ಅಂತ ಅನ್ನೋದು ಏನದ ಇದು ದೋಷ ಮತ್ತು ಇದ್ರಾಗ ಅದಾರ ಇದ್ರಾಗೆ ಇದ್ದು ಏನದ ಮತ್ತು ಇಲ್ದಂಗೆ ಏನದ ಅದಾರಲ್ಲ
ಎಲ್ಲ ಜ್ಞಾನಿಗಳು ದಾರು ಕುಡಿತಾರ, ಗಂಜಿ ಸೇರ್ತಾರ, ಮತ್ ಏನೇನೋ ಅದಾವು. ಇದ್ರು ಏನದ ಅವ್ನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದಂದ್ರೆ ಏನು, ಕೆಲವೊಂದು ನಿಷಿದ್ಧ ಅದಾವು, ಕೆಲವೊಂದು ನಿಷಿದ್ಧ ಇದ್ರು ಏನದ ಸಮಾಜ ಒಪ್ಪುವಂಥದ್ದು ಬೇರೆ. ಈಗ ಹೆಂಗಂದ್ರ ಕಳ್ಳತನನೂ ಅಪರಾಧನೇ, ವ್ಯಭಿಚಾರನೂ ಅಪರಾಧ. ವ್ಯಭಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಾರ. ಅದು ದೊಡ್ಡ ತಪ್ಪ ಅಂದ್ರೆ ಇದು ತಪ್ಪೇ, ಅದು ತಪ್ಪೇ. ಯಾಕೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಾರ? ಈಗ ನೀವು ಯುದ್ಧದೊಳಗೆ ಹೋಗಿ ಏನದ 10 ಮಂದಿ ಹೊಡೆದ್ರಿ ಅಂತಂದ್ರೆ ಏನದ, ನಿಮ್ಗೆ ಪರಮವೀರ ಚಕ್ರ, ಅಶೋಕ ಚಕ್ರ ಬಹುಮಾನ ಕೊಡ್ತಾರೆ ಯುದ್ಧದಾಗ. ಇಲ್ಲಿ ಬಂದು ನೀವು ಒಂದೇ ಕೊಲೆ ಮಾಡಿದ್ರೆ ಏನದ, ಅಲ್ಲಿ ಕೊಲೆ ಆಗಿದೆ, ಇಲ್ಲಿ ಕೊಲೆ ಆಗ್ಯದ, ಅಲ್ಲಿ ಜೀವ ಹೋಗ್ಯದ, ಇಲ್ಲಿ ಜೀವ ಹೋಗ್ಯದ. ಇಲ್ಲಿ ಏನದ ಕೊಲೆಗಾರ ಆರೋಪಿ ಅಂತ ಹೇಳಿ ಏನದ ಸಮಾಜ ನಿಷಿದ್ಧ ಮಾಡ್ತದ, ಶಿಕ್ಷೆ ಆಗ್ತದ, ಅಲ್ಲಿ ಏನದ ಪ್ರಶಸ್ತಿ ಸಿಗ್ತದೆ. ಯಾಕ? ಅಲ್ಲಿ ಹೊಡೆದಾನ, ಇಲ್ಲಿ ಹೊಡೆದಾನಲ್ಲ. ಈಗ ಲಗ್ನ ಆಗಿ ಹೊಡಿಬಹುದು, ಲಗ್ನ ಆಲಾರ್ದೇನು ಹೊಡಿಬಹುದು ಮಕ್ಕಳನ್ನ. ಯಾವ್ದು ನಿಷಿದ್ಧ, ಯಾವ್ದು ಸರಿ ನಮಗೆ ಗೊತ್ತಾಗ್ತದಲ್ಲ. ಸಮಾಜ ಒಂದು ರೀತಿಯಿಂದ ಏನದ. ಅದಕ್ಕೆ ಇಂಥವೆಲ್ಲ ವಿಷಯಗಳನ್ನ ಗುರುಮುಖಿಯನ್ನು ಅಭ್ಯಾಸ ಮಾಡ್ಕೋತ ಹೋದಾಗ ಇಲ್ಲಿ ಸಮಾಜ ಏನದ. ಯಾಕತ್ತಂದ್ರ ಸಮಾಜ ಸಲಗ ಅಲ್ಲಿ ಹೋರಾಟ ಮಾಡಿ 10 ಮಂದಿಗೆ ಹೊಡೆದಾನ, ಇಲ್ಲಿ ತನ್ನ ವೈಯಕ್ತಿಕ ಮನೆ. ಇನ್ನು ಕಳುವ ಅದು ರೊಕ್ಕ ಬರ್ತದ ಹೋಗ್ತದ, ಅದಕ್ಕೆ ಅದನ್ನ ಏನದ ಹೆಚ್ಚು ಒತ್ತು ಕೊಡುದಿಲ್ಲ. ಆದ್ರೆ ಇದು ವ್ಯಭಿಚಾರ ಅನ್ನೋದು ಸಮಾಜ ಹಾಳುಗೆಡುತ್ತದೆ. ಭಗವದ್ಗೀತದ ವರ್ಣ ಸಂಕರ ಆಗ್ತದವು. ಒಳ್ಳೆಯ ಸ್ತ್ರೀಯರು ಕೆಟ್ಟರು ಅಂತಂದ ಸಮಾಜ ಕೆಟ್ಟ ಹೋಗ್ತದ. ಅದಕ್ಕೆ ಮನುಸ್ಮೃತಿ ಏನದ ಹೇಳ್ತದದು, ಬಾಲ್ಯದೊಳಗೆ ಏನದ ತಂದೆ ತಾಯಿ ಆಶ್ರಯ, ಲಗ್ನಾಗಿನದ ಗಂಡನಾಶ್ರಯ, ಮುಪ್ಪಿನ ಕಾಲಕ್ಕೆ ಮಕ್ಕಳ ಆಶ್ರಯ. ಏನ್ರಿ ಕಟ್ಟಿ ಹಾಕ್ತಾರಲ್ಲ ಸ್ತ್ರೀವಾದಿಗಳು, ಇದನ್ನ ಪಬ್ಲಿಕ್ದಾಗ ಹೇಳುದಿಲ್ಲ. ಅದೇ ಮನುಸ್ಮೃತಿ ಏನತನ, ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡ್ತಾಳೋ ಅಲ್ಲಿ ಸಮಾಜ ಸುಭಿಕ್ಷೆಯಿಂದ ಇರ್ತಾರ. ಮಹಾತ್ಮ ಗಾಂಧಿ ಆದ್ರು ರಾತ್ರಿ 12 ಗಂಟೆಗೆ ಒಬ್ಬ ಸ್ತ್ರೀಗಳು ನಿರ್ಭೀತಿಯಿಂದ ಅಡ್ಡಾಡಿದ್ರೆ ಅದು ಸ್ವತಂತ್ರ ಅಂತ ಹೇಳತ್ತಂದ್ರು. ಇದು ಯಾವ್ದನ್ನೋದು ಇವೆಲ್ಲ ನಾವೇ ಚಿಂತನ ಮಂಥನ ಮಾಡಿದಾಗ, ಮಹಾತ್ಮರ ಬಾಯಿಯಿಂದ ಏನಾದ್ರು ಕೇಳಿದಾಗ ಇದು ಸರಿ ಇದು ತಪ್ಪ ತನ್ನಷ್ಟಕ್ಕೆ ತಾನು ವಿಚಾರ ಮಾಡೋದಲ್ಲ. ತನಗೆ ತಿಳಿಲಿಲ್ಲ ಅಂದ್ರೆ ತಾ ಏನಾರ ಶಾಣ್ಯರ ಹತ್ರ ದೊಡ್ಡವ್ರ ಹತ್ರ ಕೇಳ್ಬೇಕು ಅಂತ ಹೇಳತ್ತಲ್ಲ. ಹಂಗ ಇದನ್ನ ಈ ವಿಷಯಗಳನ್ನ ಹಿಂಗೆ ವಿಚಾರ ಮಾಡ್ಕೋತ ಹೋಗ್ರಿ, ಅದಾಗ ಗೊತ್ತಾಗ್ತದ. ಒಂದೇ ಅಭ್ಯಾಸ ಮಾಡಿದ್ರಲ್ಲ ಮುಂದಕ್ಕೆ ಅದು ಉತ್ತರ ಇರ್ತದದು. ಇಲ್ಲಿ ಬ್ಯಾಡ ಅಂದಿರ್ತಾನ. ಈಗ ಒಂದ್ ಕಡೆ ಏನದ 12 ಪುರಾಣ ಕೇಳು, ಶಾಸ್ತ್ರ ಕೇಳು ಅಂತ ಹೇಳ್ತದ. ಇಲ್ಲಿ ಏನ್ ಹೇಳದ, ನೀ ಪರಿಪರಿ ಶಾಸ್ತ್ರ ಕೇಳಿದ್ರಿ ಏನು ಗುರುವಿನ ಗುಲಾಮನಾಗ್ತದ. ಮತ್ತೆ ಹಿಂಗೆ ಕೇಳಿದ್ರಿ ಅಂತಂದ್ರ ಮೊದಲ ಸಾಧನಾವಸ್ಥೆ ಒಳಗೆ ಬೇಕಾಗ್ತದ. ಅದಕ್ಕೆ ಇದು ಗುರುಮುಖದಿಂದ ಅಭ್ಯಾಸ. ಮತ್ತೆ ಅಲ್ಲಿ ಹಂಗೆ ಹೇಳಿದ್ರು, ಇಲ್ಲಿ ಹಿಂಗೆ ಹೇಳಿದ್ರು. ಹಿಂಗ್ಯಾಕ ಅಂತಂದ್ರ ನಾವು ಎರಡನ್ನೂ ವಿಚಾರ ಮಾಡಿದಾಗ ಅದ್ರ ಅರ್ಥ ತಿಳಿತದ. ಹಿಂಗ ಅನಿಸ್ತದ ಇಲ್ಲ ನೋಡ್ರಿ. ಗೊತ್ತಾಯ್ತ್ರಿ? ಶರಣರು ಕೇಳಿದ್ರಲ್ರಿ ಪ್ರಶ್ನೆ. ಗೊತ್ತಾಯ್ತು ಗುರುಗಳ, ಕಲ್ಯಾಣ್ ಶೆಟ್ಟಿ ಗುರುಗಳೇ, ಕಲ್ಯಾಣ್ ಶೆಟ್ಟಿ ಗುರುಗಳೇ ಗೊತ್ತಾಯ್ತ್ರಿ? ಅಗದಿ ಮತಿ ನಿಲ್ಲಕ್ರಿ. ನಿಲ್ಕೋ ಹಂಗ ಹೇಳಿದ್ರಿ ನೋಡ್ರಿ, ಭಾಳ ಚಂದ ಹೇಳಿದ್ರಿ ನೋಡ್ರಿ. ಧನ್ಯವಾದ ಗುರುಗಳಿಗ್ರಿ. ಅದಕ್ಕೆ ಎಲ್ಲಾ ವಿಷಯಗಳ ಬಗ್ಗೆನ ಹೇಳಿಬಿಟ್ರಿ, ಹೌದಲ್ಲ? ಹೌದೌದು. ಅಲ್ಲ ಈಗ ನೋಡ್ರಿ, ಅವರು ಊಟ ಮಾಡ್ತಾರ ದಿನ 3 ಹೊತ್ತು. ಅವ್ರಿಗೆ ಬಂದದ್ ನೋಡ್ರಿ ದೈವದತ್ವವಾಗಿ ಒಳಗ್ ತಿಳ್ಕೊಂಡ್ರ. ಹ್ಞೂನ್ರಿ, ಹೌದ್ರಿ. ಅದು ನಮ್ಮೊಳಗೆ ನಾವು ತಿಳ್ಕೊಂಡ್ರ ಅಂತ ಅದು ಎಲ್ಲಾ ಇದು ಆಗತ್ತಂತ ಹೇಳಿದ್ರಲ್ರಿ, ಅದಕ್ಕೆ ನಾವು ತಿಳ್ಕೊಬೇಕಲ್ರಿ, ಹೌದಲ್ರಿ? ತಿಳಿದಟ್ಟೆ ಅದ್ ನೋಡ್ರಿ, ಇದ್ರ ತಿಳಿದೆ ಕೆಲಸ. ಹ್ಞೂನ್ರಿ. ಮತ್ತೆ ಇಲ್ಲಾಂದ್ರಿ ಇವ್ರು ಶ್ರೀನಿವಾಸ ಶರೀಫ್ ಸಾಹೇಬ್ರು, ಇವ್ರು ನಮ್ಮ ಬಸರಕೋಡ್ ಪಾಡ್ಮುತ್ಯಾರು, ಇವರೆಲ್ಲ ಮತ್ತ ಅಂತದ್ರೊಳಗ ಜ್ಞಾನಿಗಳಾಗಿ ಹೋದ್ರಲ್ರಿ. ಮತ್ತ ತನ್ನಂತ ತಿಳ್ಕೊಂಡ್ಬಿಟ್ರ, ವಿಷಯದೊಳಂದನ ಮುಕ್ತರಾಗಿ ಹೋಗ್ಯಾರ. ಸಿದ್ಧಾರೂಢರು ಇದ್ರೊಳಗೆ ಶರೀಫ್ ಸಾಹೇಬ್ ಬಂದು ಹೂ ಹರಿದು ಹೋಗಿತಾನಲ್ಲ, ನೀ ಹೆಂಗ ಆರೂಢ ಅಂತ ಕೇಳಿದ ಅದಕ್ಕೆ ಉತ್ತರ ಕೊಡ್ತೀನಪ್ಪ ಇದ್ರಾಗ ಪ್ರವಚನಕ್ ಬಾ. ಹೌದ್ರಿ ಗೌಡ್ರ. ಆರೂಢ ವೃತ್ತಿ ನೋಡಕ್ ಬಂದಿವೋ ಏನು ವ್ಯವಹಾರ ನೋಡಕ್ ಬಂದಿವೋ ಅಂತೇಳಿ, ವ್ಯವಹಾರದೊಳಗ ಹೂವ ಹರಿದು ಕೆಡಿಸೋದು ತಪ್ಪಾಗ್ತದ. ವ್ಯವಹಾರ ಸಮಾಜದೊಳಗ ನಾವ್ ಹೆಂಗಿರ್ಬೇಕು ಹಂಗಿರ್ಬೇಕಾಗ್ತದ. ಒಳಗ್ ತಿಳ್ಕೊಂಡು ಒಳಗಿನ ಚೈತನ್ಯ ತಿಳ್ಕೊಳ್ಳೋದು. ಪ್ರತಿಯೊಬ್ಬನು ಏನದ ತಿಳ್ಕೊಂಡಿಂದ ಏನದ ವ್ಯವಹಾರ ರೀತಿಯಿಂದ ಅಲ್ಲಿ ಸಮಾಜದ ಕಟ್ಟುಪಾಡುಗಳು ಹೆಂಗಿರ್ತಾವ ಅದ್ರ ಪ್ರಕಾರ ನಾವು ಹೋಗ್ಬೇಕಾಗ್ತಿರ್ತದ. ಈಗ ಮನಿಯೊಳಗ ಒಂದು ಮನಿ ಪದ್ಧತಿ ಇರ್ತದ. ಈಗ ನಿಮ್ ಮನಿ, ನಮ್ಮ ಮನಿ, ಮತ್ತೊಬ್ರು ವ್ಯವಹಾರದೊಳಗ ಅವ್ರವ್ರ ಮನಿ ದೇವ್ರು ಬೇರೆ ಇರ್ತದ, ಅವ್ರವ್ರು ವ್ಯವಹಾರಗಳು ಬೇರೆ ಇರ್ತಾವ, ಮೂಲ ವೃತ್ತಿ ಬಂದಿರ್ತದ. ಈಗ ಒಕ್ಕಲಿಗರ ನಾವಿರ್ತೀವಿ, ಒಕ್ಕಲ್ತನ ಎಲ್ಲರೂ ಈಗ ಲಾವಣಿ ಕೊಟ್ಟು ಮನಿಯೊಳಗೆ ಏನದ ಈ ಕುಂಟಿ ದಿಂಡ, ಕೂರಿಗೆ ದಿಂಡ ಇವೆಲ್ಲ ಹೋಗ್ಯಾವು. ಆದ್ರೂ ಏನದ ಅವು ಹಳಿವೆ ತಗೊಂಡು ಏನದ ಕಾರುಣ್ಣಿಗೆ ಕಂಬಳಿ ಹಚ್ಚಿ ಪೂಜೆ ಮಾಡ್ತೀವಿ ಇಲ್ಲ? ಮಾಡ್ತೀವಲ್ರಿ. ಪೂಜೆ ಯಾಕೆ ಮಾಡ್ತೀರಿ? ಅದೇನ್ ದೇವ್ರನ್ನು ಅಂತಂದ್ರ ನಮ್ಮ ವೃತ್ತಿ ಹಿಂದ ಅದು ಏನದ ಹಂಗ್ಯಾಕ್ ಮಾಡ್ತಾರ ಅಂದ್ರೆ ಇದು ನಮ್ಮನ್ನ ಹಟ್ಟಿ ಬದುಕ್ಸದಪ್ಪ,
ದೇವ್ರ ಅಂತ ಹೇಳಿ ಕಿಸಿಂದ ಪೂಜಿಸ್ತಿರ್ತ ಅದೇ ದೇವ್ರ ಅನ್ನುವತ್ತಾರ. ಮತ್ತೊಂದ್ ಕಡೆ ವಚನ ಕಟ್ಟಿಗೆ ಕಲ್ಲ ದೇವ್ರಲ್ಲ, ಹಿತ್ತಾಳಿ ಬಂಗಾರ ಬೆಳ್ಳಿ ದೇವ್ರಲ್ಲ ತಂತ ಅಂತ ಹೇಳಿದ್ರೆ ತಾನೇ ದೇವ್ರ ಚನ್ನಬಸವಣ್ಣ ಇದು ಅಂತ ಅಲ್ಲಿ ಹಂಗೆ ಕೇಳಿದ್ರು ಇಲ್ಲಿ ಹಿಂಗೆ ಕೇಳಿದ್ರು. ವಿಚಾರ ಬೇಕಲ್ಲ. ಇದೆಲ್ಲ ಏನದ ಏನಪ್ಪಾ ಕಟ್ಟಿಗೆ ಇಟ್ಟು ಪೂಜೆ ಮಾಡ್ತಾರ, ಕೆಬ್ಬಣ ಇಟ್ಟು ಪೂಜೆ ಮಾಡ್ತಾರ. ಈಗ ಒಂದು ಅಮಾಸಿ ಹುಣ್ಣಿಮೆಗೆ ಇದಕ್ಕೆ ಏನದ ಮೋಟ್ರ್ ಇರ್ತಾವು ಅಥವಾ ಏನದ ಕಂಬಾರ ಇರ್ತಾನ, ಅವ್ ತನಗ ಇದಕ್ಕೆ ಏನದ ಅಡಗಲಿಗೆ ಪೂಜೆ ಮಾಡ್ತಾನ. ಯಾಕಂತಂದ್ರ ನಮ್ಮನ್ನ ಬದುಕ್ಸೋದು ಇದು ದೇವ್ರ ಸ್ವರೂಪ ಅಂತ ಹೇಳಿ ತಂದ. ಕೃಷ್ಣನ ಹಡದ ಹೊತ್ನ್ಯಾಗ ಏನದ 15 ತಿಂಗಳಗಟ್ಲೆ ವಸುದೇವ ಏನದ ಜೈಲ್ನಾಗಿದ್ರ ಹಿಂದ್ರಾಗಡೆ ಏನದ ಇವ ಜೈಲ್ನಾಗಿಂದ ಹೊರಗೆ ಬಂದ ಜೈಲಿಗೆ ನಮಸ್ಕಾರ ಮಾಡಿದ್ನತ್ತ. ತಾಯಿ ಭೂತಾಯಿ ನಮ್ಮನ್ನ ಇಲ್ಲಿ ತನನು ಸಲುವುದಿಲ್ಲ, ನಿನಗ ನಮಸ್ಕಾರ ಅಂದ್ರ ಇದ್ರೊಳಗ ಭಾವದ ಭಾವದೊಳಗ್ ಬರ್ಬೇಕಲ್ಲ. ಹಿಂದ್ರಗಡೆ ಭಾವಾತೀತ ಭಗವಂತ ಎಲ್ಲಾನು ದೇವ್ರ ಸ್ವರೂಪ ಕಾಣ್ಬೇಕಲ್ಲ. ಅವ ಎತ್ತ ಇವ ಎತ್ತ, ಅವ ಕಮ್ಮಿ ಇವ ಕಮ್ಮಿ ಎತ್ತಲ್ಲ. ಒಂದು ಕಲ್ಲ ಮಣ್ಣ ಏನ್ ಈ ಜಗತ್ತಿನ ಕಣ್ಣಿಗೆ ಕಾಣತದ ಯಾಕತ್ತಂದ್ರ ದೇವರಿಂದ ನಿರ್ಮಾಣ ಆಗ್ಯದ ಅಂದ್ರ ಅದು ದೇವ್ರೇ. ಈಗ ಹಿರೈ ಸ್ವಾಮಿ ಅದನಂದ್ರ ಹಿರೈ ಸ್ವಾಮಿಗೆ ಯಾಕೆ ಅವನ ಮಗನಿಗೆ ಯಾಕೆ ಮರ್ಯಾದೆ ಕೊಡ್ತಾರ? ಹಿರೈ ಸ್ವಾಮಿ ಮಗ ಅದಾನ ಅಂತೀವಿಲ್ಲ ನಾವು. ಹಿರೈ ಸ್ವಾಮಿ ಬರ್ಲಿ ಅಂದ್ರೆ ಆಯ್ತು, ಹಿರೈ ಸ್ವಾಮಿ ಮಗ ಬಂದ ಅಂತ ಲಗ್ನಕ್ಕ ಅಂತ ಹೇಳ್ತಿರ್ತೀವಲ್ಲ, ಅಲ್ಲಿ ಏನದ ಮೂಲ ಹಿರೈ ಸ್ವಾಮಿ ಹಿಡದೆ ಮಗನಿಗೆ ಮರ್ಯಾದೆ ಕೊಟ್ಟಿರ್ತೀವಿ. ಹಂಗ ಇಲ್ಲಿ ಏನದ ಇದೆಲ್ಲ ಸೃಷ್ಟಿ ಆದದ್ದು ಭಗವಂತನ ಪಂಚಮಹಾಭೂತ. ಪಂಚಮಹಾಭೂತಕ್ಕೆ ಮರ್ಯಾದೆ ಕೊಡೋದು ಅದಕ್ಕ ಆ ನಿರಾಕಾರ ಭಗವಂತನೇ ಪಂಚಮಹಾಭೂತ ಸೃಷ್ಟಿ ಮಾಡ್ಯಾನ. ಅದ್ರ ಅಂಶನೇ ನಾವ್ ಅಂತ ಹೇಳಿ ಏನದ ತಿಳ್ಕೊಳ್ಳೋದಿರ್ತದ. ಅದಕ್ಕ ಕಲ್ಲ ಮಣ್ಣ ಕಟ್ಟಿಗೆ ಮೂರ್ತಿ ಪೂಜೆ ಇವೆಲ್ಲ ಏನದ ಬರ್ತಾವ. ಅದು ದೇವ್ರಲ್ಲ ಅಂದ್ರು ದೇವ್ರ ಪ್ರತೀಕ, ದೇವ್ರ ಹತ್ರ ಹೋಗ್ಲಾಕ ಒಂದು ಸಾಧನ. ಅದಕ್ಕೆ ಅದು ದೇವ್ರ ಅಂತ ಹೇಳಿ ಪೂಜೆ ಮಾಡ್ತಾರ. ಹಿಂಗೇನದ ತಿಳ್ಕೊಬೇಕಂತ ಹೇಳಿ ಹೇಳ್ತಾರ. ಅದು ಸುಳ್ಳ ಇದು ಸುಳ್ಳ ಎಲ್ಲಾನು ಸುಳ್ಳದಲ್ಲ. ಅದ್ರ ಸತ್ಯ ಎಲ್ಲಾನು ಸುಳ್ಳ. ಆ ಚೈತನ್ಯ ಅನ್ನೋದು ಸತ್ಯ ಅಂತ ತಿಳ್ಕೊಳ್ಳೋದೇ ಅದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಬೇರೆ ಬೇರೆ ಹೇಳ್ತಾರಲ್ಲ. ಅವರು ದೇವ್ರನ್ನ ಒಪ್ಪ್ಯಾರ, ಇವರು ದೇವ್ರನ್ನ ಒಪ್ಪ್ಯಾರ. ಅವ್ರು ದೇವ್ರನ್ನ ಹೊರಗಿಟ್ಟು ನೋಡ್ಯಾರ, ಇವ್ರು ದೇವ್ರ ತಾನೇ ಅಂದಾರ ಅಂತರಂದ್ರ. ವ್ಯವಹಾರದಾಗಂತೂ ಮಾಡ್ಲೇಬೇಕಲ್ರಿ. ವ್ಯವಹಾರ ಅನ್ಕೂ ಕೆಡಸ್ಲಾಕ್ ಬರುದಿಲ್ಲಲ್ರಿ ಮಾಡೋದು. ಅದು ಗೊತ್ತ. ಅದು ಅದೇ ಕನ್ಫ್ಯೂಷನ್ ಮಾಡ್ತದ್ರಿ. ವ್ಯವಹಾರ ಕನ್ಫ್ಯೂಷನ್ ಮಾಡ್ದಲ್ಲಿ ಇದು ಹಂಗನು ಹಿಂಗನ ಸಂಶಯ ಬರ್ತದ. ಏನು ಅಲ್ಲ ನೀವೇನು ಅಲ್ಲ ಅಣ್ಣ, ಏನು ಅಲ್ಲ ಅಂದ್ರೆ ಅದನ್ನ ಹೆಂಗ್ ಮಾಡೋದು ಬಿಡ್ಬೇಕಂದ್ರ ಅದು ಮಾಡೋದು ಯಾರು ಬಿಡತ್ ಹೇಳುದೇ ಇಲ್ಲಲ್ರಿ. ಬಿಟ್ಟೆಲ್ಲಿ ಹೋಗೋರು ನೀವು? ಹೋಗಕ್ ಬರುದೇ ಇಲ್ಲ. ಅದೇ ರೀ, ಬಿಟ್ಟು ಎಲ್ಲಿ ಹೋಗೋರು ನೀವು? ಒಳಗ್ ತಿಳಿದು ಹೊರಗೆ ಮಾಡೋದೇ ರೀ ಹಿಂಗೆ. ಈಗ ಅವ್ರು ಮನಿ ಬಿಟ್ಟು ಹೋಗ್ಯಾರ, ಮನಿ ಬಿಟ್ಟು ಹೋಗ್ಯಾರ. ಅವನಿಗೆ ಅದು ಪಾಡಾಗ್ಯದ, ಹೋಗ್ಯಾನ. ಈಗ ಅಮ್ಮಾರ ಹೇಳ್ದಂಗ ಒಳಗ್ ತಿಳ್ಕೊಂಡ್ ಹೊರಗೆ ಈಗ ಹೆಂಡ್ರ ಮಕ್ಕಳಿಗೆ ಅಮ್ಮ ಏನತ್ತನ, ಮನಿ ಬಿಟ್ಟು ಹೋಗ್ಬೇಡಪ್ಪ ಅಂತ ಹೇಳತ್ತದ. ಮನೆ ಬಿಟ್ಟರು ಇಲ್ಲ, ಮನೆ ಮಾರ್ತವ್ರದ್ರು ಇಲ್ಲ, ಮಠ ಬಿಟ್ಟರು ಇಲ್ಲ ಅಂತ ಹೇಳತ್ತಂದನ. ಹೋತಿದ್ರು ಹೋಗು, ಹೋದವ್ ಹೊಳ್ಳಿ ಮನಿ ಹೆಂಡ್ರು ಮಕ್ಕಳತ್ ನೆನಸ್ಬೇಡ. ಮೊದಲೇ ಮಾತು ಹೋಗ್ಬೇಡ, ಮೊದಲೇ ಮಾತು ಹೋಗ್ಬೇಡ. ಹೋತಿದ್ರ ಆ ಕಡೆ ಏನದ ಹೊಳ್ಳಿ ಇದನ್ನ ನೆನಸು, ಅದನ್ನು ನಾದ್ ಇಟ್ಕೊಂಡು ಹೋಗ್ಬೇಡ. ಅದೇ ಬಿಟ್ರ ಯಾವ್ದು ಯಾರ್ಯಾರಿಗೆ ಏನೇನ ಅನುಕೂಲ ಆಗ್ತದ ಅದನ್ನ ತಗೋಬೇಕು ಅಂತ ಹೇಳ್ತಾರ. ಅಂದ್ರ ಆತ್ಮ ಸಾಕ್ಷಾತ್ಕಾರಕ್ಕ ಆದಿದು ಮನಿ ಬಿಟ್ಟು ಹೋದ್ರು ಸಾಕ್ಷಾತ್ಕಾರ ಆಗ್ತದ, ಮನಿಯೊಳಗಿದ್ದು ಸಾಕ್ಷಾತ್ಕಾರ ಆಗ್ತದ, ವ್ಯಾಪಾರದಾಗೂ ಆಗ್ತದ, ಟಾಪರ್ದಾಗೂ ಆಗ್ತದ, ಬೇಕಾದ್ರಾಗೂ ಆಗ್ತದ. ಆದ್ರ ಒಳಗ ಅದ ಎಚ್ಚರಿಕೆ ಇರ್ಬೇಕು, ಅಂದ್ರ ಆಗ್ತದ, ಇಲ್ಲಾಂದ್ರ ಆಗೋದಿಲ್ಲ. ಆ ವಿಷಯದೊಳಗ ದೋಷ ದರ್ಶನ ಅಂದ್ರ ಸಂಸಾರಿಕರಿಗೆ ಜೋಡಿ ಕೊಡ ಹೊತ್ತಂಗತ್ತ, ಸನ್ಯಾಸಿ ಸಿಂಗಲ್ ಕೊಡ ಹೊತ್ತಂಗ. ನಾವ್ ಇದ್ರಾಗ ದಾಟಿ ಹೋಗ್ಬೇಕಲ್ಲ. ಅದಕ್ಕೆ ಧನ್ಯವ ಗೃಹಸ್ಥಾಶ್ರಮಿ ಅಂತ ನಿಜಗುಂಡ್ರು ಅಂದ್ರು. ಅಂದ್ರೆ ಎಲ್ಲಾರು ಇವನ್ ಕೈಗೆ ಬರ್ತಾರ. ಪ್ರತಿಯೊಬ್ಬಗೂ ಒಂದ್ ರೊಟ್ಟಿ ಕೊಡ್ತಾನ ಗೃಹಸ್ಥ. ಅದಕ್ಕೆ ಇದೇ ಹೆಚ್ಚಿಂದು ಅಂತಂದ್ರು ಅವ್ರು ಸನ್ಯಾಸತ್ವಕ್ಕಿನ. ಯಾಕಂತಂದ್ರ ಎಲ್ಲಾ ರೀತಿಯಿಂದ ಅದು ಹಗರ ಒಂದೇ ಕೊಡ ಹೊತ್ತಂಗ, ಇದು ಜೋಡ್ ಕೊಡ ಹೊತ್ತಂಗ. ನಾವ್ ಇದ್ರಾಗೆಲ್ಲ ಈಸ್ಬೇಕಲ್ಲ 108 ನಮ್ನಿ ಕಿರಿಕಿರಿ. ಇದು ಹತ್ಕೊಂಡು ಹತ್ಕೊಳಾರ್ದಂಗ ಏನದ ಮಾಡ್ಬೇಕಾಗಿರ್ತದ. ಅದಕ್ಕೆ ಏನದ ಇದು ಗೃಹಸ್ಥಾಶ್ರಮ ಅನ್ನೋದು ದೊಡ್ಡದು ಅಂತ ಹೇಳತ್ತಂದ್ರು. 108 ಕಿರಿಕಿರಿ ಒಳಗು ಅದಕ್ಕೆ ಮಾತು ಮರತಾರ. ಇಲ್ಲಪ್ಪ ನಾವು ಏನದ ಅವ್ರ ಕೈಯಾಗಿನ ಒಂದ್ ತುತ್ತು ತಿತ್ತೀವಿ. ಅಷ್ಟೊಂದು ಗದ್ದಲದೊಳಗು ಅವ್ರು ಬಿಟ್ಟು ಮಠಕ್ಕೆ ಬಂದು ಸೇವೆ ಮಾಡ್ತಾರಲ್ಲ, ಅದಕ್ಕೆ ಏನದ ಅವರು ಭಕ್ತರು ದೊಡ್ಡವರು ಅಂತೇಳಿ ಮಹಾತ್ಮರು ಹತ್ತರ. ಭಗವಂತನ ತನ್ನ ಪಂಡ್ರಪುರ ವಿಠಲ್ಗೆ ಏನದ ಭಕ್ತರ ಪಾದಧೂಳಿನೇ ಸೋಸಿ ಇಂದ್ರಗಡೆ ಏನದ ಗಂಧ ಹಚ್ತಾರಲ್ಲ, ಅದಕ್ಕೆ ಭಗವಂತ ಭಕ್ತರ ಆದಿನಾಥ್ ಯಾಕತ್ತಾರ ಅಂದ್ರೆ ಇದ್ರ ಸಲಗಿನೇ. ಮಹಾತ್ಮರು ಏನದ ಇಲ್ಲಪ್ಪ ಭಕ್ತನೇ ನೀ ಬಾ, ನೀ ದೊಡ್ಡವ ಅಂತೇಳಿ ಯಾಕತ್ತಾರ ಅಂದ್ರೆ ಅದ್ರ ಸಲಗಿ. ಅದಕ್ಕೆ ಗೃಹಸ್ಥಾಶ್ರಮ ಹೆಚ್ಚಿಂದು ಅಂತಂದ್ರು.
ಅವ್ರಿಗೆ ಗೃಹಸ್ಥ ಅವ್ರಿಗೆ ಮತ್ತೆ ಹೆಚ್ಚಿಂದತ್ತ ನಾವ್ ಹತ್ತೀವಿ ಅವ್ರ ಸನ್ಯಾಸತ್ತು ಅದ್ ಕೆಟ್ಟ ಗದ್ದಲ ಅದನ್ನ ತೊಗೊಂಡು ಏನ್ ಮಾಡುದು ಸುಮ್ಮ ಕಡೆ ನಿವಾಂತಿ ಅವ್ರಿಗೆ ಹಂಗ್ ಕಾಣುತ್ತೆ. ನೌಕರದಾರ್ಗ ತಿಂಗಳ ಅನ್ನೋದ್ರ ಪಗಾರ ಬರ್ತದ, ನಮ್ದೇ ಆರಾಮ್ ತೋರಮರೆ ಒಕ್ಕಲ್ಗೆ ರೇಟ್ ಹೈರಾಣ ಆಗ್ತದ. ಒಕ್ಕಲ್ಗೆ ಇರ್ತಾರ, ನೀ ಅವ್ರ ಇನ್ನೊಬ್ರು ಅಧೀನದಾಗಿರ್ತಿ, ನಾವೇನು ಬೇಕಂದ್ರ ಹೊಲಕ್ ಹೋಗುದು, ಅಲ್ಲಿ ಹತ್ತಂದ್ರ ಬಿಡುದು, ನಮ್ ಸ್ವತಂತ್ರ ಶಕ್ತಿಯನ್ನು ಕಮ್ಮಿ. ನಮ್ಗೆ ಯಾರು ಸಾಯ್ಬ, ನಾವೇ ಸಾಯ್ಬ, ನಮ್ಮ ಮ್ಯಾಲ ನಾವೇ ಸಾಯ್ಬ ಅಂತ ಇವ್ರಿಗೆ ಹಿಂಗ, ಅವ್ರಿಗೆ ಹ್ಯಾಂಗ. ಮತ್ತೊಬ್ಬರಿಗೆ ಮತ್ತೊಂದ್ ನಮ್ ವ್ಯಾಪಾರದವ್ಗೆ ಏನದ ಸುಮ್ ನಾವ್ ಕುತ್ತಲ್ಲೇನಿ ಏನದ ಕಮಿಷನ್ ತಗೋತೀವಿ, ನಮ್ದು ಪಾಡತ್ತ ಆತನ. ಅವ್ರವ್ರಿಗೆ ದೇವ್ರ ಹಂಗ ಖರೆ 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 ಅನ್ನಂಗೆ ಏನದ ಬುದ್ಧಿ ಕೊಡ್ತಾನ. ಅವ್ರವ್ರಿಗೆ ಅದು ಖರೆ ಅನ್ನಂಗೆ ಮಾಡ್ತಾನ. ಆದ್ರೆ ಎಲ್ಲಾನು ಖರೆ ಅಂತ ತಿಳ್ಕೊಬೇಕು. ಎಲ್ಲಾರ್ದು ಏನದ ಶ್ರೇಷ್ಠ, ನಮ್ದೊಬ್ಬರದೇ ಶ್ರೇಷ್ಠ ಅಲ್ಲ. ಹಿಂಗ ತಿಳ್ಕೊಳ್ಳೋದು ಸುಮ್ಮ ಏನದ ಅದನ್ನ ಮೂಕದಿಂದ ಅದು ತಿಳುವಳಿಕೆ ಆಗಿನ ಜಗತ್ತು ನೀವು ನೋಡ್ಕೋತ ಹೋದೆ ಅಂದ್ರೆ ದರ್ಶನ ಹಾಕೋತ ಬರ್ತದ. ಹೌದಲ್ಲ? ಇಷ್ಟೆಲ್ಲ ನೋಡ್ತೀವಿ. ಮುಂಬೈಯ, ದಿಲ್ಲಿ, ಮದ್ರಾಸ ಎಲ್ಲಾ ಕಡೆ ನೋಡಿದ್ವಿ. ಎಷ್ಟೊಂದು ಜನ ಎಷ್ಟೊಂದು ರೀತಿಯಿಂದ ಹೋಗ್ತಾರ, ಎಷ್ಟೊಂದು ರೀತಿಯಿಂದ ಬರ್ತಾರ. ವಿಮಾನ ಅದಾವು, ರೈಲ್ವೆ ಅದಾವು, ಬಸ್ ಅದಾವು, ಜೀಪ್ ಅದಾವು, ಕಾರ್ ಅದಾವು, ಟ್ರ್ಯಾಕ್ಟರ್ ಅದಾವು, ಸೈಕಲ್ ಮೋಟರ್ ಅದಾವು, ಟಮ್ಟಮಿ ಅದಾವು, ಎಷ್ಟೋ ನಡ್ಕೋತ ಹೋಗ್ತಾರ. ಇವೆಲ್ಲಾ ನೋಡಿದ್ರು ಏನದ, ಇವೆಲ್ಲ ಆರು ದೀಪನಂಗ ಕಣ್ಣಿಗೆ ಕಾಣ್ತದಲ್ಲ. ಇವೆಲ್ಲ ಏನದ, ಎಷ್ಟು ಜಗತ್ತು ಅಡ್ಡಾಡ್ತದ ಅಂತಂದ್ರೆ ಎಲ್ಲ ಆರು ದೀಪ ಒಂದಲ್ಲ ಒಂದಿನ ಆರ್ತದ. ಆದ್ರ ಭಗವಂತ ಒಬ್ಬ ಶಾಶ್ವತ. ಇದು ಶಾಶ್ವತ ಅಂದ್ರ ಭಗವಂತ ತಾನೇ ಇರ್ತಾನ. ಇದು ತಿಳಿತು ಅಂತಂದಾಗ ಇದು ಆರ್ತದ, ಇದು ಸುಳ್ಳದ ಅನ್ನೋದು. ಅವಾಗ ಜಗನ್ ಮಿಥ್ಯಾ ಬ್ರಹ್ಮ ಸತ್ಯ ಅಂತ ಗೊತ್ತಾಗ್ತದ. ಇದು ಖರೆ ಅದ. ಆದ್ರೆ ಏನದ, ಸತ್ಯ ಅನ್ನೋದು ಒಂದೇ ಏನದ, ಯಾವಾಗಲೂ ಇದ್ದದ್ದು. ಅದು ಏನದ ತ್ರಿಕಾಲ ಬಾಧಿತವಾದಂಥದ್ದು, ಮೂರು ಕಾಲದೊಳಗಿಂದ ಮುಂದ ಈಗ. ಇದು ತಿಳ್ಕೊಂಡು ಮತ್ತದು ಇಲ್ರಿ ಇಟ್ಟೆಲ್ಲ ತಿಳಿದ್ರ ಅವ್ರಿಗೆ ಯಾಕೆ ತ್ರಾಸ? ಅದು ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕಾಗ್ತದ. ತಿಳಿದ್ರು ಏನದ, ಜ್ಞಾನಿಗೂ ಬಿಟ್ಟಿಲ್ಲ, ಅಜ್ಞಾನಿಗೂ ಬಿಟ್ಟಿಲ್ಲ. ಜ್ಞಾನಿ ಕರ್ಮ ಇಲ್ಲ, ಮತ್ತ ಅವ ಶರೀರ ಅನುಭವಿಸ್ತದ, ನಾ ಅಲ್ಲ. ಹಿಂಗ ಅಂದಾಗ ಸಮಾಧಾನ ಆಗ್ತದೆ. ಮತ್ ಬರೀ ಸಮಾಧಾನ ಮತ್ತಿಲ್ಲ ಅಂದ್ರೆ ಏನ್ ಮಾಡುದು? ಉಲ್ಟಾ ಪಲ್ಟಾ ಮಂದಿಗೆ ಬೈಕೋತ್ ಕೂತೇವತ್ತಂದ ಮಂದಿ ಬಂದು ಹೊಡಿತಾರ ನಮ್ಗ. ಹಿಂಗ ಅದನ್ನ ತಿಳ್ಕೊಂಡು ಉಳ್ಕೊಳ್ಳೋದು. ನೋಡ್ರಿ ಸ್ವಾಮಿಗಳು. ಹ್ಞೂ